ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ವಿ. ಕೊನೆ 2 ವಿಡಿಯೋಗಳನ್ನು ಲಾಂಗ್ ಪೆಂಡಿಂಗ್ ಇದ್ದಾವೆ. ಆ 2 ಕಾನ್ಸೆಪ್ಟ್ಗಳನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡೋಣ. ಚಾಪ್ಟರ್ನ ಒಂದು ಸತಿ ಕ್ವಿಕ್ಕಾಗಿ ರಿವೈಸ್ ಮಾಡೋದಾಯಿತು ಅಂದರೆ ಯಾವುದ್ಯಾವುದು ಕಾನ್ಸೆಪ್ಟ್ಗಳನ್ನು ಮುಗಿಸಿದ್ದೀವಿ ಅಂತ ಮೊದಲು ಒಂದು ಸತಿ ರಿವೈಸ್ ಮಾಡೋಣ. ಸೊ ದ್ಯಾಟ್ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಚಾಪ್ಟರನ್ನು ಸ್ಟಾರ್ಟ್ ಮಾಡಿದ್ದು ಇಂಪಾರ್ಟೆಂಟ್ ಟರ್ಮ್ಸು ಜೆನೆಟಿಕ್ಸ್ನಲ್ಲಿ ಬರುವಂತಹದ್ದು ಮತ್ತು ಇಂಟ್ರೊಡಕ್ಷನ್ ವಿಡಿಯೋ. ಅದಾದಮೇಲೆ ಮೆಂಡಲಿಯನ್ ಮೆಥಡ್ ಆಫ್ ಜೆನೆಟಿಕ್ಸ್, ಮೆಂಡಲ್ ಅವರು ಯಾವ ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ಜೆನೆಟಿಕ್ಸ್ ಅನ್ನುವಂತಹ ಒಂದು ಏನು ಐಡಿಯಾ ಇದೆ ಅದು ಆ ಎಕ್ಸ್ಪೆರಿಮೆಂಟ್ಸ್ಗಳಿಂದ ಸ್ಟಾರ್ಟ್ ಆಗಿದ್ದು. ಸೊ ಮೆಂಡಲಿಯನ್ ಮೆಥಡ್ ಆಫ್ ಜೆನೆಟಿಕ್ಸನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ವಿ. ಅದನ್ನು ಆಧಾರವಾಗಿಟ್ಕೊಂಡು ಮುಂದಿನ 2 ವಿಡಿಯೋಗಳು ಮೋನೋ ಹೈಬ್ರಿಡ್ ಕ್ರಾಸ್ ಮತ್ತು ಡೈ ಹೈಬ್ರಿಡ್ ಕ್ರಾಸ್, ಅದಾದಮೇಲೆ ಬ್ಯಾಕ್ ಕ್ರಾಸ್ ಮತ್ತು ಟೆಸ್ಟ್ ಕ್ರಾಸ್. ಹೌದಾ? ಇದಾದಮೇಲೆ ಮೆಂಡಲಿಯನ್ ಮೆಥಡಿಂದ ಸ್ವಲ್ಪ ಡಿವಿಯೇಷನ್ ಆಗಿ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಕೋ ಡಾಮಿನೆನ್ಸ್ ಮತ್ತು ಪ್ಲಿಯೋಟ್ರೋಪಿ. ಸೊ 3 ಕಾನ್ಸೆಪ್ಟದ್ದು ವಿಡಿಯೋ ಇದೆ. ಅದಾದಮೇಲೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟನ್ಸನ್ನು ನಾವು ಸ್ಟಡಿ ಮಾಡಿದ್ವಿ. ದೆನ್ ಕಮ್ಸ್ ಟು ದ ವೆರಿ ಇಂಪಾರ್ಟೆಂಟ್ ವಿಡಿಯೋ ಲಿಂಕೇಜ್ ಮತ್ತು ರೀಕಾಂಬಿನೇಷನ್. ತುಂಬ ಜನ ಸ್ಟೂಡೆಂಟ್ಸಿಗೆ ಈ ಕಾನ್ಸೆಪ್ಟು ಅರ್ಥ ಆಗಲ್ಲ. 2 ಡಿಟೇಲ್ ಆದಂತಹ ವಿಡಿಯೋ ಇದ್ದಾವೆ, ಲಿಂಕೇಜ್ ಮತ್ತು ರೀಕಾಂಬಿನೇಷನದ್ದು. ಅದಾದಮೇಲೆ ಸೆಕ್ಸ್ ಡಿಟರ್ಮಿನೇಷನ್ ಆ್ಯಂಡ್ ಕಳೆದ ವಿಡಿಯೋದಲ್ಲಿ ಮ್ಯುಟೇಷನ್. ಸೊ ಇಲ್ಲಿವರೆಗೂ ಬಂದು ಚಾಪ್ಟರನ್ನು ನಾನು ಸ್ಟಾಪ್ ಮಾಡಿದ್ದೆ. ಸೊ ಟುಡೇ ವಿಲ್ ಕಂಟಿನ್ಯೂ ವಿತ್ ವೆರಿ ನೆಕ್ಸ್ಟ್ ಕಾನ್ಸೆಪ್ಟ್. ಯಾವುದು? ಪೆಡಿಗ್ರಿ ಅನಲೈಸಿಸ್. ಸೊ ನಿಮಗೆ ಸುಮಾರು ಸತಿ ಎಕ್ಸಾಮ್ಸ್ನಲ್ಲಿ ಒಂದು ಫ್ಯಾಮಿಲಿ ಟ್ರೀಯನ್ನು ಕೊಟ್ಟಿರ್ತಾರೆ, ಅದರದ್ದು ಪೆಡಿಗ್ರಿ ಅನಲೈಸಿಸ್ ಮೇಲೆ ಒಂದು ಕ್ವಶನನ್ನು ಕೊಟ್ಟಿರ್ತಾರೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತೀರ. ಬಟ್ ವೆರಿ ಇಂಪಾರ್ಟೆಂಟ್ ಮತ್ತು ವೆರಿ ಈಸಿಯಾಗಿ ನೀವು ಕ್ಯಾರೆಕ್ಟರ್ಸ್ಗಳನ್ನು, ಈ ಇನ್ಹೆರಿಟೆನ್ಸನ್ನು ನೀವು ಸ್ಟಡಿ ಮಾಡ್ಬೋದು. ಪೆಡಿಗ್ರಿ ಅನಲೈಸಿಸ್ ಕಾನ್ಸೆಪ್ಟು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಪೆಡಿಗ್ರಿ ಅನಲೈಸಿಸ್ ಚಾರ್ಟ್ ಮೇಲೆ ಬರುವಂತಹ ಕ್ವಶನ್ಸ್ಗಳನ್ನು ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. So let's start with the pedigree analysis. Now what do you mean by pedigree analysis? ಈ 2 ವರ್ಡ್ನಲ್ಲಿ ಒಂದು ವರ್ಡ್ ನಮಗೆ ಆಲ್ರೆಡಿ ಗೊತ್ತಿದೆ. ಯಾವುದದು? ಅನಲೈಸಿಸ್. ಅನಲೈಸ್ ಮಾಡೋದಂದ್ರೆ ಏನು? ಕಂಡುಹಿಡಿಯೋದು ಅಥವಾ ತಿಳ್ಕೊಳ್ಳೋದು ಅಂತ ಅರ್ಥ ಸಿಂಪಲ್ ಆಗಿ. ಪೆಡಿಗ್ರಿ ಅಂತಂದರೆ ಏನು? ನಾವು ಜೆನೆಟಿಕ್ಸನ್ನು ಓದಬೇಕಾದ್ರೆ ಸುಮಾರು ಟ್ರೇಟ್ಸ್ಗಳನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಟ್ರೇಟ್ಸ್ ಅಂದರೆ ಏನು? ಸಿಂಪಲ್ಲಾಗಿ ಕ್ಯಾರೆಕ್ಟರ್ಸ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಐ ಕಲರ್ ಇರ್ಬೋದು, ಅಥವಾ ಹೇರ್ ಟೆಕ್ಸ್ಚರ್ ಇರ್ಬೋದು, ಅಥವಾ ಬಾಡಿನಲ್ಲಿ ಯಾವುದೋ ಒಂದು ಡಿಸೀಸ್ ಇರ್ಬೋದು. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಈ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಏನಿದೆ ಅದು ಜನ್ರೇಷನ್ ಟು ಜನ್ರೇಷನ್ನು ಹೇಗೆ ಪಾಸ್ ಆಗ್ತಾ ಇದೆ. ಸೊ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಪೆಡಿಗ್ರಿ ಅನಲೈಸಿಸ್ ನೀವು ಮಾಡಬೇಕು ಅಂತಂದರೆ ಒಂದೇ ಜನ್ರೇಷನನ್ನು ನೀವು ಸ್ಟಡಿ ಮಾಡೋಕ್ಕಾಗೋದಿಲ್ಲ. ಒಂದು ಫುಲ್ ಫ್ಯಾಮಿಲಿ ಟ್ರೀ ಅಂತ ನಿಮಗೆ ಸಿಗಬೇಕು. ಅಂದರೆ ಇವಾಗ ನಾನಿದ್ದೀನಲ್ಲ, ನಮ್ಮ ಪೇರೆಂಟ್ಸು, ಅವ್ರ ಪೇರೆಂಟ್ಸ್, ನಮ್ಮ ಅಜ್ಜ ಅಜ್ಜಿ, ಆಮೇಲೆ ಮುತ್ತಜ್ಜ ಮುತ್ತಜ್ಜಿ, ಆಮೇಲೆ ಅವರಿಂದ. ಸೊ ಯಾವುದೋ ಒಂದು ಕ್ಯಾರೆಕ್ಟರು ನಮ್ಮ ಪೂರ್ವಜರಿಂದ ಎಲ್ಲಿವರೆಗೂ ಜನ್ರೇಷನ್ ನಮಗೆ ನಾವು ಟ್ರೇಸ್ ಮಾಡ್ತಾ ಹೋಗ್ಬೋದು. 3-4 ಜನ್ರೇಷನ್ಸ್ ಮೇಲೆ ಅಂತ ಇಟ್ಕೊಳ್ಳಿ. ಸೊ ಆ ಜನ್ರೇಷನ್ ಟು ಜನ್ರೇಷನ್ನು ಆ ಕ್ಯಾರೆಕ್ಟರು ಹೇಗೆ ಪಾಸ್ ಆಗಿದೆ, ಅಥವಾ ಪಾಸ್ ಆಗಿದೆಯೋ ಇಲ್ವೋ, ಅಥವಾ ಬರೀ ಲೇಡೀಸಿಗಷ್ಟೇ ಬರ್ತಾ ಇದೆ, ಜೆಂಟ್ಸಿಗೆ ಬರ್ತಾ ಇಲ್ವೋ. ಸೊ ಈ ಸ್ಟಡಿ ಏನಿದೆಯಲ್ಲ, ಈ ಸ್ಟಡಿಯನ್ನು ನಾವೇನಂತ ಕರಿತೀವಿ? ಪೆಡಿಗ್ರಿ ಅನಲೈಸಿಸ್ ಅಂತ ಕರಿತೀವಿ. ಸೊ ನೀವು ಡೆಫಿನೇಷನ್ ವೈಸ್ ನೋಡೋದಾಯಿತು ಅಂತಂದರೆ ಪೆಡಿಗ್ರಿ ಅನಲೈಸಿಸ್ ಇಟ್ ಈಸ್ ಅ ರೆಕಾರ್ಡ್. ಇವಾಗ ಐ ಕಲರ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಓಕೆ, ನಂದು ಐ ಕಲರು ಒಂದು ಬ್ರೌನ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ನನಗೆ ಬ್ರೌನ್ ಇದೆ ಅಂತಂದರೆ ಅಫ್ಕೋರ್ಸ್ ನನ್ನಲ್ಲಿರುವಂತಹ ಕ್ಯಾರೆಕ್ಟರ್ಸ್ಗಳು 50% ಮದರಿಂದ ಬಂದಿದೆ, 50% ಫಾದರಿಂದ ಬಂದಿದೆ. ಸೊ ಈ ಐ ಕಲರು ಐದರ್ ಮದರಿಂದ ಬಂತು ಅಥವಾ ಫಾದರಿಂದ ಬಂತು. ಇನ್ ಕೇಸ್ ಅದು ಮದರಿಂದ ಬಂದಿತ್ತು ಅಂದರೆ ನಮ್ಮ ತಾಯಿಗೆ ಅವ್ರ ಅಪ್ಪ ಅಮ್ಮದ್ರಲ್ಲಿ ಯಾರಿಂದ ಬಂದಿತ್ತು. ಸೊ ಜನ್ರೇಷನ್ ಟು ಜನ್ರೇಷನ್ನು ಆ ಕ್ಯಾರೆಕ್ಟರು ಹೇಗೆ ಪಾಸ್ ಆನ್ ಆಗ್ತಾ ಇದೆ. ಸೊ ಯಾಕೆ ಮಾಡಬೇಕು ಮೇಡಮ್ ಅಂತ ಕೇಳಿದರೆ, ಕೆಲವೊಂದು ತುಂಬ ಇಂಪಾರ್ಟೆಂಟ್ ಆದಂತಹ ಕ್ಯಾರೆಕ್ಟರ್ಸ್ಗಳನ್ನು ಅಥವಾ ಡಿಸೀಸಸ್ಗಳನ್ನು, ಡಿಸಾರ್ಡರ್ಸ್ಗಳನ್ನು ನಾವು ಪೆಡಿಗ್ರಿ ಅನಲೈಸಿಸ್ ಮಾಡಿ ಸ್ಟಡಿ ಮಾಡೋದ್ರಿಂದ ವಿ ಕ್ಯಾನ್ ಪ್ರಿಡಿಕ್ಟ್. ಓಕೆ, ಈ ಜನ್ರೇಷನಿಗೆ, ನೆಕ್ಸ್ಟ್ ಜನ್ರೇಷನಿಗೆ ಇದು ಬರ್ಬೋದು. ಸೊ ಅದು ಬರದೇ ಇರುವಂಗೆ ನಾವು ಏನು ಪ್ರಿಕಾಷನ್ಸ್ಗಳನ್ನು ತೊಗೋಬೋದು, ಅಥವಾ ಏನು ಒಂದು ಟ್ರೀಟ್ಮೆಂಟನ್ನು ತೊಗೋಬೋದು. ಸೊ ಕೆಲವೊಂದು ಸ್ಟಡೀಸ್ನಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಪೆಡಿಗ್ರಿ ಅನಲೈಸಿಸ್ ಇಟ್ ಈಸ್ ದ ರೆಕಾರ್ಡ್. ಸೊ ನೀವು ರೆಕಾರ್ಡ್ ಇಡ್ತಾ ಇದ್ದೀರಾ ಕ್ಯಾರೆಕ್ಟರದ್ದು. ಸೊ ಇಟ್ ಈಸ್ ಅ ರೆಕಾರ್ಡ್ ಆಫ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಈ ಚಾಪ್ಟರ್ ಎಂಡಿಗೆ ಬಂದಿದ್ದೀವಿ ನಾವು. ಇನ್ಹೆರಿಟೆನ್ಸ್ ಅಂದರೆ ಏನು? ಯಾವುದೋ ಒಂದು ಕ್ಯಾರೆಕ್ಟರು ಜನ್ರೇಷನ್ ಟು ಜನ್ರೇಷನ್ನು ಹೇಗೆ ಪಾಸ್ ಆನ್ ಆಗ್ತಾ ಇದೆ, ಅದು ಇನ್ಹೆರಿಟೆನ್ಸು. ಸೊ ಇಟ್ ಈಸ್ ದ ರೆಕಾರ್ಡ್ ಆಫ್ ಇನ್ಹೆರಿಟೆನ್ಸ್ ಆಫ್ ಅ ಟ್ರೇಟ್, ಆಫ್ ಅ
ಕ್ಯಾರೆಕ್ಟರ್ ಇನ್ ಸೆವ್ರಲ್ ಜನರೇಷನ್ಸ್ ಆಫ್ ಅ ಫ್ಯಾಮಿಲಿ. ಸೊ ಒಂದೇ ಫ್ಯಾಮ್ಲಿಯನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಒಂದು ಕ್ಯಾರೆಕ್ಟರನ್ನು ಸ್ಟಡಿ ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡಿ, ಆ ಕ್ಯಾರೆಕ್ಟರು ನಮ್ಮದ್ರಲ್ಲಿ ಹೆಂಗಿದೆ, ಆಮೇಲೆ ನನ್ನ ಫ್ರೆಂಡ್ಸ್ನಲ್ಲಿ ಹೆಂಗಿದೆ, ಅವ್ರ ಫ್ರೆಂಡ್ಸ್ನಲ್ಲಿ ಹೆಂಗಿದೆ ಅಂತ ಸ್ಟಡಿ ಮಾಡ್ತಾ ಇಲ್ಲ. ನನ್ನದೇ ಫುಲ್ ಒಂದು ಫ್ಯಾಮ್ಲಿ ಟ್ರೀನ್ ಇದೆಯಲ್ಲ, ಆ ಫ್ಯಾಮ್ಲಿ ಟ್ರೀನಲ್ಲಿ ಆ ಇನ್ಹೆರಿಟೆನ್ಸನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಡೆಫಿನೇಷನ್ ವೆರಿ ವೆರಿ ಸಿಂಪಲ್ ಮತ್ತು ಈಸಿಯಾಗಿದೆ. Pedigree analysis, it is the record of inheritance of a character where in several generations of a family. ಸೊ ನೀವು ಪೆಡಿಗ್ರಿ ಅನಲೈಸಿಸ್ ಮಾಡಬೇಕು ಅಂದರೆ ನಿಮಗೆ ಫ್ಯಾಮಿಲಿ ಟ್ರೀ ಬೇಕು. ಸೊ ಏನನ್ನು ನೀವು ಸ್ಟಡಿ ಮಾಡ್ತಾ ಇದ್ದೀರಾ? ವಿ ಆರ್ ಸ್ಟಡಿಂಗ್ ಡಿಫ್ರೆಂಟ್ ಟ್ರೇಟ್ಸ್ ಅಥವಾ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಇಟ್ ಮೇ ಬಿ ಎ ಡಿಸೀಸ್ ಆರ್ ಡಿಸಾರ್ಡರ್, ಇಟ್ ಮೇ ಬಿ ಎ ಐ ಕಲರ್, ಇಟ್ ಮೇ ಬಿ ಎ ಹೇರ್ ಕಲರ್, ಹೇರ್ ಟೆಕ್ಸ್ಚರ್, ಕರ್ಲಿ ಇದೆಯೋ, ಸ್ಟ್ರೇಟ್ ಇದೆಯೋ, ಸ್ಮೂತ್ ಇದೆಯೋ. ಸೊ ಪರ್ಟಿಕ್ಯುಲರ್ ಕ್ಯಾರೆಕ್ಟರನ್ನು ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ಪೆಡಿಗ್ರಿ ಅನಲೈಸಸನ್ನು ನೀವು ಸ್ಟಡಿ ಮಾಡಬೇಕಾದ್ರೆ ಕೆಲವೊಂದು ಸಿಂಬಾಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ಆಲ್ರೆಡಿ ನೀವು NCERTನಲ್ಲಿ ನೋಡಿರ್ಬೋದು. ಸೊ ಫಸ್ಟು ಆ ಸಿಂಬಾಲ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ದೆನ್ ವಿ ವಿಲ್ ಗೋ ಟು ದ ಮೇನ್ ಕಾನ್ಸೆಪ್ಟ್. ಓಕೆ, ನಾವು ಸಿ ಹಿಯರ್, ಪೆಡಿಗ್ರಿ ಅನಲೈಸಿಸನ್ನು ನಾವು ಫ್ಯಾಮಿಲಿ ಟ್ರೀನಲ್ಲಿ ಅಥವಾ ಜನ್ರೇಷನ್ ಟು ಜನ್ರೇಷನ್ ಸ್ಟಡಿ ಮಾಡಬೇಕಾದ್ರೆ ವಿ ಯೂಸ್ ಸರ್ಟನ್ ಸಿಂಬಾಲ್ಸ್. ಸೊ ಈ ಸಿಂಬಾಲನ್ನು ಸ್ಟಾರ್ಟ್ ವಿತ್ ದ ಸಿಂಪಲ್ ಒನ್. ಓಕೆ, ಸೊ ಇನ್ ಕೇಸ್ ಇಫ್ ವಿ ಆರ್ ಯೂಸಿಂಗ್ ದಿಸ್ ಸಿಂಬಾಲ್ ಸ್ಕ್ವೇರ್ ಇತ್ತು ಅಂತಂದರೆ ದಿಸ್ ವಿ ಆರ್ ಇಂಡಿಕೇಟಿಂಗ್ ಅ ಮೇಲ್. ಅದೇ ನೀವು ಸರ್ಕಲ್ ಇತ್ತು ಅಂತಂದರೆ ವಿ ಆರ್ ಇಂಡಿಕೇಟಿಂಗ್ ಆರ್ ಯೂಸಿಂಗ್ ದಿಸ್ ಸಿಂಬಾಲ್ ಟು ಇಂಡಿಕೇಟ್ ಫೀಮೇಲ್. ಸೊ ಜನ್ರೇಷನ್ನಲ್ಲಿ ಮೇಲ್ಸಿಗೆ ಆ ಡಿಸೀಸ್ ಇತ್ತು ಅಂದರೆ ಆವಾಗ ನಾವು ಸ್ಕ್ವೇರ್ ಅಂತ ಹಾಕ್ತೀವಿ. ಫೀಮೇಲ್ಸ್ನೆಲ್ಲ ಏನಾದರೂ ಸ್ಟಡಿ ಮಾಡ್ತಾ ಇದ್ವಿ, ಸರ್ಕಲ್ ಅಂತ ಹಾಕ್ತೀವಿ. ಕೆಲವೊಂದು ಸತಿ ಸ್ಕ್ವೇರ್ ಹಾಕಿ ಈ ಥರ ಇದನ್ನು ನಾವು ಕಲರ್ ಮಾಡಿದ್ವಿ, ಹೈಲೈಟ್ ಮಾಡಿದ್ವಿ ಅಂತಂದರೆ ಇಟ್ ಮೀನ್ಸ್ ಇಟ್ ಈಸ್ ಅ ಅಫೆಕ್ಟೆಡ್ ಮೇಲ್. ಅಫೆಕ್ಟೆಡ್ ಮೇಲ್ ಅಂದರೆ ಏನು? ಯಾವುದೋ ಒಂದು ಕ್ಯಾರೆಕ್ಟರನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ನಾವೇನೇನೋ ಸ್ಟಡಿ ಮಾಡ್ತಿದ್ದೀವಲ್ಲ, ಆ ಸ್ಟಡಿ ಈ ಪರ್ಸನ್ನಲ್ಲಿ ಕಂಡು ಬರ್ತಾ ಇದೆ. ಇವಾಗ ಯಾವುದೋ ಒಂದು ಡಿಸೀಸನ್ನು ನಾವು ಸ್ಟಡಿ ಮಾಡ್ತಾ ಇದ್ದರೆ, ಕಲರ್ ಬ್ಲೈಂಡ್ನೆಸ್ಸನ್ನು ಸ್ಟಡಿ ಮಾಡ್ತಾ ಇದ್ದರೆ ಮೇಲನ್ನು ಡ್ರಾ ಮಾಡಿ ಈ ಥರ ಫುಲ್ಲು ನಾನು ಒಳಗಡೆ ಅದನ್ನ ಹೈಲೈಟ್ ಮಾಡಿದ್ನಿ ಅಂತಂದರೆ ಆ ಮೇಲಲ್ಲಿ ಆ ಕಲರ್ ಬ್ಲೈಂಡ್ನೆಸ್ ಕಾಣಿಸ್ತಾ ಇದೆ ಅಂತ ಅರ್ಥ. ಅದೇ ನೀವು ಸರ್ಕಲ್ ಮಾಡಿ ಈ ಥರ ಮಾಡಿದ್ರಿ ಅಂತಂದರೆ ಇಟ್ ಈಸ್ ದ ಅಫೆಕ್ಟೆಡ್ ಫೀಮೇಲ್. ಓಕೆ ಮ್ಯಾಮ್, ಇದೆಲ್ಲವನ್ನು ಯಾಕೆ ನಾವು ಡ್ರಾ ಮಾಡ್ತಾ ಇದ್ದೀವಿ, ಹೆಂಗೆ ನಮಗೆ ಗೊತ್ತಾಗುತ್ತೆ ಅಂತಂದರೆ, ಮೇಲ್ ಮತ್ತು ಫೀಮೇಲನ್ನು ನಾವು ಮೇಲ್ ಆ್ಯಂಡ್ ಫೀಮೇಲನ್ನು ಈ ರೀತಿ ನಾವು ಜಾಯಿನ್ ಮಾಡಿದ್ವಿ ಅಂತಂದರೆ ದಿಸ್ ಇಂಡಿಕೇಟ್ಸ್ ದ ಪೇರೆಂಟ್ಸ್ ಅಥವಾ ಕಪಲ್ಸ್, ಅಥವಾ ಇದನ್ನು ನಾವು ಮೇಟಿಂಗ್ ಅಂತ ಇಟ್ಕೋಬೋದು. ಇವರಿಬ್ಬರ ನಡುವೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗಿ ನೆಕ್ಸ್ಟ್ ಜನ್ರೇಷನ್ ಯಾವ ಬರ್ತಾ ಇದೆ ಅಂತ ನಾವು ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಸೊ ಮೇಲ್ ಫಿಮೇಲ್ ಮಧ್ಯೆ ನೀವು ಒಂದು ಲೈನ್ ಹಾಕಿದ್ರಿ ಅಂತಂದರೆ ಇಟ್ ಇಂಡಿಕೇಟ್ಸ್ ದ ಪೇರೆಂಟ್ಸ್ ಅಥವಾ ಕಪಲ್ಸ್ ಅಂತ ಅರ್ಥ. ಅದೇ ನೀವು ಡಬಲ್ ಲೈನ್ ಹಾಕಿ ಇಂಡಿಕೇಟ್ ಮಾಡಿದ್ರಿ ಅಂತಂದರೆ ಇವರಿಬ್ಬರ ಮದುವೆ ಏನು ನಡುವೇನು ಮದುವೆ ಆಗಿದೆಯಲ್ಲ, ದೇ ಆರ್ ದ ರಿಲೇಟಿವ್ಸ್ ಅಂತ ಅರ್ಥ. ಸೊ ರಿಲೇಷನ್ನಲ್ಲೇ ಮದುವೆ ಆಗೋದು ಅಂತ ಹೇಳ್ತೀವಲ್ಲ, ಸೊ ಇಟ್ ಇಂಡಿಕೇಟ್ಸ್ ದ ರಿಲೇಟಿವ್ಸ್. ಓಕೆ, ಅಥವಾ ರಿಲೇಟಿವ್ ಕಪಲ್ಸ್ ಅಂತ ಅನ್ಕೋಬೋದು. ಓಕೆ, ಅಥವಾ ಮೀಟಿಂಗ್ ಬಿಟ್ವೀನ್ ದ ರಿಲೇಷನ್ಸ್ ಅಂತ ಅನ್ಕೋಬೋದು. ನೆಕ್ಸ್ಟ್ ನಾವು ಇಲ್ಲಿ ಒಂದು ಕಪಲನ್ನು ತೋರಿಸಿದ ಮೇಲೆ, ಪೇರೆಂಟನ್ನು ತೋರಿಸಿದ ಮೇಲೆ ನೆಕ್ಸ್ಟ್ ಕೆಳಗಡೆ ಒಂದು ವರ್ಟಿಕಲ್ ಲೈನ್ ಹಾಕಿ ಇಲ್ಲೇ ಮತ್ತೆ ನಾವು ಬೇರೆ ಬೇರೆ ಜನ್ರೇಷನ್ಸನ್ನು ತೋರಿಸಿದ್ವಿ ಅಂತಂದರೆ ನಾವು ದಿಸ್ ಇಂಡಿಕೇಟ್ಸ್ ದ ಫಸ್ಟ್ ಜನ್ರೇಷನ್ ಆ್ಯಂಡ್ ದಿಸ್ ಇಂಡಿಕೇಟ್ಸ್ ದ ಸೆಕೆಂಡ್ ಜನ್ರೇಷನ್. ಸೊ ಫಸ್ಟ್ ಜನ್ರೇಷನಲ್ಲಿ ಇಲ್ಲಿಂದ ನಾವು ಪೆಡಿಗ್ರಿ ಅನಲೈಸಿಸ್ ಸ್ಟಾರ್ಟ್ ಮಾಡಿದರೆ ದೀಸ್ ಆರ್ ನಥಿಂಗ್ ಬಟ್ ದ ಪೇರೆಂಟ್ಸ್, ಇವರು ಪೇರೆಂಟ್ಸ್ ಅಂತ ಆಯಿತು. ನೆಕ್ಸ್ಟ್ ಯಾರು ಇವರು, ನಾವು ದೀಸ್ ಆರ್ ದ ಸೆಕೆಂಡ್ ಜನ್ರೇಷನ್ ಅಂತಂದರೆ ರೌಂಡ್ ಆಯಿತು ಅಂತಂದರೆ ಇದು ಡಾಟರ್ ಅಂತ ಅರ್ಥ. ಓಕೆ, ಅದೇ ಸ್ಕ್ವೇರ್ ಇತ್ತು ಅಂತಂದರೆ ಸನ್ ಅಂತ ಅರ್ಥ. ಅಗೇನ್ ಸರ್ಕಲ್ ಆಯಿತು ಅಂದರೆ ಡಾಟರ್ ಆಯಿತು ಅಂತ ಅರ್ಥ. ಓಕೆ, ಸೊ ಈ ಪೇರೆಂಟ್ಸಿಗೆ, ಈ ದಂಪತಿಗಳಿಗೆ ಫಾರ್ ಎಕ್ಸಾಂಪಲ್ 3 ಜನ ಮಕ್ಕಳು ಹುಟ್ಟಿದ್ದಾರೆ ಅಂತ ನೀವು ತಿಳ್ಕೋಬೇಕು. ಅದರಲ್ಲಿ ಇಬ್ಬರು ಗರ್ಲ್ಸ್ ಇದ್ದಾರೆ ಮತ್ತು ಒಬ್ಬರು ಬಾಯ್ ಇದ್ದಾರೆ ಅಂತ ಅರ್ಥ. ಸೊ ಕೆಳಗಡೆ ನಾವು ಎಷ್ಟು ಜನ್ರೇಷನಲ್ಲಿ ಎಷ್ಟು ಇಂಡಿಕೇಟ್ ಮಾಡ್ತಾ ಹೋಗ್ತಿದ್ದೀವಲ್ಲ ಅಷ್ಟು ಮಕ್ಕಳಿದ್ದಾರೆ ನೆಕ್ಸ್ಟ್ ಜನ್ರೇಷನಲ್ಲಿ ಅಂತ ಅರ್ಥ. ಇನ್ ಕೇಸ್ ಈ ಕಪಲ್ಲಿಗೆ ಅಥವಾ ಈ ಪೇರೆಂಟ್ಸಿಗೆ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಅಗೇನ್ ಒಂದು ಬಾಯ್ ಮತ್ತು ಒಂದು ಗರ್ಲ್ ಹುಟ್ಟಿ ಅದರಲ್ಲಿ ನಾವೇನಾದರೂ ಒಂದು ಈ ಥರ ಏನಾದರೂ ಹೈಲೈಟ್ ಮಾಡಿದ್ವಿ ಅಂತಂದರೆ ಅಫೆಕ್ಟೆಡ್ ಡಾಟರ್. ವೈ ಡಾಟರ್? ಬಿಕಾಸ್ ಸರ್ಕಲ್ ಅಂತಂದರೆ ಡಾಟರ್ ಅಂತ ಹೇಳಿದ್ದೀವಲ್ಲ, ಅದೇ ಇದನ್ನು ಈ ರೀತಿ ಮಾಡಿದ್ವಿ ಅಂತಂದರೆ ಅಫೆಕ್ಟೆಡ್ ಸನ್ ಅಂತ ಅರ್ಥ.
ಓಕೆ ಮ್ಯಾಮ್ 2 ಮಿನಿಮಮ್ ಡ್ರಾ ಮಾಡಬೇಕಾ? ಹಾಗೇನೂ ಇಲ್ಲ, ಕಂಪಲ್ಷನ್ ಅಂತೂ ಇಲ್ಲಲ್ಲ. ಸೊ ಈ ಪೇರೆಂಟ್ಸಿಗೆ ಒಂದೇ ಒಂದು ಮಗು ಇದೆ, ಡಾಟರ್ ಇದೆ ಅಂತ ಅರ್ಥ. ಸೊ ಆವಾಗ ಈ ರೀತಿಯಾಗಿ ನಾವು ಇಂಡಿಕೇಟನ್ನು ಮಾಡ್ತೀವಿ. ಕೆಲವೊಂದು ಸತಿ ನಾವು ಈ ರೀತಿ ಸ್ಕ್ವೇರ್ ಅಥವಾ ಸರ್ಕಲ್ ಬದಲಿಗೆ ಡಯಾಗೋನಲ್ ಹಾಕಿದ್ವಿ ಅಂತಂದರೆ ಈ ಪೇರೆಂಟ್ಸಿಗೆ ಒಂದು ಮಗು ಇದೆ ಅಂತ ಜಸ್ಟ್ ನಾವು ಹೇಳ್ತಾ ಇದ್ದೀವಿ, ಬಟ್ ಅದು ಡಾಟರ್ ಇದೆಯೋ ಸನ್ ಇದೆಯೋ ಅಂತ ನಾವು ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಕ್ವಶನನ್ನು ಟ್ರಿಕ್ಕಿ ಮಾಡಲಿಕ್ಕೆ ಅಥವಾ ಟ್ವಿಸ್ಟ್ ಮಾಡಲಿಕ್ಕೆ ಈ ರೀತಿ ಕೂಡ ನಾವು ಸಿಂಬಾಲನ್ನು ಮಾಡಿರ್ತಾರೆ, ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ಸೊ ಕನ್ಫ್ಯೂಸ್ ಆಗಬಾರ್ದು. ಸೊ ಇದೇನಿದ್ದು ಅನ್ನೋನ್ ಸೆಕ್ಸ್ ಅಂತ ನೀವು ಅನ್ಕೋಬೋದು. ಐದರ್ ಡಾಟರ್ ಆಗಿರ್ಬೋದು ಅಥವಾ ಸನ್ ಕೂಡ ಆಗಿರ್ಬೋದು. ಸೊ ಇವೆಲ್ಲ ಕ್ಯಾರೆಕ್ಟರ್ಸ್ಗಳನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಇನ್ ಕೇಸ್ ಈ ರೀತಿ ಡಯಾಗೋನಲ್ ಮಾಡಿ ಇದರಲ್ಲಿ ಒಂದು ನಂಬರ್ 4 ಅಂತ ಬರೆದಿದ್ರು ಅಂತಂದರೆ ಈ ಪೇರೆಂಟ್ಸಿಗೆ ನೆಕ್ಸ್ಟ್ ಜನ್ರೇಷನ್ನಲ್ಲಿ 4 ಮಕ್ಕಳಿದ್ದಾರೆ ಅಂತ ಅರ್ಥ. ಸೆಕೆಂಡ್ ಜನ್ರೇಷನಲ್ಲಿ 4 ಮಕ್ಕಳಿದ್ದಾರೆ ಈ ಪೇರೆಂಟ್ಸಿಗೆ, ಬಟ್ ಅದರಲ್ಲಿ ಎಷ್ಟು ಜನ ಡಾಟರು ಎಷ್ಟು ಜನ ಸನ್ನು ಅಂತ ಮೆನ್ಷನ್ ಮಾಡಿಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಸೊ ಮಿನಿಮಮ್ ಇಷ್ಟಂತೂ ನಿಮ್ಗೆ ಗೊತ್ತಿರಲೇಬೇಕು. ಸೊ ಇದು ಕೂಡ ಸಿಂಬಾಲು, ಅದರ ಅರ್ಥ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ನಾವು ಈ ಸಿಂಬಾಲ್ಸ್ಗಳನ್ನು ಇಟ್ಕೊಂಡು ಪೆಡಿಗ್ರಿ ಅನಲೈಸಿಸ್ನಲ್ಲಿ ಜನ್ರೇಷನ್ ಟು ಜನ್ರೇಷನ್ನು ಕ್ಯಾರೆಕ್ಟರ್ಸ್ಗಳನ್ನು ಈಸಿಯಾಗಿ ಸ್ಟಡಿ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಗೊತ್ತಾಯ್ತಾ? ಸೊ 2 ಲೈನ್ ಬಂತು ಅಂದರೆ ಫಸ್ಟ್ ಜನ್ರೇಷನ್ ಮತ್ತು ಸೆಕೆಂಡ್ ಜನ್ರೇಷನ್. ಇನ್ ಕೇಸ್ ಈ ರೀತಿಯಾಗಿತ್ತು ಅಂದರೆ ದೀಸ್ ಆರ್ ದ ಪೇರೆಂಟ್ಸ್. ಓಕೆ, ಈ ಪೇರೆಂಟ್ಸಿಗೆ ಮುಂದುಗಡೆ 3 ಮಕ್ಕಳಾಗಿದ್ದಾರೆ ಅಂತ ಇಮ್ಯಾಜಿನ್ ಮಾಡಿ, 3 ಜನ ಗರ್ಲ್ಸ್ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿ. ಸೊ ದಿಸ್ ಈಸ್ ದ ಫಸ್ಟ್ ಜನ್ರೇಷನ್, ದಿಸ್ ಈಸ್ ದ ಸೆಕೆಂಡ್ ಜನ್ರೇಷನ್. ನೆಕ್ಸ್ಟ್ ಈ 3ರಲ್ಲಿ ಇಲ್ಲಿರುವಂತಹ ಏನು ಡಾಟರ್ ಇದ್ದಾರಲ್ಲ, ಈ ಡಾಟರಿಗೆ ಅಗೇನ್ ಮದುವೆ ಆಗಿದೆ ಅಥವಾ ಮುಂದೆ ಅಲ್ಲೊಂದು ಕಪಲ್ ಇದೆ ಅಂತ ಇಂಡಿಕೇಟ್ ಮಾಡ್ದಂಗೆ. ಓಕೆ, ಸೊ ಈ ಕಪಲ್ಲಿಗೆ ಅಗೇನ್ ಇಲ್ಲಿ 2 ಸನ್ಸ್ ಅಥವಾ 1 ಡಾಟರ್ 1 ಗರ್ಲ್ ಏನಾದರೂ ಜಸ್ಟ್ ನಾನು ಸ್ಟಡಿ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಏನಾಯ್ತು, ಇದು 3rd ಜನ್ರೇಷನ್ ಆಯಿತು. ಸೊ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, 3rd ಜನ್ರೇಷನ್. ಹಾಗೆ ನೀವು ಫ್ಯಾಮಿಲಿ ಟ್ರೀ ಅಂತಂದರೆ ಜನ್ರೇಷನ್ ಟು ಜನ್ರೇಷನ್ನು ನೀವು ಈ ರೀತಿ ಡ್ರಾ ಮಾಡ್ತಾ ಹೋಗ್ಬೋದು. ಸೊ ನಾವು ಈ ಲೆವೆಲ್ಗೆ ಏನಾದರೂ ಇದ್ದೀವಿ ಅಂತ ಇಮ್ಯಾಜಿನ್ ಮಾಡಿದರೆ, ನಮ್ಮಲ್ಲಿ ಸ್ಟಡಿ ಮಾಡ್ತಾ ಇದ್ದರೆ ಇಲ್ಲಿರುವಂಥವ್ರು ನಮ್ಮ ಪೇರೆಂಟ್ಸು, ಅಲ್ಲಿ ಮೇಲ್ಗಡೆ ನಮ್ಮ ಅಜ್ಜ ಮತ್ತು ಅಜ್ಜಿ, ಅದ್ರ ಮೇಲ್ಗಡೆ ಇತ್ತು ಅಂತಂದರೆ ನಮಗೆ ಟ್ರೇಸ್ ಮಾಡೋಕ್ಕೆ ಸಾಧ್ಯ ಇತ್ತು, ಅವ್ರ ಹೆಸರು ನಿಮ್ಗೆ ನೆನಪಿತ್ತು, ಅವ್ರು ಹೆಂಗಿದ್ದಾರೆ ಅಂತ ನೆನಪಿತ್ತು ಅಂದರೆ ಅವಾಗ ನಮ್ಮ ಮುತ್ತಜ್ಜ ಮುತ್ತಜ್ಜಿ ಅಂತ. ಸೊ ಅದಕ್ಕೆ ಹಳೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಹಿರಿಯರೇನು ಇರ್ತಿದ್ರಲ್ಲ ಅವರು ಅವ್ರ ಫ್ಯಾಮಿಲಿ ಟ್ರೀಯನ್ನು ಒಂದು ಕಡೆ ಬರೆದಿಡ್ತಾ ಇದ್ರು. ಸೊ ನಮ್ಮ ಪೂರ್ವಜರು ಹಿಂಗಿದ್ರು, ಅವ್ರಿಗೆ 2 ಮಕ್ಕಳಿದ್ರು, ಅದರಲ್ಲಿ ಇಷ್ಟು ಜನದ ಮದುವೆ ಆಗಿತ್ತು, ಅವ್ರಿಗೆ ನೆಕ್ಸ್ಟ್ ಇಷ್ಟು ಮಕ್ಕಳು ಹುಟ್ಟಿದ್ರು ಅಂತ. ಸೊ ಇನ್ ಕೇಸ್ ಇವಾಗ ನೋಡಿ ಇದನ್ನು ನೀವು ಸ್ಟಡಿ ಮಾಡ್ತಾ ಇದ್ದೀರಲ್ಲ, ಈ ಸ್ಟಡಿ ಮಾಡೋದ್ರಲ್ಲಿ ನೀವು ಇಲ್ಲೇನಿದಾರಲ್ಲ, ಇಲ್ಲಿ ನಾವೆಲ್ಲೂ ಮೇಟಿಂಗ್ ತೋರಿಸಿಲ್ಲ, ಸೊ ಕಪಲ್ ಅಂತ ತೋರಿಸಿಲ್ಲ, ಪೇರೆಂಟ್ ಅಂತ ತೋರಿಸಿಲ್ಲ. ಸೊ ಈ ಎಕ್ಸಾಂಪಲ್ ಏನಾಯಿತು, ಇಲ್ಲಿರುವಂತಹ 3 ಏನು ಡಾಟರ್ಸ್ ಇದ್ದಾರೆ ಅದರಲ್ಲಿ ನೆಕ್ಸ್ಟ್ ಜನ್ರೇಷನ್ ಟು ಜನ್ರೇಷನ್ ಕ್ಯಾರೆಕ್ಟರ್ಸ್ ಹೋಗಿದೆ ಅಂದರೆ ಅದು ಇಲ್ಲಿ ಮಾತ್ರ ಸಾಧ್ಯ ಇದೆ ಈ ಗ್ರೂಪಲ್ಲಿ. ಹೌದಾ? ಇವೆರಡರಲ್ಲಿ ಅದು ಜನ್ರೇಷನ್ ನೆಕ್ಸ್ಟ್ ಆಗೇ ಇಲ್ಲ ಅಂತಂದರೆ ಅಲ್ಲಿ ಪಾಸ್ ಆನ್ ಆಗುವಂತಹ ಕ್ಯಾರೆಕ್ಟರ್ಸು ಇರೋದೇ ಇಲ್ಲ. ಅಂದರೆ ಕ್ಯಾರೆಕ್ಟರ್ಸ್ಗಳಿರ್ತವೆ, ನಮಗೆ ಸ್ಟಡಿ ಮಾಡಲಿಕ್ಕೆ ಅಲ್ಲಿ ಅವಕಾಶನೇ ಇಲ್ಲ ಅಂತ ಅರ್ಥ. ಸೊ ಇದೆಲ್ಲ ಸಿಂಬಲ್ಸ್ಗಳನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಮೇಲು, ಫಿಮೇಲು, ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ಈ ರೀತಿ ಹೈಲೈಟ್ ಮಾಡಿದರೆ ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರ್ಸು ಆ ಪರ್ಸನ್ನಲ್ಲಿ ಕಾಣಿಸ್ತಾ ಇದೆ ಅಂತ. ಇವಾಗ ಇಲ್ಲಿ 3 ಜನ ಡಾಟರ್ ಇದ್ದಾರಲ್ಲ, ಸೊ 3 ಜನದಲ್ಲಿ ನಾನು ಇಲ್ಲಿ ಹೈಲೈಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಇವರಿಗೆ ಹುಟ್ಟಿರುವಂತಹ 3 ಮಕ್ಕಳಲ್ಲಿ ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರು ಈ ಡಾಟರಲ್ಲಿ ಮಾತ್ರ ಕಾಣಿಸ್ತಾ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಕರ್ಲಿ ಹೇರ್ ಅಂತ ಇಟ್ಕೊಳ್ಳಿ. ಸೊ ಕರ್ಲಿ ಹೇರ್ ಇಲ್ಲೆಲ್ಲೋ ಫಾದರಿಗಿತ್ತು ಅಂತ ಇಮ್ಯಾಜಿನ್ ಮಾಡಿ. ಸೊ ಈ ಫಾದರಿಂದ ನೆಕ್ಸ್ಟು ಈ ಸನ್ನಿಗೆ ಅದು ಈ ಡಾಟರಿಗೆ ಅದು ಬಂದಿದೆ ಅಂತ. ಜಸ್ಟ್ ಎಕ್ಸಾಂಪಲ್, ಈ ರೀತಿ ಆಗಲಿಕ್ಕೂ ಸಾಧ್ಯ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಅಫೆಕ್ಟೆಡ್ ಫಾದರ್ ಇದ್ದರು ಅಂತಂದರೆ ಮುಂದೆ 3 ಜನ ಎಷ್ಟೇ ಜನ ಡಾಟರ್ಸ್ ಇದ್ರೂ ಅವರೆಲ್ಲರಲ್ಲೂ ಅದು ಕಂಡು ಬರಬೇಕು. ಓಕೆ, ಸೊ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಜನ್ರೇಷನ್ ಟು ಜನ್ರೇಷನ್ನು ನಾವು ಅದನ್ನು ಸ್ಟಡಿ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಜನ್ರೇಷನಲ್ಲಿ ಕಾಣಿಸ್ತಾ ಇದೆ, ಸೆಕೆಂಡ್ನಲ್ಲೂ ಕಾಣಿಸ್ತಾ ಇದೆ, ಕಂಪಲ್ಸರಿಯಾಗಿ 3ರ್ಡ್ನಲ್ಲೂ ಕಾಣಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. 3ರ್ಡ್ನಲ್ಲಿ ಆ ಕ್ಯಾರೆಕ್ಟರು ಯಾವ ಮಕ್ಕಳಲ್ಲೂ ಕಾಣ್ದೇ ಇರ್ಬೋದು. ನೆಕ್ಸ್ಟ್ ಸಡನ್ನಾಗಿ ಮತ್ತೆ ಇವ್ರದ್ದು ಮತ್ತೆ ಏನಾದರೂ ನೆಕ್ಸ್ಟ್ ಮದುವೆ ಆಯಿತು ಅಂತಂದರೆ ನೆಕ್ಸ್ಟ್ ಆವಾಗ ಕಾಣಿಸ್ಬೋದು. ಸೊ ಕ್ಯಾರೆಕ್ಟರ್ಸ್ಗಳು ಎಲ್ಲ ಜನ್ರೇಷನ್ನಲ್ಲಿ ಕಾಣಿಸ್ಬೇಕೇ ಅಂತೇನು ರೂಲ್ಸ್ ಇಲ್ಲ. ಕೆಲವೊಂದು ಜನ್ರೇಷನ್ನಲ್ಲಿ ಅವು ಸ್ಕಿಪ್ ಕೂಡ ಆಗ್ಬೋದು, ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಅವು ಕಾಣಿಸೂಬೋದು. ಸೊ ಒಟ್ಟಿನಲ್ಲಿ ಈ ರೀತಿಯಾದಂತಹ ಸ್ಟಡಿ ಮಾಡೋದೇನಿದೆಯಲ್ಲ, ರೆಕಾರ್ಡ್ ಇಡೋದೇನಿದೆಯಲ್ಲ, ಇದನ್ನು ನಾವು ಪೆಡಿಗ್ರಿ ಅನಲೈಸಿಸ್ ಅಂತ ಕರಿತೀವಿ. ಸೊ ಕೆಲವೊಂದು ಎಕ್ಸಾಂಪಲ್ಸ್ಗಳ ಮೂಲಕ ಇದನ್ನು ನಾವು ಸ್ಟಡಿ ಮಾಡಬೇಕು. ದ್ಯಾಟ್ ವಿಲ್ ಸಿ ನೌ.
ಓಕೆ. ನಾವು ಇಷ್ಟೊತ್ತ ನಾವೇನು ಹೇಳಿದ್ವಲ್ಲ, ಕ್ಯಾರೆಕ್ಟರ್ಸ್ಗಳು ಇರ್ತವೆ, ಅವನ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂತ. ನಮಗೆ ಒಂದು ಪಾಯಿಂಟ್ ಗೊತ್ತಿದೆ, ಏನಿದೆ ಅಂದರೆ ಯಾವಾಗ ನಾವು ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತೀವೋ ದ್ಯಾಟ್ ಕ್ಯಾರೆಕ್ಟರ್ ಈಸ್ ಕಂಟ್ರೋಲ್ಡ್ ಬೈ ಎ ಪರ್ಟಿಕ್ಯುಲರ್ ಜೀನ್. ಹೌದಾ? ಒಂದು ಕ್ಯಾರೆಕ್ಟರಿಗೆ ಒಂದು ಜೀನ್ ಇರಲೇಬೇಕು ಕಂಟ್ರೋಲ್ ಮಾಡಲಿಕ್ಕೆ. ಸೊ ಆ ಜೀನ್ ಏನಿದೆಯಲ್ಲ ಅದು ಎಲ್ಲಿರುತ್ತೆ? ಕ್ರೋಮೋಸೋಮ್ಸ್ಗಳ ಮೇಲೆ ಇರುತ್ತೆ. ಅಂದರೆ DNA ಮೇಲೆ ಇರುತ್ತೆ, ಅಂದರೆ ಕ್ರೋಮೋಸೋಮ್ಸ್ಗಳ ಮೇಲೆ ಇರುತ್ತೆ. ಸೊ ಟೋಟಲ್ ಆಗಿ ನಾವು ಕ್ಯಾರೆಕ್ಟರ್ಸ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರ್ಸ್ಗಳು ಎಲ್ಲಿ ಕುಂತಿದ್ದಾವೆ? ಅವು ನಮ್ಮ ಕ್ರೋಮೋಸೋಮ್ಸ್ಗಳ ಮೇಲೆ ಕುಂತಿದ್ದಾವೆ. ಸೊ ನಾವು ಕ್ರೋಮೋಸೋಮ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಕರೆಕ್ಟಾಗಿ ಕ್ಯಾರೆಕ್ಟರ್ಸ್ಗಳನ್ನು ಹೆಂಗೆ ಪಾಸ್ ಆಗ್ತಾ ಇದ್ದಾವೆ ಅಂತ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇಫ್ ಯು ಟೇಕ್ ಹ್ಯೂಮನ್, ಓಕೆ, ನಮ್ಮ ಬಾಡಿನಲ್ಲಿ ಟೋಟಲ್ ಆಗಿ ಎಷ್ಟು ಕ್ರೋಮೋಸೋಮ್ಸ್ ಇದ್ದಾವೆ? ವಿ ಹ್ಯಾವ್ 46 ಕ್ರೋಮೋಸೋಮ್ಸ್. ಹೌದಾ? ಸೊ ಇನ್ ಕೇಸ್ ಮೇಲ್ ಇತ್ತು ಅಂತಂದರೆ ಮೇಲ್ ಆರ್ಗ್ಯಾನಿಸಮ್ಸ್ನಲ್ಲಿ 44 + XY ಇರುತ್ತೆ. ಅದೇ ಫೀಮೇಲ್ ಆರ್ಗ್ಯಾನಿಸಮ್ಸ್ನಲ್ಲಿ 44 + XX ಇರುತ್ತೆ. ಸೊ ಕರೆಕ್ಟಾಗಿ XX ಇದ್ದರೆ ಫೀಮೇಲು, XY ಇದ್ದರೆ ಮೇಲು. ಸೊ ನಾವು ಯಾವ ಕ್ಯಾರೆಕ್ಟರ್ಸನ್ನು ಪೆಡಿಗ್ರಿನಲ್ಲಿ ಅಸೆಸ್ ಮಾಡ್ತಾ ಇದ್ದೀವಲ್ಲ ಆ ಕ್ಯಾರೆಕ್ಟರ್ಸ್ಗಳು ಐದರ್ ಈ 44 ಕ್ರೋಮೋಸೋಮ್ಸ್ಗಳ ಮೇಲೆ ಇರಬಹುದು, ಅಥವಾ ಅವು X ಕ್ರೋಮೋಸೋಮ್ಸ್ ಮೇಲೂ ಇರಬಹುದು, ಅಥವಾ ಆ ಕ್ಯಾರೆಕ್ಟರು Y ಕ್ರೋಮೋಸೋಮ್ ಮೇಲೂ ಇರಬಹುದು. ಹೌದಾ? ಸೊ ಅಲ್ಟಿಮೇಟ್ ಆಗಿ ಅವು ಕ್ರೋಮೋಸೋಮ್ಸ್ಗಳ ಮೇಲೇ ಇರಬೇಕು. ಇದೇನು ನಾವು ಬರ್ದಿದ್ದೀವಲ್ಲ 44 + XY 44 + XX ಅಂತ, ಇದೇನಿದು ಡಿಪ್ಲಾಯ್ಡ್ ನಂಬರ್, ಬಿಕಾಸ್ ವಿ ಆರ್ ದ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್. ಸೊ ನಾವು ಗ್ಯಾಮೆಟ್ಸನ್ನು ತೊಗೊಂಡ್ರೆ ಅವಾಗ ಅವು ಹೆಪ್ಲಾಯ್ಡ್ ಇರ್ತವೆ. ಸೊ ಅದನ್ನು ಈ ನಂಬರನ್ನು ರೆಡ್ಯೂಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ? 22 + XY ಪೇರಲ್ಲಿ ಇದು 22 + XX. ಹೌದಾ? ಸೊ 22 ಪೇರ್, ನಾನು ಇಲ್ಲಿ ಪೇರ್ ಅಂತ ಬರೆದು ಬಿಡ್ತೇನೆ, 22 ಪೇರ್ ಆಫ್ ಕ್ರೋಮೋಸೋಮ್ಸ್. ಇದನ್ನು ನೀವು ಹಾಫ್ ಮಾಡಿದರೆ, ಸೆಕ್ಸ್ ಕ್ರೋಮೋಸೋಮ್ಸ್ಗಳನ್ನ ನಾನು ಹಾಫ್ ಮಾಡಿಲ್ಲ ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ 22 ಪೇರ್ ಅಂದರೆ ಎಷ್ಟಾಯಿತು? 44 X ಕ್ರೋಮೋಸೋಮ್, 45 Y ಕ್ರೋಮೋಸೋಮ್, 46 ಮೇಲ್ಸ್ನಲ್ಲಿ. ಇಲ್ಲಿ ಅಗೇನ್ 22 ಪೇರ್ ಅಂತಂದರೆ ಒಂದು ಪೇರ್ನಲ್ಲಿ 2, ಸೊ 44 ಆಯಿತು. 44 ಪ್ಲಸ್ ಈ ಎಕ್ಸನ್ನು ತೊಗೊಂಡ್ರೆ 45 ಆಯಿತು, ಸೆಕೆಂಡ್ ಎಕ್ಸನ್ನು ತೊಗೊಂಡ್ರೆ 46 ಕ್ರೋಮೋಸೋಮ್ಸ್ಗಳು ಆಯಿತು. ಸೊ ಯಾಕೆ ನಾ ಈ ರೀತಿ ಬರೆದ್ನಿ ಅಂತಂದರೆ ಪೆಡಿಗ್ರಿ ಅನಲೈಸಿಸ್ನಲ್ಲಿ ಮೇನ್ ಬರುವಂತಹ ಕಾನ್ಸೆಪ್ಟ್ ಯಾವುದು? ಕ್ರೋಮೋಸೋಮ್ಸ್ಗಳದ್ದು. ಹೌದಾ? ಕ್ರೋಮೋಸೋಮ್ಸ್ನಲ್ಲಿ ಎಷ್ಟಿದ್ದಾವೆ? ನಮಗೆ 2 ರೀತಿಯಾದಂತಹ ಕ್ರೋಮೋಸೋಮ್ಸ್ಗಳು ಇದ್ದಾವೆ. ಮೊದಲನೇದ್ದು ಆಟೋಸೋಮ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಅಲ್ಲೋಸೋಮ್ಸ್. ಸೊ ಕಾನ್ಸೆಪ್ಟನ್ನು 1 by 1 ನಾವು ಓದ್ತಾ ಹೋದರೆ ಈಸಿಯಾಗಿ ನಿಮಗೆ ಪೆಡಿಗ್ರಿ ಅನಲೈಸಿಸ್ಸು ಅರ್ಥ ಆಗುತ್ತೆ. ಸೊ ಕ್ರೋಮೋಸೋಮ್ಸ್ಗಳ ಮೇಲೆ ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರ್ಸ್ಗಳು ಇರ್ತವೆ. ಆ ಕ್ರೋಮೋಸೋಮ್ಸ್ಗಳು 2 ರೀತಿ, ಒಂದು ಆಟೋಸೋಮು ಮತ್ತು ಒಂದು ಅಲ್ಲೋಸೋಮ್. ಅಟೋಸೋಮ್ ನೀವು ಅಟೋಸೋಮ್ ಅಂತಂದರೆ ಫಸ್ಟ್ ಇದಾವಲ್ಲ ಇಲ್ಲಿ ಹಾಫ್ 22 ಪೇರ್ ಆಗ್ಬೋದು ಅಥವಾ 44 ಕ್ರೋಮೋಸೋಮ್ ಆಗ್ಬೋದು. ಇವು ಅಟೋಸೋಮಲ್ ಕ್ರೋಮೋಸೋಮ್ಸ್. ಅವೇನು ಮಾಡ್ತಾ ಇದ್ದಾವೆ? ನಮ್ಮ ಸೊಮ್ಯಾಟಿಕ್ ಕ್ಯಾರೆಕ್ಟರ್ಸ್ಗಳನ್ನು, ಬಾಡಿ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಲಾಸ್ಟಿಗೆ ಏನಿದಾವಲ್ಲ ಈ XY ಇನ್ ಮೇಲ್ಸ್ ಆ್ಯಂಡ್ XX ಇನ್ ಫೀಮೇಲ್ಸ್, ವಾಟ್ ಆರ್ ದೀಸ್ ಆರ್ ದ ಅಲ್ಲೋಸೋಮ್ಸ್. ಅಲ್ಲೋಸೋಮ್ಸ್ ಅಂತಂದರೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಅರ್ಥ. ವಾಟ್ ದೇ ಆರ್ ಡೂಯಿಂಗ್? ದೇ ಆರ್ ಇನ್ವಾಲ್ವ್ಡ್ ಇನ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ನಾವು ಫಿಮೇಲ್ ಮತ್ತು ಮೇಲ್ ಅಂತ ಯಾರು ಕಂಡುಹಿಡಿತಾ ಇದ್ದಾರೆ? ಅಲ್ಲೋಸೋಮ್ಸ್ಗಳು ಕಂಡುಹಿಡಿತಾ ಇದ್ದಾವೆ. ಇನ್ ಕೇಸ್ ಅಲ್ಲೋಸೋಮದ್ದು ಪೇರು XX ಇತ್ತು ಅಂದರೆ ಆ ವ್ಯಕ್ತಿ ಫಿಮೇಲ್ ಆಗ್ತಾರೆ, XY ಇತ್ತು ಅಂತಂದರೆ ಮೇಲ್ ಆಗ್ತಾರೆ. ಸೊ ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರ್ಸ್ಗಳು ಅಟೋಸೋಮ್ಸ್ಗಳ ಮೇಲೂ ಇರ್ಬೋದು, ಅಲ್ಲೋಸೋಮ್ಸ್ಗಳ ಮೇಲೂ ಇರ್ಬೋದು. ಇವಾಗ ಅಟೋಸೋಮ್ಸ್ಗಳ ಮೇಲೂ ಸಾವಿರಾರು ಜೀನ್ಸ್ಗಳಿರ್ತವೆ, ಅಲ್ಲೋಸೋಮ್ಸ್ಗಳ ಮೇಲೂ ಸಾವಿರಾರು ಜೀನ್ಸ್ಗಳಿರ್ತವೆ. ನಾವು ಸ್ಟಡಿ ಮಾಡುವಂತಹ ಜೀನ್ ಏನಿದೆ, ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡುವಂತಹ ಜೀನು, ಅದು ಆಟೋಸೋಮ್ ಮೇಲೂ ಇರ್ಬೋದು ಅಥವಾ ಅದು ಅಲ್ಲೋಸೋಮ್ಸ್ಗಳ ಮೇಲೂ ಇರ್ಬೋದು. ಸೊ ಕನ್ಫ್ಯೂಸ್ ಆಗಲೇಬಾರ್ದು. ಓಕೆ, ನಾವು ಸಿ ಹಿಯರ್ ಅಟೋಸೋಮ್ಸ್ ಅಂತ ನಾವು ಯಾವಾಗ ಹೇಳ್ತೀವಲ್ಲ ನಮಗೆ ಗೊತ್ತಿದೆ ಈ ಟ್ರೇಟ್ಸ್ಗಳೇನಿದ್ದಾವೆ ಅವು ಅಲೀಲ್ಸ್ಗಳ ಫಾರ್ಮಲ್ಲಿ ಇರ್ತವೆ. ಅಂದರೆ ನಾವು ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ ಆಗಿರೋದ್ರಿಂದ ಅಲ್ಲಿ ನಾವು ಡಬಲ್, ಇವಾಗ ನೋಡಿ ಟಾಲ್ನೆಸ್ ಬರಿಬೇಕಂದ್ರೆ ಕ್ಯಾಪಿಟಲ್ ಟಿ ಬರಿತೀವಿ ಅಥವಾ ಕ್ಯಾಪಿಟಲ್ T ಸ್ಮಾಲ್ ಟಿ ಬರಿತೀವಿ. ಅದೇ ಡಾರ್ಫ್ ಇತ್ತು ಅಂತಂದರೆ ಸ್ಮಾಲ್ ಟಿ ಅಂತ ಬರಿತೀವಿ. ಓಕೆ, ಸೊ ನಾವು ಕ್ಯಾರೆಕ್ಟರ್ಸ್ಗಳನ್ನು ರಿಪ್ರೆಸೆಂಟ್ ಮಾಡಬೇಕಾದ್ರೆ ವಿ ರಿಪ್ರೆಸೆಂಟ್ ದೆಮ್ ವಿತ್ ದ ಹೆಲ್ಪ್ ಆಫ್ ಅಲೀಲ್ಸ್. ಓಕೆ, ಆ ಅಲೀಲು ಡಾಮಿನೆಂಟ್ ಆಗಾದರೂ ಇರ್ಬೋದು
ಓಕೆ, ಅಥವಾ ಅದು ರಿಸೆಸಿವ್ ಆಗಿ ಆದರೂ ಇರ್ಬೋದು. ಕಾನ್ಸೆಪ್ಟ್ಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋದರೆ ಪೆಡಿಗ್ರಿ ಅನಲೈಸಿಸ್ಸು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಯಾಕೆ ನಾ ಈ ಥರ ಬರದೆ, ಅಟೋಸೋಮ್ಸ್ಗಳ ಮೇಲೆ ನಮ್ಮ ಕ್ಯಾರೆಕ್ಟರ್ಸ್ಗಳು ಇರ್ಬೋದು, ಅಟೋಸೋಮ್ಸ್ನಲ್ಲಿ ಅಗೇನ್ ಡಾಮಿನೆಂಟ್ ಕ್ಯಾರೆಕ್ಟರು ಇರ್ಬೋದು ಅಥವಾ ಅದು ರಿಸೆಸಿವ್ ಕ್ಯಾರೆಕ್ಟರು ಇರ್ಬೋದು. ಓಕೆ, ಡಾಮಿನೆಂಟ್ ರಿಸೆಸಿವ್ ಅಂದರೆ ಏನು ಅಂತ ಸ್ಟಾರ್ಟಿಂಗಲ್ಲೇ ನಾವು ಕವರ್ ಮಾಡಿದ್ದೀವಿ ಪ್ರೀವಿಯಸ್ ವಿಡಿಯೋಸ್ನಲ್ಲಿ. ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ಇದೆಯಲ್ಲ, ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಇಲ್ಲಿ ನೀವು ಅಲೋಸೋಮ್ಸಿಗೆ ಬಂದ್ರಿ ಅಂತಂದರೆ, ಸಿ ಹಿಯರ್ ವಿ ಹ್ಯಾವ್ 2 types ಆಫ್ ಅಲೋಸೋಮ್ಸ್. ಒಂದು ಎಕ್ಸ್ ಇರ್ಬೋದು ಮತ್ತು ಒಂದು ವಾಯ್ ಇರ್ಬೋದು. ಓಕೆ, ಈ 44ನ ಡಿವೈಡ್ ಮಾಡೋಕ್ಕಾಗಲ್ಲ, ಅವೆಲ್ಲವೂ ಸೇರಿ ಒಟ್ಟಿನಲ್ಲಿ ಅಟೋಸೋಮ್ಸೇ. ಬಟ್ ನಾವಿಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸಿಗೆ ಬಂದರೆ 2 ವೆರೈಟಿ ಇದ್ದಾವೆ, ಒಂದು ಎಕ್ಸು ಮತ್ತು ಒಂದು ವಾಯ್. ಎಕ್ಸ್ ಜೊತೆ ಎಕ್ಸೇ ಇತ್ತು ಅಂದರೆ ಅದು ಫಿಮೇಲ್ಸ್ನಲ್ಲಿ, ಎಕ್ಸ್ ಜೊತೆ ವಾಯ್ ಇತ್ತು ಅಂತಂದರೆ ಅದು ಮೇಲ್ಸ್ನಲ್ಲಿ. ಸೊ ಈ ಮೇಲ್ಸ್ನಲ್ಲಿ ಏನು ಒಂದು ವಾಯ್ ಇದೆಯಲ್ಲ, ಒಂದು ವಾಯ್ ಕ್ರೋಮೋಸೋಮ್ ಇದೆಯಲ್ಲ, ಸೊ ಅದು ಫಾದರ್ ಟು ಸನ್ ಟು ಅಗೇನ್ ಅವ್ರ ಸನ್ನು ಕಂಟಿನ್ಯೂಸ್ ಆಗಿ ಮೇಲ್ ಟು ಮೇಲ್ ಅದು ಪಾಸ್ ಆಗ್ತಾ ಇರುತ್ತೆ. ಬಟ್ ಇದೇನು ಎಕ್ಸ್ ಇದೆಯಲ್ಲ, ದಿಸ್ ಎಕ್ಸ್ ಅಗೇನ್ ಇಟ್ ಕ್ಯಾನ್ ಬಿ ಡಾಮಿನೆಂಟ್ ಅಥವಾ ಇದು ಕೆಲವೊಂದು ಸತಿ ರಿಸೆಸಿವ್ ಆಗಿ ಕೂಡ ಇರುತ್ತೆ. ಅಂದರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ನೋಡಿ, ಕರೆಕ್ಟಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಿಮೇಲ್ಸ್ನಲ್ಲಿ ಎಕ್ಸ್ ಇದೆ ಅಂತ ಹೇಳಿದೆ, ಹೌದೇ? ಯಾವುದೇ ಒಂದು ನಾವು ಕ್ಯಾರೆಕ್ಟರನ್ನು ಸ್ಟಡಿ ಮಾಡ್ತಾ ಇದ್ದೀವಿ, ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರ್, ಅಂಡರ್ಸ್ಟ್ಯಾಂಡ್, ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರ್ದು ಜೀನು ಎಕ್ಸ್ ಕ್ರೋಮೋಸೋಮ್ ಮೇಲೆ ಇದೆ ಅಂತ ಅಂದ್ಕೊಳ್ಳಿ. ಎಕ್ಸ್ ಕ್ರೋಮೋಸೋಮ್ಗಳ ಮೇಲಿರುವಂತಹ ಆ ಜೀನು ಕೆಲವೊಂದು ಸತಿ ಡಾಮಿನೆಂಟ್ ಆಗಾದರೂ ಇರ್ಬೋದು ಅಥವಾ ಕೆಲವೊಂದು ಸತಿ ಅದು ರಿಸೆಸಿವ್ ಆಗಿ ಕೂಡ ಇರ್ಬೋದು. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟ್ ಜನ್ರೇಷನ್ ಏನಿದೆಯಲ್ಲ, ಇಲ್ಲಿಂದ ಬರುವಂತಹ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರು ಹೋಗ್ಬೋದು ಅಥವಾ ರಿಸೆಸಿವ್ ಕ್ಯಾರೆಕ್ಟರು ಹೋಗ್ಬೋದು. ಎರಡೂ ಇಲ್ಲಿ ಪಾಸಿಬಿಲಿಟಿ ಇದ್ದೇ ಇದೆ. ಅದೇ ನೀವು ವಾಯ್ ಕ್ರೋಮೋಸೋಮ್ಗಳ ಮೇಲೆ ತೊಗೊಂಡ್ರಿ ಅಂತಂದರೆ, ವಾಯ್ ಕ್ರೋಮೋಸೋಮ್ ಯಾವತ್ತು ಮೇಲಿಂದ ಮೇಲಿಗೆ ಮಾತ್ರ ಹೋಗುತ್ತೆ. ಬಟ್ ಎಕ್ಸ್ ಹಂಗಲ್ಲ, ಈ 2 ಎಕ್ಸ್ನಲ್ಲಿ ಒಂದು ಎಕ್ಸ್ ಮೇಲ್ಸಿಗೆ ಹೋಗಲೇಬೇಕಲ್ಲ. ಸೊ ಇಲ್ಲಿ ನಮಗೆ ಅಗೇನ್ 2 ಟೈಪ್ಸು ಸಿಗ್ತವೆ. ಬಟ್ ಇಲ್ಲಿ ನಮಗೆ ಸಿಗುವಂತಹ ಚಾನ್ಸ್ ಇಲ್ಲ, ಯಾಕಂದರೆ ಇಲ್ಲಿ ಫಾದರ್ಗೆ ಇದು ಇತ್ತು ಅಂತಂದರೆ ಯಾವುದೋ ಒಂದು ಇಲ್ಲಿರುವಂತಹ ಜೀನ್ ಎಕ್ಸ್ ಅಂತ ಅಂದ್ಕೊಳ್ಳಿ, ಸಾರಿ ಎಕ್ಸ್ ಮತ್ತೆ ಕನ್ಫ್ಯೂಸ್ ಆಗುತ್ತೆ, ಬಿ ಅಂತ ಅಂದ್ಕೊಳ್ಳಿ. ಸೊ ಇದು ಕ್ಯಾಪಿಟಲ್ ಬಿ ಆಗಾದರೂ ಇರಲಿ, ಸ್ಮಾಲ್ ಬಿ ಆಗಾದರೂ ಇರಲಿ, ಈ ವಾಯ್ ಕ್ರೋಮೋಸೋಮ್ ನೆಕ್ಸ್ಟು ಸನ್ನಿಗೆ ಹೋಗಲೇಬೇಕು. ಆ ಸನ್ನಿಂದ ಆ ಕ್ರೋಮೋಸೋಮ್ ಮತ್ತೆ ನೆಕ್ಸ್ಟ್ ಹೋಗಲೇಬೇಕು, ಆ ಟ್ರೇಟು. ಸೊ ಇದು ಮೇಲ್ ಟು ಮೇಲ್ ಪಾಸ್ ಆನ್ ಆಗ್ತಾ ಇದೆ. ಇದು ಎಲ್ಲೂ ವಾಯ್ ಕ್ರೋಮೋಸೋಮ್ ಹೋಗಿ ಫಿಮೇಲ್ಸ್ನಲ್ಲಿ ಎಂಟರ್ ಆಗೋದಿಲ್ಲ. ಬಟ್ ಇಲ್ಲೇನಿದೆಯಲ್ಲ, ಫಿಮೇಲ್ಸ್ನಲ್ಲಿ ಎಕ್ಸ್ ಕ್ರೋಮೋಸೋಮು ಇದು ಗ್ಯಾಮೆಟನ್ನು ಫಾರ್ಮ್ ಮಾಡಬೇಕಾದ್ರೆ ಒಂದು ಎಕ್ಸ್ ಕ್ರೋಮೋಸೋಮು ಮೇಲ್ಸ್ನಲ್ಲಿ ಹೋಗಲೇಬೇಕು, ಅಂದರೆ ಮಾತ್ರ ಎಕ್ಸ್ ವೈ ಆಗುವಂತಹ ಚಾನ್ಸಸ್ ಇದೆ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಹಿಯರ್, ಎಕ್ಸ್ ಕ್ರೋಮೋಸೋಮ್ಗಳ ಮೇಲೆ ಜೀನ್ಸ್ ಇದ್ದಾವೆ ಅಂತ ನಾವು ಯಾವಾಗ ಸ್ಟಡಿ ಮಾಡ್ತೀವಲ್ಲ, ಆ ಜೀನು ಡಾಮಿನೆಂಟ್ ಆಗೋದ್ರೂ ಇರ್ಬೋದು ಅಥವಾ ಅದು ರಿಸೆಸಿವ್ ಆಗಿ ಆದರೂ ಇರ್ಬೋದು. ಸೊ ಇದು ಇಲ್ಲಿವರೆಗೂ ಅರ್ಥ ಆಯ್ತಾ? ಸೊ ಫಸ್ಟ್ ನಾವು ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ವಿ, ಅದಾದಮೇಲೆ ಕ್ರೋಮೋಸೋಮ್ ಕಾನ್ಸೆಪ್ಟಿಗೆ ಬಂದ್ವಿ. ಕ್ರೋಮೋಸೋಮ್ಸ್ನಲ್ಲಿ 2 ವಿಧ, ಒಂದು ಅಟೋಸೋಮ್ ಮತ್ತು ಒಂದು ಅಲೋಸೋಮ್. ಅಟೋಸೋಮ್ನಲ್ಲಿ ಅಗೇನ್ ಇಟ್ ಕ್ಯಾನ್ ಬಿ ಅ ಡಾಮಿನೆಂಟ್ ಆರ್ ರಿಸೆಸಿವ್. ಅಲೋಸೋಮ್ಸ್ನಲ್ಲಿ ಇಫ್ ಯು ಟೇಕ್ ಎಕ್ಸ್ ಕ್ರೋಮೋಸೋಮ್ ಇಟ್ ಕ್ಯಾನ್ ಬಿ ಅ ಡಾಮಿನೆಂಟ್ ಆರ್ ರಿಸೆಸಿವ್. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡಿ. ಸೊ ನೆಕ್ಸ್ಟು ಇವಾಗ ನಾವು ಯಾವುದೋ ಒಂದು ವಿಲ್ ಟೇಕ್ 1 by 1 ಅಂದರೆ ನಿಮಗೆ ಕರೆಕ್ಟಾಗಿ ಕಾನ್ಸೆಪ್ಟು ಅರ್ಥ ಆಗಿಬಿಡುತ್ತೆ. ಸೊ ನೀವು ಯಾವುದೋ ಒಂದು ಕ್ಯಾರೆಕ್ಟರನ್ನು ಕಂಡುಹಿಡಿಲಿಕ್ಕೆ ಹೋಗ್ತಾ ಇದ್ದೀರಾ. ಒಂದು ಫ್ಯಾಮಿಲಿ ಟ್ರೀನಲ್ಲಿ ಈ ಕ್ಯಾರೆಕ್ಟರು ಯಾರ್ಯಾರಿಗಿತ್ತು, ಅಪ್ಪನಿಂದ ಯಾರಿಗೆ ಬಂತು ಅಥವಾ ಬರದೇ ಇಲ್ವೋ, ಅಥವಾ ಅದರ್ ನೆಕ್ಸ್ಟ್ ಜನ್ರೇಷನಲ್ಲಿ ಮೊಮ್ಮಕ್ಕಳಿಗೆ ಬಂತೋ ಇಲ್ವೋ ಅಂತ. ಸೊ ಯಾವುದೋ ಒಂದು ಕ್ಯಾರೆಕ್ಟರನ್ನು ನೀವು ಸ್ಟಡಿ ಮಾಡ್ತಾ ಇದ್ದೀರಾ. ನೀವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರು ಅಟೋಸೋಮಲ್ ಕ್ರೋಮೋಸೋಮ್ಗಳ ಮೇಲಿದೆ ಮತ್ತು ಅದು ಡಾಮಿನೆಂಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಹೆಂಗೆ ನೀವು ಗೊತ್ತು ಮಾಡ್ಕೋಬೇಕು ಎಕ್ಸಾಮಲ್ಲಿ ಅಂತಂದರೆ, ಯಾವಾಗ ಒಂದು ಕ್ಯಾರೆಕ್ಟರು ಅಟೋಸೋಮಲ್ ಡಾಮಿನೆಂಟ್ ಇರುತ್ತಲ್ಲ, ದೇ ವಿಲ್ ನಾಟ್ ಸ್ಕಿಪ್ ದ ಜನ್ರೇಷನ್. ಸೊ ದೇ ಡು ನಾಟ್ ಸ್ಕಿಪ್ ದ ಜನ್ರೇಷನ್. ಇದು ಫಸ್ಟ್ ಪಾಯಿಂಟ್. ಮೇಡಮ್ ಹಂಗಂದರೆ ಏನು? ದ್ಯಾಟ್ ಮೀನ್ಸ್ ಇನ್ ಕೇಸ್ ಪೇರೆಂಟ್ಸ್ಗೇನಾದರೂ ಆ ಕ್ಯಾರೆಕ್ಟರ್ ಇತ್ತು ಅಂತಂದರೆ, ಅದು ನೆಕ್ಸ್ಟ್ ಬರುವಂತಹ ಎಲ್ಲ ಮಕ್ಕಳೇನಿದಾರಲ್ಲ, ಐದರ್ ಇಟ್ ಕ್ಯಾನ್ ಬಿ ಎ ಮೇಲ್ ಆರ್ ಫಿಮೇಲ್. ಯಾಕಂದರೆ ಅಟೋಸೋಮ್ಸ್ ಆರ್ ನಾಟ್ ಇನ್ವಾಲ್ಡ್ ಇನ್ ಸೆಕ್ಸ್ ಡಿಟರ್ಮಿನೇಷನ್. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಓಕೆ, ಸೊ ನೀವು ಇಲ್ಲಿ ಡಾಟರ್ ಆದರೂ ಬರೀರಿ, ಸನ್ ಆದರೂ ಬರೀರಿ, 10 ಸನ್ 10 ಡಾಟರ್ ಬರೀರಿ, ಯಾರಾದರೂ ಬರೀರಿ. ಬಟ್ ಈ ಅಟೋಸೋಮ್ಸ್ ಡಾಮಿನೆಂಟ್ ಇತ್ತು ಅಂತಂದರೆ ಜನ್ರೇಷನ್ ಟು ಜನ್ರೇಷನ್ನು ಅದು ಪಾಸ್ ಆಗ್ತಾನೇ ಇರುತ್ತೆ.
ಕ್ಯಾರೆಕ್ಟರು. ಸೊ ಇದು ಒಂದು ಕ್ಲೂ. ಸೆಕೆಂಡ್ ಕ್ಲೂ ಏನಿದೆ ಅಂತಂದರೆ, ಇನ್ ಕೇಸ್ ಇಫ್ ದ ಕ್ಯಾರೆಕ್ಟರ್ ಈಸ್ ಆಟೋಸೋಮಲ್ ಆ್ಯಂಡ್ ಡಾಮಿನೆಂಟ್, ದೆನ್ ಅಫೆಕ್ಟೆಡ್ ಫಾದರ್ಸ್ sometimes affected parents ಇಂದ you can have unaffected children. ಸೊ ಇಲ್ಲೇನಾಗುತ್ತೆ, ಒಂದು ಅದು ಜನ್ರೇಷನ್ ಟು ಜನ್ರೇಷನ್ನು ಪಾಸ್ ಆಗ್ತಾನೆ ಇರಬೇಕು. ಸೆಕೆಂಡ್ ಒನ್ ಏನು ಅಂತಂದರೆ, ಅಫೆಕ್ಟೆಡ್ ಪೇರೆಂಟ್ಸ್ ಇದ್ರು ಅಂತ ಅಂದ್ಕೊಳ್ಳಿ. ಸೊ ಪೇರೆಂಟ್ಸಿಗೆ ಆ ಕ್ಯಾರೆಕ್ಟರು ಕಾಣಿಸ್ತಾ ಇದೆ, ಓಕೆ. ಬಟ್ ಕಂಪಲ್ಸರಿಯಾಗಿ ಇಲ್ಲಿ ಒಂದು 4 ಜನ ಅಥವಾ 3 ಜನ ಮಕ್ಕಳಿದ್ರು ಅಂತಂದರೆ, ಕೆಲವೊಂದು ಸತಿ ಒಂದರಲ್ಲಿ ಮಾತ್ರ ಕಾಣಿಸಿ ಇನ್ನು 2ರಲ್ಲೂ ಅದು ಕಾಣಿಸ್ತೇನೆ ಇರಬಹುದು. ಗೊತ್ತಾಗ್ತಿದೆಯಾ ನಿಮಗೆ? ಸೊ ಮೊದಲನೇ ನೀವು ಹೆಂಗೆ ಕಂಡುಹಿಡ್ಕೋಬೇಕು ಅಂತಂದರೆ, ಪೆಡಿಗ್ರಿ ಅನಾಲಿಸಿಸ್ ಕೊಟ್ಟರು ಅಂತಂದರೆ ಮೊದಲು ಪೇರೆಂಟ್ಸನ್ನು ನೋಡಿ, ಫಸ್ಟ್ ಜನ್ರೇಷನನ್ನು ನೋಡಿ. ಜನ್ರೇಷನ್ ಟು ಜನ್ರೇಷನ್ನು ಅದು ಕಾಣಿಸ್ತಾ ಇದೆ ಅಂತಂದರೆ 4ರಲ್ಲಿ ಅಟ್ಲೀಸ್ಟ್ ಒಬ್ರಿಗಾದರೂ ಇದೆಯಾ, ಸೊ ನೆಕ್ಸ್ಟ್ ಜನ್ರೇಷನ್ನಿಗೆ ಅದು ಪಾಸ್ ಆಗಿದೆ ಅಂತ ಅರ್ಥ. ಸೊ ದೇ ವಿಲ್ ನಾಟ್ ಸ್ಕಿಪ್, ದೇ ವಿಲ್ ಅಕರ್ ಇನ್ ಆಲ್ ದ ಜನ್ರೇಷನ್. ಸೆಕೆಂಡ್ ಒನ್, ಅಫೆಕ್ಟೆಡ್ ಪೇರೆಂಟ್ಸ್ ಇದ್ದರು ಅಂದರೆ ಅನ್ಎಫೆಕ್ಟೆಡ್ ಚಿಲ್ಡ್ರನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಕಂಡೀಷನ್ನಲ್ಲಿ ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರು ಆಟೋಸೋಮಲ್ ಡಾಮಿನೆಂಟ್ ಇದೆ ಅಂತ ಅರ್ಥ, ಓಕೆ. ಆಟೋಸೋಮಲ್ ಡಾಮಿನೆಂಟ್ ಅಂತಂದರೆ ಈ ಕ್ಯಾರೆಕ್ಟರ್ಸ್ಗಳು ಇಲ್ಲಿರ್ತವೆ, ಐದರ್ 44 ಇಲ್ಲೇ E44 ಅಥವಾ E44, ಓಕೆ. XYಗಳ ಮೇಲೆ ಇಲ್ಲ ಅದು ಜೀನ್ಸು, ಯಾಕಂದರೆ ಇದು ಆಟೋಸೋಮಲ್ ಮೇಲೆ ಇರುವಂತಹ ಜೀನ್ಸನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇದೆರಡು ನಿಮಗೆ ಗೊತ್ತಾಯ್ತಾ? ಸೊ ದಿಸ್ ಡಯಾಗ್ರಾಮ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇದು ಬೇಕಾದರೆ ಬಿಡ್ರಿ, ಈ ಡಯಾಗ್ರಾಮ್ ಮಾತ್ರ ನಿಮಗೆ ಕಂಪಲ್ಸರಿಯಾಗಿ ನೆನಪಿರಬೇಕು. ಸೊ ಜನ್ರೇಷನ್ ಟು ಜನ್ರೇಷನ್, ದಿಸ್ ಈಸ್ ದ ಫಸ್ಟ್ ಜನ್ರೇಷನ್, ದಿಸ್ ಈಸ್ ದ ಸೆಕೆಂಡ್ ಜನ್ರೇಷನ್. ಸೊ ಫಸ್ಟ್ ಜನ್ರೇಷನ್ನಲ್ಲೂ ಕಾಣಿಸ್ತಾ ಇದೆ ಅದು ಯಾವುದೋ ಒಂದು ಡಿಸೀಸ್ ಅಥವಾ ಕ್ಯಾರೆಕ್ಟರು, ಸೆಕೆಂಡ್ರಲ್ಲೂ ಕಾಣ್ತಾ ಇದೆ. ಸೊ ದಿಸ್ ಕ್ರೈಟೀರಿಯಾ ಇಸ್ ಫುಲ್ಫಿಲ್ಡ್. ನೆಕ್ಸ್ಟು ಅಫೆಕ್ಟೆಡ್ ಪೇರೆಂಟ್ಸ್ ಇದ್ದಾರೆ, ಬಟ್ ಅನ್ಎಫೆಕ್ಟೆಡ್ ಇಲ್ಲಿ ಜನ್ರೇಷನ್ ಅಥವಾ ಅನ್ಎಫೆಕ್ಟೆಡ್ ಚಿಲ್ಡ್ರನ್ ಇದ್ದಾರೆ. ಸೊ ಈ ಕ್ರೈಟೀರಿಯಾನು ಪಾಸ್ ಆಯಿತು. ಸೊ ಅವರ್ ಸ್ಟಡಿ ಏನು ಮಾಡ್ತಾ ಇದ್ದೀವಲ್ಲ ನಾವು ಕ್ಯಾರೆಕ್ಟರು, ದ್ಯಾಟ್ ಕ್ಯಾರೆಕ್ಟರ್ ಈಸ್ ಅ ಆಟೋಸೋಮಲ್ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಅರ್ಥ. ಗೊತ್ತಾಯ್ತಾ? ಅದೇ ನೀವು ಇನ್ ಕೇಸ್ ರಿಸೆಸಿವ್ ಇತ್ತು ಅಂತಂದರೆ, ನಾವು ದಿಸ್ ರಿಸೆಸಿವ್ ಜೀನ್ ಇಟ್ ಕ್ಯಾನ್ ಸ್ಕಿಪ್ ದ ಜನ್ರೇಷನ್. ಅಂದರೆ ಕಂಪಲ್ಸರಿಯಾಗಿ ಎಲ್ಲ ಜನ್ರೇಷನಲ್ಲಿ ಇರಲೇಬೇಕು ಅಂತ ಇಲ್ಲ, ಕೆಲವೊಂದು ಸತಿ ಸ್ಕಿಪ್ ಕೂಡ ಮಾಡ್ಬೋದು. ಅಪ್ಪ ಅಮ್ಮಗಿರುತ್ತೆ ಬಟ್ ಮಕ್ಕಳಲ್ಲಿ ಅದು ಕಾಣಿಸೋದೇ ಇಲ್ಲ, ಸ್ಕಿಪ್ ಆಗಿಬಿಟ್ಟಿರುತ್ತೆ ಆ ಜನ್ರೇಷನಲ್ಲಿ ಆ ಕ್ಯಾರೆಕ್ಟರು. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಆಟೋಸೋಮಲ್ ರಿಸೆಸಿವ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್, ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಇದ್ದರು ಅಂದರೆ ಅನ್ಅಫೆಕ್ಟೆಡ್, ಓಕೆ, ಪೇರೆಂಟ್ಸ್, ಓಕೆ, ಅಲ್ಲಿಂದ ಅಫೆಕ್ಟೆಡ್ ಚಿಲ್ಡ್ರನ್ ಹುಟ್ಟುವಂತಹ ಸಾಧ್ಯತೆ ಇರುತ್ತೆ. ಅಫೆಕ್ಟೆಡ್ ಚಿಲ್ಡ್ರನ್, ಇವಾಗ ಜಸ್ಟ್ ನೀವು ಕೇಳ್ತಾ ಹೋಗಿ, ನಾನು ಎಕ್ಸಾಂಪಲ್ ಹಾಕ್ತೀನಿ ಮುಂದೆ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾನು ಇಲ್ಲಿ ಏನು ಹೇಳಿದೆ, ಅನ್ಅಫೆಕ್ಟೆಡ್ ಪೇರೆಂಟ್ಸ್. ಸೊ ಇಲ್ಲಿ ಒಂದು ಪೇರೆಂಟ್ಸ್ ಅಥವಾ ಕಪಲ್ ಇದ್ದಾರೆ, ಇಲ್ಲಿ ಯಾವುದೇ ನಾವು ಹೈಲೈಟ್ ಮಾಡಿಲ್ಲ ಅಂತಂದರೆ ಅವರ್ ಸ್ಟಡಿ ಆಫ್ ಕ್ಯಾರೆಕ್ಟರ್ ಏನಿದೆಯಲ್ಲ ಆ ಕ್ಯಾರೆಕ್ಟರು ಪೇರೆಂಟ್ಸ್ನಲ್ಲಿ ಕಾಣಿಸ್ತಿಲ್ಲ ಅಂತ ಅರ್ಥ. ಬಟ್ ಸಡನ್ನಾಗಿ ಅದು ನೆಕ್ಸ್ಟ್ ಜನ್ರೇಷನ್ನಲ್ಲಿ ಕಾಣಿಸ್ತಾ ಇದೆ, ಓಕೆ. ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಕ್ಯಾನ್ ಹ್ಯಾವ್ ಅ ಅಫೆಕ್ಟೆಡ್ ಚಿಲ್ಡ್ರನ್. ಸೊ ಈ ರೀತಿಯಾದಂತಹ ಡಯಾಗ್ರಾಮ್ ಇತ್ತು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಆಟೋಸೋಮಲ್ ರಿಸೆಸಿವ್ ಟ್ರೇಟ್, ಆಟೋಸೋಮಲ್ ರಿಸೆಸಿವ್ ಕ್ಯಾರೆಕ್ಟರ್. ಸೊ ಡಯಾಗ್ರಾಮ್ಸ್ಗಳನ್ನ ನೀವಿಲ್ಲಿ ನೆನ್ಪಿಟ್ಕೋಬಹುದು. ಸೊ ಇದು ಕಂಪ್ಲೀಟಾಗಿ ಉಲ್ಟಾ ನೋಡಿಲಿ, ಅನ್ಅಫೆಕ್ಟೆಡಿಂದ ಅಫೆಕ್ಟೆಡ್ ಆಗ್ತಿದೆ ಅಂದರೆ ಅಫೆಕ್ಟೆಡಿಂದ ಅನ್ಅಫೆಕ್ಟೆಡ್ ಚಿಲ್ಡ್ರನ್, ಅಫೆಕ್ಟೆಡ್ ಪೇರೆಂಟ್ಸಿಂದ ಅನ್ಅಫೆಕ್ಟೆಡ್ ಚಿಲ್ಡ್ರನ್ ಇದ್ದರೆ ಅದು ಆಟೋಸೋಮಲ್ ಡಾಮಿನೆಂಟ್. ಅದನ್ನೇ ನೀವು ಉಲ್ಟಾ ಮಾಡಿ, ಅನ್ಅಫೆಕ್ಟೆಡಿಂದ ಅಫೆಕ್ಟೆಡ್ ಆದರೆ ಉಲ್ಟಾ, ಅನ್ಅಫೆಕ್ಟೆಡ್ ಪೇರೆಂಟ್ಸಿಂದ ಅಫೆಕ್ಟೆಡ್ ಆಯಿದ್ರು ಅಂದರೆ ದೆನ್ ಇಟ್ ಈಸ್ ಅ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಅಂತ ಅರ್ಥ. ಮ್ಯಾಮ್ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ, ನೀವು ಏನು ಹೇಳ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ ಅಂತಂದರೆ ಇಷ್ಟಾದರೂ ನೆನ್ಪಿಟ್ಕೊಳ್ಳಿ. ಪೆಡಿಗ್ರಿ ಅನಲೈಸಿಸ್ನಲ್ಲಿ ನಾವು ಕ್ಯಾರೆಕ್ಟರ್ಸ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೀವಿ, ಜನ್ರೇಷನ್ ಟು ಜನ್ರೇಷನ್ ಹೇಗೆ ಪಾಸ್ ಆಗಿದೆ ಅಂತ. ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರ್ಗಳು ಕ್ರೋಮೋಸೋಮ್ಸ್ಗಳ ಮೇಲೆ ಇರ್ತವೆ. ಆ ಕ್ರೋಮೋಸೋಮು ಆಟೋಸೋಮ್ ಕೂಡ ಆಗಿರ್ಬೋದು ಅಥವಾ ಅಲ್ಲೋಸೋಮ್ಸ್ ಆದರೂ ಆಗಿರ್ಬೋದು. ಒಟ್ಟಿನಲ್ಲಿ 2 ಕ್ರೋಮೋಸೋಮ್ಸ್ಗಳ ಮೇಲೆ ಯಾವುದಾದ್ರೂ ಒಂದು ಕ್ರೋಮೋಸೋಮ್ಗಳ ಮೇಲೆ ಆ ಕ್ಯಾರೆಕ್ಟರದ್ದು ಜೀನು ಪ್ರೆಸೆಂಟ್ ಇರಬೇಕು. ಸೊ ಅದು ಡಾಮಿನೆಂಟ್ ಕ್ಯಾರೆಕ್ಟರು ಇರ್ಬೋದು ಅಥವಾ ಅದು ರಿಸೆಸಿವ್ ಕ್ಯಾರೆಕ್ಟರು ಇರ್ಬೋದು. ಡಾಮಿನೆಂಟ್ ಕ್ಯಾರೆಕ್ಟರ್ ಇತ್ತು ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗಬೇಕು, ಈ ಥರ ಡೈಗ್ರಾಮ್ ಇತ್ತು ಅಂದರೆ ನೀವು ಈಸಿಯಾಗಿ ಗೊತ್ತು ಮಾಡ್ಕೋಬೋದು. ರಿಸೆಸಿವ್ ಇತ್ತು ಅಂತಂದರೆ ಈ ರೀತಿಯಾದಂತಹ ಡೈಗ್ರಾಮ್, ಅನ್ಎಫೆಕ್ಟೆಡ್ ಪೇರೆಂಟ್ಸ್ ಟು ಅಫೆಕ್ಟೆಡ್ ಚಿಲ್ಡ್ರನ್ ಇದ್ದರು ಅಂತಂದರೆ ಪೆಡಿಗ್ರಿ ಅನಲೈಸಿಸ್ನಲ್ಲಿ ಆ ಕ್ಯಾರೆಕ್ಟರು ಆಟೋಸೋಮಲ್ ರಿಸೆಸಿವ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಬರೋದು ಯಾರು ಅಂತಂದರೆ
ಎಕ್ಸ್ ಕ್ರೋಮೋಸೋಮ್. ಸೊ ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರು ಎಕ್ಸ್ ಕ್ರೋಮೋಸೋಮ್ಗಳ ಮೇಲೆ ಇದೆ ಆ್ಯಂಡ್ ಇಟ್ ಈಸ್ ಡಾಮಿನೆಂಟ್ ಇದೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಹೆಂಗೆ ಗೊತ್ತಾಗುತ್ತೆ ಮೇಡಮ್? ಯಾವಾಗ ಪೆಡಿಗ್ರಿ ಅನಲೈಸಿಸ್ನಲ್ಲಿ ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರು ಅಗೇನ್ ದೇ ವಿಲ್ ನಾಟ್ ಸ್ಕಿಪ್ ದ ಜನ್ರೇಷನ್. ಸೊ ಯು ಹ್ಯಾವ್ ಟು ರಿಮೆಂಬರ್, ಡಾಮಿನೆಂಟ್ನಲ್ಲಿ ಕ್ಯಾರೆಕ್ಟರ್ಗಳು ಸ್ಕಿಪ್ ಆಗಲ್ಲ. ಪ್ರತಿಯೊಂದು ಜನ್ರೇಷನ್ನಲ್ಲೂ ಅಟ್ಲೀಸ್ಟ್ ಒಂದು ಮಗುಗಾದರೂ ಅದು ಕಾಣಿಸುತ್ತೆ. ಸೊ ದೇ ವಿಲ್ ನಾಟ್ ಸ್ಕಿಪ್ ದ ಜನ್ರೇಷನ್. ಆ್ಯಂಡ್ ಅಫೆಕ್ಟೆಡ್ ಫಾದರ್, ಇದು ಇಂಪಾರ್ಟೆಂಟು, ಅಫೆಕ್ಟೆಡ್ ಫಾದರ್ ಟು all the daughters, affected father to all the daughters. ಹಂಗಂದ್ರೆ ಏನು? ನಾವು ಸಿ ಹಿಯರ್. ಸೊ ಇದು ಒಂದು ಪೇರೆಂಟನ್ನು ನಾವಿಲ್ಲಿ ಡ್ರಾ ಮಾಡಿದ್ದೀವಿ. ಸೊ ಅಫೆಕ್ಟೆಡ್ ಫಾದರ್, ಸೊ ಅಫೆಕ್ಟೆಡ್ ಫಾದರ್ ಇದ್ದರು ಅಂತಂದರೆ ಮುಂದೆ ಇಲ್ಲಿಂದ ನೆಕ್ಸ್ಟ್ ಜನ್ರೇಷನ್ನಲ್ಲಿ 4 ಮಕ್ಕಳು ಹುಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ 2 daughters ಆ್ಯಂಡ್ 2 sons ಇದ್ದಾರೆ. ಓಕೆ, ಅಫೆಕ್ಟೆಡ್ ಫಾದರ್ ಇದ್ದರು ಅಂತಂದರೆ ನೆಕ್ಸ್ಟ್ ಜನ್ರೇಷನ್ನಲ್ಲಿ 10 ಮಗಳು ಹುಟ್ಟಿದ್ರು, ಹೆಣ್ಮಕ್ಳು ಹುಟ್ಟಿದ್ರು ಎಲ್ಲ ಹೆಣ್ಮಕ್ಳಲ್ಲೂ ಆ ಕ್ಯಾರೆಕ್ಟರು ಕಾಣಿಸುತ್ತೆ. ದಟ್ ಈಸ್ ದ ಮೇನ್ ಇಂಪಾರ್ಟೆಂಟಾಗಿ ನೀವು ಕ್ಲಿಕ್ ಅಂತ ನೋಡಿದ ತಕ್ಷಣ ಗೊತ್ತಾಗಬೇಕು. ಅಫೆಕ್ಟೆಡ್ ಫಾದರಿಂದ ಎಲ್ಲ ಡಾಟರ್ಸಿಗೂ ಏನಾದರೂ ಅದು ಜನ್ರೇಷನ್ಗೆ ಪಾಸ್ ಆಗಿತ್ತು ಅಂದರೆ ದೆನ್ ಇಟ್ ಈಸ್ ಎಕ್ಸ್ ಡಾಮಿನೆಂಟ್ ಟ್ರೇಟ್ ಅಂತ. ಈ ಕ್ಯಾರೆಕ್ಟರ್ ಗೊತ್ತಾಯ್ತಾ? ಸೊ ಡು ನಾಟ್ ಸ್ಕಿಪ್ ದ ಜನ್ರೇಷನ್. ಸೊ ಫಸ್ಟ್ ಜನ್ರೇಷನ್ನಲ್ಲೂ ಅದು ಕಾಣಿಸ್ತಾ ಇದೆ, ಸೆಕೆಂಡ್ ಜನ್ರೇಷನ್ನಲ್ಲೂ ಆ ಕ್ಯಾರೆಕ್ಟರ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಟ್ ಈಸ್ ಎಕ್ಸ್ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಅರ್ಥ. ಅಫೆಕ್ಟೆಡ್ ಫಾದರಿಂದ ಆಲ್ ಡಾಟರ್ಸ್, ಇಲ್ಲಿ ಇನ್ನೂ ನೀವು 10 ಡಾಟರನ್ನು ತೆಗೆದ್ರು 10ರಲ್ಲೂ ಅದು ಕಾಣಿಸುತ್ತೆ. ದೆನ್ ಇಟ್ ಈಸ್ ಎಕ್ಸ್ ಡಾಮಿನೆಂಟ್. ಅದೇ ನೀವು ಎಕ್ಸ್ ರಿಸೆಸಿವ್ ಇತ್ತು ಅಂತಂದರೆ, ಎಕ್ಸ್ ರಿಸೆಸಿವ್ದು ಒಂದು ಕ್ರೈಟೀರಿಯಾ ಇದೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ರಿಸ್ ಕ್ರಾಸ್ ಇನ್ಹೆರಿಟನ್ಸ್ ಅಂತ ಹೇಳ್ತಾರೆ. ಕ್ರಿಸ್ ಕ್ರಾಸ್ ಇನ್ಹೆರಿಟನ್ಸ್. ಓಕೆ, ನಾವು ವಾಟ್ ಯು ಮೀನ್ ಬೈ ಕ್ರಿಸ್ ಕ್ರಾಸ್ ಇನ್ಹೆರಿಟನ್ಸ್? ಫಾರ್ ಎಕ್ಸಾಂಪಲ್, ಮದರ್, ಓಕೆ, ಫಾದರ್, ಓಕೆ, ದೆನ್ ಡಾಟರ್, ಸನ್. ಓಕೆ, ಸೊ ಈ ಪೇರೆಂಟ್ಸಿಂದ ನೆಕ್ಸ್ಟ್ ಜನ್ರೇಷನ್ ಡಾಟರ್ ಅಥವಾ ಸನ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಕ್ಯಾರೆಕ್ಟರ್ಗಳು ಯಾವಾಗ ಫಾದರಿಂದ ಡಾಟರಿಗೆ, ಮದರಿಂದ ಸನ್ನಿಗೆ ಆಯಿತು ಅಂತಂದರೆ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ರಿಸ್ ಕ್ರಾಸ್ ಇನ್ಹೆರಿಟನ್ಸ್. ಆ್ಯಂಡ್ ದ್ಯಾಟ್ ಕ್ಯಾರೆಕ್ಟರ್ ವಿ ಕಾಲ್ ಇಟ್ ಆ್ಯಸ್ ಅ ಎಕ್ಸ್ ರಿಸೆಸಿವ್ ಕ್ಯಾರೆಕ್ಟರ್ ಅಥವಾ ಎಕ್ಸ್ ರಿಸೆಸಿವ್ ಜೀನ್ ಅಂತ ಕರಿತೀವಿ. ಓಕೆ, ಇದು ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂತಂದರೆ, ಎಕ್ಸ್ ರಿಸೆಸಿವ್ ಕ್ಯಾರೆಕ್ಟರ್ಸ್ಗಳು ಜಾಸ್ತಿಯಾಗಿ ಮೇಲ್ಸ್ನಲ್ಲಿ ಕಂಡು ಬರುತ್ತೆ. ಓಕೆ, ನೀವು ಮುಂದೆ ಹೋಗ್ತಾ ಕಲರ್ ಬ್ಲೈಂಡ್ನೆಸ್ಸು, ಹಿಮೋಫಿಲಿಯಾ ಅನ್ನುವಂತಹ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸನ್ನು ಸ್ಟಡಿ ಮಾಡ್ತೀವಲ್ಲ, ಸೊ ಆ ಎಲ್ಲ ಇನ್ಹೆರಿಟೆನ್ಸ್ನಲ್ಲಿ ಜಾಸ್ತಿ ಅಫೆಕ್ಟ್ ಆಗಿರುವಂತಹ ಆರ್ಗ್ಯಾನಿಸಮ್ಸ್ಗಳು ಮೇಲ್ಸ್ ಇರ್ತಾರೆ. ಅಂದರೆ ಫಾದರ್, ಗ್ರ್ಯಾಂಡ್ ಸನ್, ಗ್ರೇಟ್ ಗ್ರ್ಯಾಂಡ್ ಸನ್. ಸೊ ಜಾಸ್ತಿ ಮೇಲ್ ಟು ಮೇಲ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಬಟ್ ಪೆಡಿಗ್ರಿ ಅನಲೈಸಿಸ್ನಲ್ಲಿ ಮೇಲ್ ಆರ್ಗ್ಯಾನಿಸಮ್ಸ್ನಲ್ಲಿ ಜಾಸ್ತಿ ಅದು ಅಫೆಕ್ಟ್ ಆಗಿದ್ದು ಕಾಣಿಸುತ್ತೆ. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಕ್ರಿಸ್ ಕ್ರಾಸ್ ಇನ್ಹೆರಿಟನ್ಸ್. ಓಕೆ, ನಾವು ಸಿ ಹಿಯರ್, ದಿಸ್ ಈಸ್ ಮದರ್, ದಿಸ್ ಈಸ್ ಫಾದರ್. ಓಕೆ, ಸೊ ನಾವು ಸ್ಟಾರ್ಟಿಂಗಲ್ಲಿ ಏನು ಸಿಂಬಾಲ್ಸನ್ನು ಬರೆದ್ವಲ್ಲ, ಅದರಲ್ಲಿ ಒಂದು ಸಿಂಬಾಲನ್ನು ನಾನು ಮರ್ತಿದ್ದೆ, ಅದನ್ನು ಇಲ್ಲಿ ಹೇಳ್ತೀನಂತೆ. ಸೊ ಈ ಕಪಲಿಗೆ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಜಸ್ಟ್ 3 ಮಕ್ಕಳಿದ್ದಾರೆ. ಅದರಲ್ಲಿ 2 daughters ಆ್ಯಂಡ್ 1 son ಅಂತ ಇಮ್ಯಾಜಿನ್ ಮಾಡಿ. ಓಕೆ, ನೆಕ್ಸ್ಟ್ ಈ ಡಾಟರು ಮತ್ತೆ ನೆಕ್ಸ್ಟ್ ಮದುವೆ ಆದಮೇಲೆ, ಮೀಟಿಂಗ್ ಆದಮೇಲೆ ಇಲ್ಲಿ ಅಗೇನ್ 3rd ಜನ್ರೇಷನ್ ಆಗುತ್ತೆ. ಓಕೆ, ಸೊ ಅಗೇನ್ ಇಲ್ಲಿ 2 ಮಕ್ಕಳು, ಒಂದು ಬಾಯ್ ಮತ್ತು ಒಂದು ಗರ್ಲ್. ಸೊ ದಿಸ್ ಈಸ್ ದ ಫಸ್ಟ್ ಜನ್ರೇಷನ್, ದಿಸ್ ಈಸ್ ದ ಸೆಕೆಂಡ್ ಜನ್ರೇಷನ್ ಆ್ಯಂಡ್ ದಿಸ್ ಈಸ್ ದ 3rd ಜನ್ರೇಷನ್. ಓಕೆ, ಸೊ ಇಲ್ಲಿ ಹೆಂಗಿರುತ್ತೆ ಅಂತಂದರೆ, ಫಸ್ಟ್ ಜನ್ರೇಷನಲ್ಲಿ ಫಾದರಿಗೆ ಕಾಣಿಸ್ತಾ ಇದೆ, ಸೆಕೆಂಡ್ ಜನ್ರೇಷನಲ್ಲಿ ಯಾರಿಗೂ ಕಾಣಿಸೋದಿಲ್ಲ, 3rd ಜನ್ರೇಷನ್ನಿಗೆ ಅಗೇನ್ ಯು ವಿಲ್ ಗೆಟ್ ಇಟ್ ಇನ್ ಅ ಗ್ರ್ಯಾಂಡ್ ಸನ್. ಸೊ ಇವರು ಅಜ್ಜ ಆದ್ರೆ ಮಗಳಾದ್ರೆ ಮಗಳದ್ದು ಮಗ ಏನಾಗ್ತಾನೆ, ಮೊಮ್ಮಗ ಆಗ್ತಾನೆ. ಸೊ ಇಲ್ಲಿ ಗ್ರ್ಯಾಂಡ್ ಫಾದರಿಂದ ಅಜ್ಜನಿಂದ ಗ್ರ್ಯಾಂಡ್ ಸನ್ನಿಗೆ ಬರ್ತಾ ಇದೆ. ಓಕೆ, ಸೊ ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಥವಾ ಎಕ್ಸ್ ರಿಸೆಸಿವ್ ಕ್ರೋಮೋಸೋಮ್ ಅಥವಾ ಎಕ್ಸ್ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಅರ್ಥ. ಹಾಗಾದರೆ ನಿಮಗೆ ಹೆಂಗೆ ಗೊತ್ತಾಗಬೇಕು, ಮ್ಯಾಮ್ ಇದು ಇಲ್ಲಿತ್ತು, ಇಲ್ಲಿ ಫುಲ್ ಸ್ಕಿಪ್ ಆಗಿಬಿಡ್ತು, ಮತ್ತೆ ಇಲ್ಲಿ ಹೆಂಗೆ ಬಂತು? ಸೊ ನಾವು ಇಲ್ಲಿ ನೋಡಿ
ಈ ಮನುಷ್ಯನಿಗೆ ಆ ಕ್ಯಾರೆಕ್ಟರ್ ಬರಬೇಕು ಅಂತಂದರೆ ಇಲ್ಲಿ ಸೊ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಕಪಲ್. ಸೊ ಈ ಕಪಲ್ನಲ್ಲಿ ಈ ಡಾಟರ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ಪೆಡಿಗ್ರಿ ಅನಲೈಸಿಸ್ಸು ಈ ಡಾಟರು ಸಂಬಂಧಪಟ್ಟಿರುವಂತಹ ಪೇರೆಂಟ್ಸನ್ನು ನಾವು ಡ್ರಾ ಮಾಡಿದ್ದೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ಫಾದರ್ನಲ್ಲಿ ಇರುವಂತಹ ಏನು ಕ್ಯಾರೆಕ್ಟರ್ ಇದೆ ಈ ಕ್ಯಾರೆಕ್ಟರು ಡಾಟರಿಗೆ ಆ್ಯಕ್ಚುಲಿ ಹೋಗಿರುತ್ತೆ. ಓಕೆ, ಬಟ್ ಅಲ್ಲಿ ಅದು ಎಕ್ಸ್ಪ್ರೆಸ್ ಆಗಿರಂಗಿಲ್ಲ. ಸೊ ದಿಸ್ ಡಾಟರ್ ವಿ ಕಾಲ್ ಇಟ್ ಆ್ಯಸ್ ಅ ಕ್ಯಾರಿಯರ್. What she is carrying? She is carrying a gene that is responsible for this disease ಅಥವಾ ಡಿಸಾರ್ಡರ್ ಅಥವಾ ಕ್ಯಾರೆಕ್ಟರ್. ಸೊ ಅವಳಲ್ಲಿ ಅದು ಎಕ್ಸ್ಪ್ರೆಸ್ ಆಗಿಲ್ಲ, ಬಟ್ ಒಳಗಡೆ ಇದೆ. ಬಟ್ ಯಾವಾಗ ಅವಳಿಂದ ಜೀನ್ಸು ಮಗನಿಗೆ ಹೋಗುತ್ತಲ್ಲ, ನಾನು ನೋಡಿ ಮದರ್ ಟು ಸನ್, ಸಿ ಹಿಯರ್ ಮದರ್ ಟು ಸನ್, ಫಾದರ್ ಟು ಡಾಟರ್, ಫಾದರಿಂದ ಡಾಟರಿಗೆ ಬಂದಿದೆ. ಓಕೆ, ಡಾಟರಿಂದ ಹೊಳ್ಳಿ ಅದು ಸನ್ನಿಗೆ ಹೋಗಿದೆ. ಸೊ ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಕ್ರಿಸ್ ಕ್ರಾಸ್ ಇನ್ಹೆರಿಟನ್ಸ್. ಸೊ ಮದರಿಂದ ನೆಕ್ಸ್ಟ್ ಇದು ಸನ್ನಿಗೆ ಹೋಗಿರುತ್ತೆ. ಸೊ ಈ ಥರವಾದಂತಹ ಇನ್ಹೆರಿಟನ್ಸ್ ಇತ್ತು ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಕ್ರಿಸ್ ಕ್ರಾಸ್ ಇನ್ಹೆರಿಟನ್ಸ್ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಎಕ್ಸ್ ರಿಸೆಸಿವ್. ಯಾವಾಗ ನಾವು ಒಂದು ಆರ್ಗ್ಯಾನಿಸಮನ್ನು ಡ್ರಾ ಮಾಡಿ ಮೇಲ್ ಅಥವಾ ಫಿಮೇಲನ್ನು ತೋರಿಸಿ ಮಧ್ಯೆ ಒಂದು ಡಾಟ್ ಇಟ್ವಿ ಅಂತಂದರೆ ಇಟ್ ಇಂಡಿಕೇಟ್ಸ್ ದ್ಯಾಟ್ ಆರ್ಗ್ಯಾನಿಸಮ್ ಈಸ್ ಅ carrier for that gene. So she is just carrying, she will pass on it to the next generation. But ಅವಳಲ್ಲಿ ಅಥವಾ ಅವನಲ್ಲಿ ಅದು ಎಕ್ಸ್ಪ್ರೆಸ್ ಆಗಲ್ಲ ಆ ಜೀನು. ಗೊತ್ತಾಯ್ತಾ? ಸೊ ಈ 4 ಪೆಡಿಗ್ರಿ ಅನಲೈಸಿಸನ್ನು ನೀವು ಅಟ್ಲೀಸ್ಟ್ ಈ ಡಯಾಗ್ರಾಮ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಸೊ ದ್ಯಾಟ್ ನಿಮಗೆ ಆನ್ಸರನ್ನು ಕ್ರ್ಯಾಕ್ ಮಾಡಲಿಕ್ಕೆ ಕ್ವಶನನ್ನು ಕ್ರ್ಯಾಕ್ ಮಾಡಲಿಕ್ಕೆ ಈಸಿಯಾಗಿ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಅಟೋಸೋಮ್ಸ್ ಡಾಮಿನೆಂಟ್ ಮತ್ತು ರಿಸೆಸಿವ್, ಎಕ್ಸ್ ಕ್ರೋಮೋಸೋಮ್ ಡಾಮಿನೆಂಟ್ ಮತ್ತು ರಿಸೆಸಿವ್, ವೈ ಕ್ರೋಮೋಸೋಮ್ ಅಲ್ಲಿ ಡಾಮಿನೆಂಟ್ ರಿಸೆಸಿವ್ ಪ್ರಶ್ನೆನೇ ಇಲ್ಲ. ಯಾಕಂದರೆ ವೈ ಟು ವೈ ಕ್ರೋಮೋಸೋಮ್ ಯಾವತ್ತು ಮೇಲ್ಸ್ ಟು ಮೇಲ್ ಜನ್ರೇಷನ್ ಟು ಜನ್ರೇಷನ್ ಪಾಸ್ ಆಗ್ತಾನೆ ಇರುತ್ತೆ. ಸೊ ಇದು ಫುಲ್ ಇಂಟ್ರೊಡಕ್ಷನ್ ನಿಮಗೆ ಪೆಡಿಗ್ರಿ ಅನಲೈಸಿಸ್ ಬಗ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಅಫೆಕ್ಟೆಡಿಂದ ಅನ್ಎಫೆಕ್ಟೆಡಿಂದ ಅಫೆಕ್ಟೆಡ್ ಫಾದರ್ ಟು ಆಲ್ ದ ಡಾಟರ್ಸು. ಇಲ್ಲೇ ಕ್ರಿಸ್ ಕ್ರಾಸ್ ಇನ್ಹೆರಿಟನ್ಸ್ ಈ ಥರ ಡಾಟ್ ಇತ್ತು ಅಂತಂದರೆ ದೆನ್ ಯು ಹ್ಯಾವ್ ಟು ಇಮ್ಯಾಜಿನ್ ಇಟ್ ಕ್ಯಾನ್ ಬಿ ಅ ಎಕ್ಸ್ ರಿಸೆಸಿವ್ ಜೀನ್ ಅಥವಾ ಕ್ರಿಸ್ ಕ್ರಾಸ್ ಇನ್ಹೆರಿಟನ್ಸ್. ಸೊ ಫಾದರಿಂದ ಡಾಟರಿಗೆ ಬಂದಿರುತ್ತೆ, ನೆಕ್ಸ್ಟ್ ಮದರಿಂದ ಅದು ಸನ್ನಿಗೆ ಬಂದಿರುತ್ತೆ. ಗೊತ್ತಾಯ್ತಾ? ಸೊ ಇವಾಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಎಕ್ಸಾಂಪಲ್ಸ್ಗಳನ್ನು ನಾನು ಫಸ್ಟ್ ಅಟೋಸೋಮಲ್ ಡಾಮಿನೆಂಟ್ ಒಂದು ಎಕ್ಸಾಂಪಲ್, ಅಟೋಸೋಮಲ್ ರಿಸೆಸಿವ್ ಒಂದು, ಎಕ್ಸ್ ಡಾಮಿನೆಂಟ್ ಒಂದು ಮತ್ತು ಎಕ್ಸ್ ರಿಸೆಸಿವ್ ಒಂದು, 4 ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ನಾನು ಆಲ್ರೆಡಿ ಡ್ರಾ ಮಾಡಿ ತೋರಿಸ್ತೀನಿ ಪೆಡಿಗ್ರಿ ಅನಲೈಸಿಸ್. ಸೊ ದ್ಯಾಟ್ ನಿಮಗೆ ಫಸ್ಟ್ ಟೈಮ್ ಕಲಿಯೋದ್ರಿಂದ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಜಸ್ಟ್ ಗಿವ್ ಮಿ ಸಮ್ ಟೈಮ್. ಸೊ ಈಗ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾವು ಸ್ಟಡಿ ಮಾಡೋಣ. ಅಟೋಸೋಮಲ್ ಡಾಮಿನೆಂಟ್, ಅಟೋಸೋಮ್ ರಿಸೆಸಿವ್ಗೆ ಒಂದೊಂದು, ಆಮೇಲೆ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್, ಎಕ್ಸ್ ಲಿಂಕ್ಡ್ ರಿಸೆಸಿವ್ ಪೆಡಿಗ್ರಿ ಚಾರ್ಟು ಹೆಂಗೆ ಇರುತ್ತೆ, ಅದನ್ನ ನಾವು ಹೆಂಗೆ ಕಂಡುಹಿಡಿಬೇಕು, ಹೆಂಗೆ ಸ್ಟಡಿ ಮಾಡಬೇಕು ಅಂತ ನೋಡೋಣ. ಯೂಶ್ವಲಿ ಎಕ್ಸಾಮಲ್ಲಿ ನಿಮಗೆ ಒಂದು ಪೆಡಿಗ್ರಿ ಚಾರ್ಟನ್ನು ಕೊಡ್ತಾರೆ ಯಾವುದೋ ಒಂದು ಫ್ಯಾಮಿಲಿದು. ಸೊ ಈ ಚಾರ್ಟನ್ನು ನೋಡಿ ಯು ಹ್ಯಾವ್ ಟು ಫೈಂಡ್ ಔಟ್ ವೆದರ್ ದಿಸ್ ಚಾರ್ಟ್ ಈಸ್ ಫಾಲೋವಿಂಗ್ ಅಟೋಸೋಮಲ್ ಡಾಮಿನೆಂಟ್ ಆರ್ ಅಟೋಸೋಮಲ್ ರಿಸೆಸಿವ್, ಎಕ್ಸ್ ಡಾಮಿನೆಂಟ್ ಆರ್ ಎಕ್ಸ್ ರಿಸೆಸಿವ್ ಅಥವಾ ವೈ ಲಿಂಕ್ಡ್ ಇನ್ಹೆರಿಟನ್ಸ್. ಇವು 5ರಲ್ಲಿ ಯಾವುದು ಅಂತ ನೀವು ಕಂಡುಹಿಡಬೇಕು. ನಾನು ಆಲ್ರೆಡಿ ಇದು ಅಟೋಸೋಮಲ್ ಡಾಮಿನೆಂಟ್ ಅಂತ ಬರೆದುಬಿಟ್ಟಿದ್ದೀನಿ, ಯಾಕಂದರೆ ನಾವು ಫಸ್ಟ್ ಟೈಮ್ ಇದನ್ನ ಸ್ಟಡಿ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಹೆಂಗೆ ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಅನಲೈಸ್ ಮಾಡ್ತಾ ಹೋಗಬೇಕು ಅಂತ. ಓಕೆ, ಅಟೋಸೋಮಲ್ ಡಾಮಿನೆಂಟ್ ಇನ್ಹೆರಿಟನ್ಸಿಗೆ ಎಕ್ಸಾಂಪಲ್ಲು ನಿಮ್ಮ NCERTನಿಂದನೇ ತೆಗೆದಿರೋದು ಹಂಟಿಂಗ್ಸನ್ಸ್ ಡಿಸೀಸ್ ಮತ್ತು ಮಯೋಟಾನಿಕ್ ಡಿಸ್ಟ್ರೋಫಿ. ಈ 2 ಡಿಸೀಸಸ್ಗಳು ಏನಿದ್ದಾವೆ ಇವು ಅಟೋಸೋಮಲ್ ಡಾಮಿನೆಂಟ್ ಇನ್ಹೆರಿಟನ್ಸನ್ನು ಅವು ಫಾಲೋ ಮಾಡ್ತವೆ. ಹಂಟಿಂಗ್ಸನ್ಸ್ ಡಿಸೀಸ್ ಅಂತಂದರೆ ಈ ಬ್ರೈನ್ನಲ್ಲಿರುವಂತಹ ನರ್ವ್ ಸೆಲ್ಸ್ಗಳೇನಿದ್ದಾವೆ ಅವು ಓವರ್ ಎ ಪೀರಿಯಡ್ ಆಫ್ ಟೈಮು ಸ್ಲೋ ಆಗಿ ಬ್ರೇಕ್ ಡೌನ್ ಆಗ್ತಾ ಬರ್ತವೆ. ಸೊ ಅಲ್ಲಿ ನಿಮ್ಮದು ನರ್ವಸ್ ಸಿಸ್ಟಮ್ದು ಆ್ಯಕ್ಟಿವಿಟಿ ಏನಾಗುತ್ತೆ, ಸ್ವಲ್ಪ ಡಿವಿಯೇಷನ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಅ ಹಂಟಿಂಗ್ಸನ್ಸ್ ಡಿಸೀಸ್. ಮಯೋಟಾನಿಕ್ ಡಿಸ್ಟ್ರೋಫಿ ಅಂದರೆ ಮಯೋ ವರ್ಡ್ ಈಸ್ ರಿಲೇಟೆಡ್ ಟು ಮಸಲ್ಸ್, ಮಸ್ಕ್ಯುಲರ್ ಸಿಸ್ಟಮ್. ಸೊ ಮಯೋಟಾನಿಕ್ ಡಿಸ್ಟ್ರೋಫಿ ಅಂತಂದರೆ ಈ ಮಸಲ್ಸ್ಗಳು ಸ್ಲೋ ಆಗಿ ವೀಕ್ ಆಗ್ತಾ ಹೋಗ್ತವೆ ಬಾಡಿ ಒಳಗಡೆ. ಸೊ ದ್ಯಾಟ್ ಡಿಸೀಸ್ ವಿ ಕಾಲ್ ಇಟ್ ಆಸ್ ಅ ಮಯೋಟಾನಿಕ್ ಡಿಸ್ಟ್ರೋಫಿ. ಈ 2 ಡಿಸೀಸ್ಗಳು ಏನಿದ್ದಾವೆ ದೇ ಫಾಲೋ ದ ಅಟೋಸೋಮಲ್ ಡಾಮಿನೆಂಟ್ ಇನ್ಹೆರಿಟನ್ಸ್. ಓಕೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನಿಸುತ್ತೆ, ಬಿಕಾಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನಿಸುತ್ತೆ, ಬಟ್ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಕೇಳ್ತಾ ಹೋಗಿ. ನಾವು ಹಿಯರ್ ಐ ಹ್ಯಾವ್ ರಿಟನ್
ಸ್ಕಿಪ್ ದಟ್ ಮೀನ್ಸ್ ದೇ ವಿಲ್ ನಾಟ್ ಸ್ಕಿಪ್ ದ ಜನ್ರೇಷನ್ಸ್. ಅಂದರೆ ಡಾಮಿನೆಂಟ್ ಇರುವಂತಹ ಏನು ಡಿಸೀಸಸ್ಗಳಿದ್ದಾವೆ, ಕ್ಯಾರೆಕ್ಟರ್ಸ್ಗಳಿದ್ದಾವೆ, ಟ್ರೇಟ್ಗಳಿದ್ದಾವೆ, ಅವು ಜನ್ರೇಷನನ್ನು ಸ್ಕಿಪ್ ಮಾಡಲ್ಲ. ಅಂದರೆ ಎಲ್ಲ ಜನ್ರೇಷನ್ಸಲ್ಲೂ ಅವು ಆ ಡಿಸೀಸು, ಆ ಕ್ಯಾರೆಕ್ಟರು ಕಾಣಿಸ್ತಾ ಹೋಗುತ್ತೆ. ನಾವು ಸಿ ಹಿಯರ್ ಇನ್ ದಿಸ್ ಪೆಡಿಗ್ರಿ ಚಾರ್ಟ್ ಈ ಏನೇನಿದೆ, ದಿಸ್ ಈಸ್ ದ ಫಸ್ಟ್ ಜನ್ರೇಷನ್, ನೆಕ್ಸ್ಟ್ ಇರುವಂಥದ್ದು ಸೆಕೆಂಡ್ ಜನ್ರೇಷನ್, ಅದರ ಕೆಳಗೆ ಇರುವಂಥದ್ದು ಥರ್ಡ್ ಜನ್ರೇಷನ್. ಪೆಡಿಗ್ರಿ ಅನಲೈಸಿಸ್ ನಾವು ಸ್ಟಡಿ ಮಾಡಬೇಕಾದ್ರೆ ಇಂಟ್ರೊಡಕ್ಷನ್ನು ಅವಾಗ ಏನು ಹೇಳಿದ್ವಿ ನಾವು, ಮೇಲ್ಸ್ನಲ್ಲಿ 44 + XY ನಿಮಗೆ ಗೊತ್ತಿರುವಂಥದ್ದೇ, ಫಿಮೇಲ್ಸ್ನಲ್ಲಿ 44 + XX ಕ್ರೋಮೋಸೋಮ್ಸ್ಗಳು ಇರ್ತವೆ ಅಂತ ಹೇಳಿದ್ವಿ. ನಾವು ಯಾವಾಗ ಈ ಟೈಪನ್ನು ಸ್ಟಡಿ ಮಾಡ್ತೀವಲ್ಲ, ಆಟೋಸೋಮಲ್ ಡಾಮಿನೆಂಟ್ ಆರ್ ರಿಸೆಸಿವ್, ವಿ ಆರ್ ಟಾಕಿಂಗ್ ಅಬೌಟ್ ದ ಜೀನ್ಸ್ ಆರ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದಿಸ್ ಆಟೋಸೋಮ್ಸ್. 44 ಕ್ರೋಮೋಸೋಮ್ಸ್ಗಳ ಮೇಲೆ ಯಾವುದಾದ್ರೂ ಕ್ರೋಮೋಸೋಮ್ಗಳ ಮೇಲೆ ಆ ಜೀನು ಇರ್ಬೋದು, ಆ ಕ್ಯಾರೆಕ್ಟರನ್ನು ಕಂಟ್ರೋಲ್ ಮಾಡುವಂತಹ ಜೀನ್ಸು ಇರ್ಬೋದು. ದ್ಯಾಟ್ ಮೀನ್ಸ್ ಇಲ್ಲಿ ಬರುವಂತಹ ಏನು ಒಂದು ಪೆಡಿಗ್ರಿ ಅನಲೈಸಿಸ್ ಇದೆ ಅಥವಾ ಕ್ಯಾರೆಕ್ಟರ್ ಇದೆ, ಇಟ್ ಈಸ್ ನಾಟ್ ಸೆಕ್ಸ್ ಲಿಂಕ್ಡ್. ಆ ಜೀನ್ ಏನಿದೆ ಅದು ಎಕ್ಸ್ ಕ್ರೋಮೋಸೋಮ್ ಮತ್ತು ವೈ ಕ್ರೋಮೋಸೋಮ್ ಅಂತ ನೋಡೋದಿಲ್ಲ, ಬಿಕಾಸ್ ಇಟ್ ಈಸ್ ಪ್ರೆಸೆಂಟ್ ಆನ್ ದ ಫಸ್ಟ್ ಸೆಟ್, ಆಟೋಸೋಮಲ್ ಸೆಟ್ ಮೇಲೆ ಅದು ಇರುತ್ತೆ. ಓಕೆ, ನಾವು ಯಾವುದೇ ಒಂದು ಕ್ಯಾರೆಕ್ಟರನ್ನು ಬರಿಬೇಕಾದ್ರೆ, ಸಿನ್ಸ್ ವಿ ಆರ್ ದ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್, ನಾವಲ್ಲಿ 2 ಅಲೀಲ್ಸ್ಗಳನ್ನು ಬರಿತೀವಿ, ಒಂದು ಫಾದರಿಂದ ಬಂದಿರೋದು ಮತ್ತು ಇನ್ನೊಂದು ಮದರಿಂದ ಬಂದಿರೋದು. ಯಾವಾಗ ನಾವು ಆಟೋಸೋಮಲ್ ಡಾಮಿನೆಂಟ್ ಅಂತ ಹೇಳ್ತೀವಲ್ಲ, ಸೊ ಅವಾಗ ಸಿ ಹಿಯರ್ ಇನ್ ಕೇಸ್ ನಾವು ಸ್ಟಡಿ ಮಾಡುವಂತಹ ಏನೊಂದು ಕ್ಯಾರೆಕ್ಟರ್ ಇದೆ, ಒಂದು ಡಿಸೀಸ್ ಇದೆ, ದಟ್ ಈಸ್ ಕಂಟ್ರೋಲ್ಡ್ ಬೈ ಅ ಅಲೀಲ್ ಎ. ಸೊ ಕ್ಯಾಪಿಟಲ್ ಎ ಇತ್ತು ಅಂದರೆ ಡಾಮಿನೆಂಟ್ ಆಯಿತು, ಕ್ಯಾಪಿಟಲ್ ಎ ಸ್ಮಾಲ್ ಎ ಇತ್ತಂದ್ರೂ ಅಗೇನ್ ಇಟ್ ಈಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್, ಬಿಕಾಸ್ ರಿಸೆಸಿವ್ ಕ್ಯಾರೆಕ್ಟರನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅದು ಬಿಡೋದಿಲ್ಲ. ಡಾಮಿನೆಂಟ್ ಅಲೀಲು ಒಂದಿದ್ರೂ ಸಾಕು, ಅದು ಎಕ್ಸ್ಪ್ರೆಸ್ ಆಗಿಬಿಡುತ್ತೆ. ಸೊ ಯಾವ ಆರ್ಗ್ಯಾನಿಸಮ್ಸ್ನಲ್ಲಿ ಡಾಮಿನೆಂಟ್ ಅಲೀಲ್ಸ್ಗಳು ಬಂದು ಅಂತಂದರೆ, ಸೊ ದ್ಯಾಟ್ ಪರ್ಸನ್ ಈಸ್ ಅಫೆಕ್ಟೆಡ್. ಏನು ಅಫೆಕ್ಟೆಡ್, ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರ್. ಇನ್ ಕೇಸ್ ಸ್ಮಾಲ್ ಎ ಇತ್ತು ಅಂತಂದರೆ ಇಟ್ ಈಸ್ ಅನ್ಅಫೆಕ್ಟೆಡ್. ಸೊ ಇದನ್ನು ನೀವು ಪ್ರತಿಯೊಂದು ಪೆಡಿಗ್ರಿ ಅನಲೈಸಿಸ್ ರಿಲೇಟೆಡ್ ಯಾವುದೇ ಕ್ವಶನ್ ಕೇಳಿದ್ರೂ ಫಸ್ಟ್ ಈ ಥರ ನೀವು ಚಾರ್ಟ್ ಹಾಕೋಬೇಕು. ಈ ಚಾರ್ಟ್ ಹಾಕೋಬೇಕು ಅಂದರೆ ಈ ಹೆಡ್ಡಿಂಗದು ಕರೆಕ್ಟ್ ಮೀನಿಂಗು ನಿಮಗೆ ಗೊತ್ತಿರಬೇಕು. ಸೊ ನಾವಿಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಏನೂ ಮೆನ್ಷನ್ ಮಾಡ್ತಿಲ್ಲ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ದ ಆಟೋಸೋಮಲ್ ಕ್ಯಾರೆಕ್ಟರ್ಸ್. ಗೊತ್ತಾಯ್ತಾ? ನಾವು ಸಿ ಹಿಯರ್, ಇದು ಡಾಮಿನೆಂಟ್ ಕ್ಯಾರೆಕ್ಟರ್ ಇದ್ದರೆ ಅಫೆಕ್ಟೆಡ್, ರಿಸೆಸಿವ್ ಇದ್ದರೆ ಅನ್ಅಫೆಕ್ಟೆಡ್. ಓಕೆ, ನಾವು ಸಿ ಹಿಯರ್ ದಿಸ್ ಈಸ್ ದ ಪೆಡಿಗ್ರಿ ಚಾರ್ಟ್ ವಿತ್ 3 ಜನರೇಷನ್ಸ್. 4 ಜನ್ರೇಷನ್ನು ಕೊಡ್ಬೋದು, 5th ಜನ್ರೇಷನ್ನು ಕೊಡ್ಬೋದು, ಅಥವಾ 2 ಜನ್ರೇಷನ್ನು ಕೊಡ್ಬೋದು, ಇಟ್ ಡಿಪೆಂಡ್ಸ್. ಇಲ್ಲಿ ಒಂದು ಜಸ್ಟ್ ಎಕ್ಸಾಂಪಲನ್ನು ನಾನು ತೊಗೊಂಡಿದ್ದೀನಿ. ಸೊ ಆಲ್ರೆಡಿ ಈ ಚಾರ್ಟು ಆಟೋಸೋಮಲ್ ಡಾಮಿನೆಂಟ್ ಇನ್ಹೆರಿಟೆನ್ಸನ್ನು ತೋರಿಸ್ತಾ ಇದೆ ಅಂತ ನಾನು ಬರೆದ್ಬಿಟ್ಟಿದ್ದೀನಿ. ಅದನ್ನು ನಾವಿವಾಗ ಕಂಡುಹಿಡಿಯೋಣ, ಇದು ಹೌದೋ ಅಲ್ವೋ, ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆರ್ಗ್ಯಾನಿಸಮದ್ದು, ಫಾರ್ ಎಕ್ಸಾಂಪಲ್ ದಿಸ್ ಆರ್ಗ್ಯಾನಿಸಮ್, ಈ ಆರ್ಗ್ಯಾನಿಸಮ್ದು ಜೀನೋಟೈಪ್ ಏನಿರ್ಬೋದು, ಹೆಂಗಾದರೂ ಟ್ವಿಸ್ಟ್ ಮಾಡಿ ಕ್ವಶನನ್ನು ಕೇಳ್ಬೋದು. ಓಕೆ, ನೀವೇನು ಮಾಡಬೇಕು ಅಂತಂದರೆ, ತುಂಬ ಈಸಿಯಾಗಿ ನಮಗೆ ಇಲ್ಲಿ ಗೊತ್ತಾಗ್ತಿರೋದು ಸ್ಮಾಲ್ ಎ ಇತ್ತು ಅಂದರೆ ಅನ್ಅಫೆಕ್ಟೆಡ್ ಆರ್ಗ್ಯಾನಿಸಮ್, ಹೌದಾ? ಸೊ ಇಲ್ಲಿ ಯಾರ್ಯಾರು ಅನ್ಅಫೆಕ್ಟೆಡ್ ಇದ್ದಾರಲ್ಲ ಅವ್ರದ್ದೆಲ್ಲ ಜಿನೋಟೈಪು ಸ್ಮಾಲ್ ಎ. ಫಸ್ಟ್ ಅದನ್ನು ನಾವು ಬರ್ಕೊಂಬಿಡೋಣ. ಸ್ಮಾಲ್ ಎ ಅಗೇನ್ ಸ್ಮಾಲ್ ಎ. ಓಕೆ, ನಾವು ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಯಾರ್ಯಾರಿದ್ದಾರಲ್ಲ ಇವಾಗ, ಸೊ ಈ ಅಫೆಕ್ಟೆಡ್ ಇಂಡಿವಿಜುವಲ್ಸದ್ದು ವೆದರ್ ದ ಜಿನೋಟೈಪ್ ಈಸ್, ಇಲ್ಲಿ ನೋಡಿಲ್ಲಿ ಕ್ಯಾಪಿಟಲ್ ಎ ಇದೆಯೋ, ದಟ್ ಈಸ್ ಹೋಮೋ ಇದೆಯೋ ಅಥವಾ ಹಿಟರೋ ಕಂಡೀಷನ್ ಇದೆಯೋ ಅಂತ ನಾವು, ಹಿಟ್ರೋಗ್ಯಾಮೆಟಿಕ್ ಆರ್ ಹೋಮೋಗ್ಯಾಮೆಟಿಕ್ ಇದೆಯೋ ಅಂತ ನಾವು ಕಂಡುಹಿಡಿಬೇಕು. ನಾವು ಫಸ್ಟ್ ಸಿ ಹಿಯರ್, ಇವಾಗ ಇಲ್ಲಿ ಅನ್ಅಫೆಕ್ಟೆಡ್, ಇಲ್ಲಿ ಅನ್ಅಫೆಕ್ಟೆಡ್, ಸೊ ನಾವು ಈಸಿಯಾಗಿ ಬರೆದ್ಬಿಟ್ವಿ. ನಾವು ಇಫ್ ಯು ವಾಂಟ್ ಟು ಫೈಂಡ್ ಔಟ್ ದ ಜಿನೋಟೈಪ್ ಆಫ್ ದಿಸ್ ಆರ್ಗ್ಯಾನಿಸಮ್, ಒಂದಂತೂ ಗೊತ್ತಾಗ್ತಿದೆ, ದ ಪರ್ಸನ್ ಈಸ್ ಅಫೆಕ್ಟೆಡ್ ಅಂದರೆ ಡಾಮಿನೆಂಟ್ ಇರಲೇಬೇಕು. ಓಕೆ, ನಾವು ಸಿ ಹಿಯರ್ ಹೆಂಗೆ ಗೊತ್ತು ಮಾಡ್ಕೊಳ್ಳೋದು, ತುಂಬ ಈಸಿ. ಫಾದರಿಂದ 1 ಬರಬೇಕು ಗ್ಯಾಮೆಟ್ಟು, ಮದರಿಂದ 1 ಬರಬೇಕು ಗ್ಯಾಮೆಟ್ಟು. ಫಾದರಲ್ಲಿ ಇಲ್ಲಿ ಸ್ಮಾಲ್ ಎ ಇದೆ ಅಂತಂದರೆ ಇವೆರಡರಲ್ಲಿ 1 ಇಲ್ಲಿ ಬರಲೇಬೇಕು. ಸೊ 1 ಅಲೀಲ್ ಈಸ್ ಫಿಕ್ಸ್ಡ್ ಸ್ಮಾಲ್ ಎ. ಸೊ ಒಂದು ಸ್ಮಾಲ್ ಎ ಇದೆ, ಬಟ್ ದ ಪರ್ಸನ್ ಈಸ್ ಅಫೆಕ್ಟೆಡ್. ಸೊ ಅಫೆಕ್ಟೆಡ್ ಇದ್ದರೆ ಒಂದಾದರೂ ಡಾಮಿನೆಂಟ್ ಅಲೀಲ್ ಇರಲೇಬೇಕಾ, ಸೊ ಇಟ್ ಹ್ಯಾಸ್ ಟು ಬಿ ಎ ಕ್ಯಾಪಿಟಲ್ ಎ. ಗೊತ್ತಾಗ್ತಿದೆಯಾ ಹೆಂಗೆ ಕಂಡುಹಿಡಿಬೇಕು ಅಂತ? ಸ್ಟೆಪ್ ಬೈ ಸ್ಟೆಪ್ ಸ್ಲೋ ಆಗಿ ಕೇಳ್ತಾ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗಿ. ನೆಕ್ಸ್ಟ್ ನಾವು ಈ ಜನ್ರೇಷನಿಗೆ ಬಂದರೆ, ನಾವು ಸಿ ಹಿಯರ್ ಈ ಪರ್ಸನ್ನದ್ದು ಜಿನೋಟೈಪ್ ಏನಿರ್ಬೋದು. ಅಗೇನ್ ಇವಾಗ ಇಲ್ಲಿ ಸ್ಮಾಲ್ ಎ ಇದೆ ಅಂತಂದರೆ ಇದರಲ್ಲಿ 1 ಎ ಫಾದರಿಂದ ಬಂದಿದೆ,
ಇನ್ನೊಂದು ಎ ಆಬ್ವಿಯಸ್ಲಿ ಮದರಿಂದ ಬರಲೇಬೇಕಾ, ಸೊ ಒಂದಂತೂ ಫಿಕ್ಸ್ ಆಯಿತು ಈ ಎರಡೂ ಕಂಡೀಷನ್ನಲ್ಲಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಒಂದು ಸ್ಮಾಲ್ ಎ ಇದೆ ಅಂತಂದರೆ ಈ ಪರ್ಸನ್ ಅಫೆಕ್ಟೆಡ್ ಇದ್ದಾರೆ ಅಂದರೆ, ಒಂದು ಸ್ಮಾಲ್ ಎ ಇದೆ ಪರ್ಸನ್ ಅಫೆಕ್ಟೆಡ್ ಇದ್ದಾರೆ ಅಂದರೆ ಇನ್ನೊಂದು ಆಬ್ವಿಯಸ್ಲಿ ಕ್ಯಾಪಿಟಲ್ ಎ ಇರಲೇಬೇಕು. ಸೊ ಇವಾಗ ನೀವು ಈ ಕಂಪ್ಲೀಟ್ ಈ ಫ್ಯಾಮ್ಲಿಯನ್ನು ನೋಡಿದರೆ ಕರೆಕ್ಟಾಗಿ ಎಲ್ಲ ಆರ್ಗ್ಯಾನಿಸಮ್ಸ್ದು ಜಿನೋಟೈಪನ್ನು ಕ್ರಾಸ್ ಚೆಕ್ ಮಾಡಿ. ಇದು ಅಫೆಕ್ಟೆಡ್ ಬಿಕಾಸ್ ಡಾಮಿನೆಂಟ್ ಇದೆ, ಅನ್ಅಫೆಕ್ಟೆಡ್ ರಿಸೆಸಿವ್, ಅನ್ಅಫೆಕ್ಟೆಡ್ ಇದೆ ಬಿಕಾಸ್ ಬೋತ್ ಅಲೀಲ್ಸ್ ಆರ್ ರಿಸೆಸಿವ್, ಅಗೇನ್ ಇಲ್ಲಿಯೂ ಕೂಡ ರಿಸೆಸಿವ್. ಬಟ್ ಇಲ್ಲಿ ಅಫೆಕ್ಟೆಡ್ ಪರ್ಸನ್ ಯಾಕೆ? ಬಿಕಾಸ್ ದೆರ್ ಈಸ್ ಅ ಡಾಮಿನೆಂಟ್ ಅಲೀಲ್, ಅಟೋಸೋಮಲ್ ಡಾಮಿನೆಂಟ್. ನೆಕ್ಸ್ಟ್ ನೀವು ಈ ಫ್ಯಾಮ್ಲಿಯನ್ನು ನೋಡಿದರೆ ಎಲ್ಲ ಆರ್ಗ್ಯಾನಿಸಮ್ಸು ಇಲ್ಲಿ ಅಪ್ಪ ಅಮ್ಮನೂ ಅನ್ಅಫೆಕ್ಟೆಡ್, ಅಲ್ಲಿಂದ ಬರುವಂತಹ ಮಕ್ಕಳು ಅನ್ಅಫೆಕ್ಟೆಡು, ಸೊ ಇಲ್ಲಿ ಪ್ರಶ್ನೆನೇ ಬರೋದಿಲ್ಲ. ನೆಕ್ಸ್ಟ್ ನೀವು ಈ ಆರ್ಗ್ಯಾನಿಸಮನ್ನು ತಗೊಳ್ಳಿ. ಸೊ ಇಲ್ಲಿರುವಂತಹ ಒಂದು ಏನು ಆರ್ಗ್ಯಾನಿಸಮ್ಸದು ಈ ವ್ಯಕ್ತಿದು ಜಿನೋಟೈಪ್ ಏನಾಗ್ಬೋದು? ಅಗೇನ್ ಇವ್ರ ಪೇರೆಂಟ್ಸನ್ನು ನೋಡಿದರೆ ಸ್ಮಾಲ್ ಎ ಇದೆ, ಸೊ ಒಂದಾದರೂ ಇಲ್ಲಿ ಬರಲೇಬೇಕಾ? ಅಗೇನ್ ಸೇಮ್ ರೂಲ್, ಒಂದು ಸ್ಮಾಲ್ ಎ ಇದೆ ಪರ್ಸನ್ ಅಫೆಕ್ಟೆಡ್ ಇದ್ದಾರೆ ಅಂತಂದರೆ ಇನ್ನೊಂದು ಏನಾಗಬೇಕು? ಇಲ್ಲಿ ಕ್ಯಾಪಿಟಲ್ ಎ ಆಗಲೇಬೇಕು. ಅಂದ್ರಷ್ಟೇ ನಮಗೆ ಈ ಕಂಡೀಷನನ್ನು ಇಲ್ಲಿ ಅಪ್ಲೈ ಮಾಡೋಕ್ಕೆ ಆಗುತ್ತೆ. ನೆಕ್ಸ್ಟ್ ಕಮ್ಮಿಂಗ್ ಟು ದ ಇಲ್ಲಿ ಫಸ್ಟ್ ಜನ್ರೇಷನಲ್ಲಿ ಈ ಆರ್ಗ್ಯಾನಿಸಮ್ಸ್ದು ಈ ಫೀಮೇಲದ್ದು ಅಥವಾ ಈ ಮದರದ್ದು ನಮಗೆ ಜಿನೋಟೈಪನ್ನು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿಬೋದು? ಸಿ ಇಲ್ಲೇನಿತ್ತಲ್ಲ ಕೇಸು, ಅದನ್ನೇ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಈ ಮದರಿಗೆ ಆಬ್ವಿಯಸ್ಲಿ ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಎನೇ ಆಗಬೇಕು. ಯಾಕೆ ಹೇಳಿ? ಸ್ವಲ್ಪ ವಿಚಾರ ಮಾಡಿದರೆ ಇಲ್ಲಿಯೂ ಕೂಡ ಸ್ಮಾಲ್ ಎ ಇದೆ, ಸ್ಮಾಲ್ ಎ ಇದೆ. ಸೊ ಒಂದು ಎ ಫಾದರಿಂದ ಬಂದಿದೆ ಅಂತ ಅಂದ್ಕೊಂಡ್ರೆ ಇನ್ನೊಂದು ಸ್ಮಾಲ್ ಏನು ಮದರಿಂದನೇ ಬರಬೇಕಾ? ಸೊ ಸ್ಮಾಲ್ ಎ ಆಯಿತು. ಸೊ ಅಗೇನ್ ಸ್ಮಾಲ್ ಎ ಇದೆ ಅಫೆಕ್ಟೆಡ್ ಇದೆ ಅಂತಂದರೆ ಇನ್ನೂ ಒಂದು ಕ್ಯಾಪಿಟಲ್ ಎನೇ ಆಗಬೇಕು. ಸೊ ಸ್ವಲ್ಪ ನಿಮಗೆ ಮ್ಯಾಮ್ ಇದು ಹೆಂಗೆ ನೀವು ಹೇಳ್ತಾ ಹೋದ್ರಿ ಕನ್ಫ್ಯೂಸ್ ಆಗಿಬಿಡ್ತು ಅಂತ ಅನ್ನಿಸ್ಬೋದು. ಸ್ವಲ್ಪ ಇದೇನು ಕಾನ್ಸೆಪ್ಟ್ ಇದೆ, ಡಿಫಿಕಲ್ಟ್ ಇದೆ, ಎಸ್ ಐ ಅಂಡರ್ಸ್ಟ್ಯಾಂಡ್. ನನಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ದಿಸ್ ಈಸ್ ದ 4th ಶಾಟ್, ಅಂದರೆ 4th ಟೈಮ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಆ್ಯಂಡ್ ಶೂಟಿಂಗ್ ದ ವಿಡಿಯೋ. ಒಂದು ಸತಿ ತುಂಬ ಎಕ್ಸ್ಪ್ಲನೇಷನ್ ಜಾಸ್ತಿ ಆಗಿಬಿಡ್ತು, ಸೊ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಡಿಲೀಟ್ ಮಾಡಿದೆ. ಇನ್ನೊಂದು ಸತಿ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಮಕ್ಕಳಿಗೆ ಇದು ಅರ್ಥ ಆಗಲ್ಲ ಅಂತ ಡಿಲೀಟ್ ಮಾಡಿದೆ. ನೌ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್, ಅಟ್ಲೀಸ್ಟ್ ಒಂದು ಲೆವೆಲಿಗೆ ಈ ಕಾನ್ಸೆಪ್ಟನ್ನು ನಿಮಗೆ ತಲುಪಿಸ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸೊ ಅಟೋಸೋಮಲ್ ಡಾಮಿನೆಂಟ್ ಇನ್ಹೆರಿಟೆನ್ಸ್ ಇತ್ತು ಅಂದರೆ ಈ ರೀತಿಯಾದಂತಹ ಒಂದು ಪೆಡಿಗ್ರಿ ಚಾರ್ಟನ್ನು ನಾವು ನೋಡ್ಬೋದು. ಕಂಪಲ್ಸರಿ ಹಿಂಗೆ ಇರಬೇಕು ಅಂತಲ್ಲ, ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಇವಾಗ ಅಟೋಸೋಮಲ್ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಎಷ್ಟೊಂದು ಇರ್ತವೆ ನಮ್ಮ ಬಾಡಿನಲ್ಲಿ, ರಿಸೆಸಿವ್ ಕ್ಯಾರೆಕ್ಟರ್ಸು ಎಷ್ಟೊಂದು ಇರ್ತವೆ, ಸೆಕ್ಸ್ ಲಿಂಕ್ಡ್ ಕ್ಯಾರೆಕ್ಟರ್ಸು ಎಷ್ಟೊಂದು ಇರ್ತವೆ, ಎಕ್ಸ್ ಡಾಮಿನೆಂಟ್ ಅಥವಾ ಎಕ್ಸ್ ರಿಸೆಸಿವ್, ವೈ ಲಿಂಕ್ಡು. ಸೊ ಎಷ್ಟೊಂದು ಕ್ಯಾರೆಕ್ಟರ್ಸ್ನಲ್ಲಿ ಒಂದೇ ಒಂದು ಎಕ್ಸಾಂಪಲ್ NCERTನಲ್ಲೂ ಇದನ್ನೇ ಕೊಟ್ಟಿದ್ದಾರೆ, ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಗೊತ್ತಾಯ್ತಾ? ಒಂದು ಪೆಡಿಗ್ರಿ ಚಾರ್ಟನ್ನು ಕೊಟ್ಟರೆ ಹೆಂಗೆ ನೀವು ನೋಡ್ತಾ ಹೋಗಬೇಕು ಅಂತ. ನಾವು ಐ ಸೈಡ್ ಇಟ್ ವಿಲ್ ನಾಟ್ ಸ್ಕಿಪ್ ದ ಜನ್ರೇಷನ್. ಹಂಗಂದ್ರೆ ಏನು? ನಾವು ಸಿ ಹಿಯರ್ ಫಸ್ಟ್ ಸೆಕೆಂಡ್ ಥರ್ಡ್ ಅಂದರೆ ನೀವು ಈ ಲೆವೆಲ್ಗೆ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡಿದರೆ ನಿಮ್ಮ ಪೇರೆಂಟ್ಸು ಸೆಕೆಂಡ್ ಜನ್ರೇಷನ್ನು, ಅವ್ರ ಪೇರೆಂಟ್ಸು ನಿಮ್ಮ ಅಜ್ಜ ಅಜ್ಜಿ ಥರ್ಡ್ ಜನ್ರೇಷನ್. ಹೌದಾ? ಫಸ್ಟ್ ಜನ್ರೇಷನಿಗೆ ಕ್ಯಾರೆಕ್ಟರ್ ಅಪಿಯರ್ ಆಗಿದೆ. ಓಕೆ, ಈ ಕಪ್ಪಲ್ಲಿಗೆ ಅಂದರೆ ಇಲ್ಲೇನು ಅಜ್ಜ ಅಜ್ಜಿ ಅಂತ ನೀವು ಇಮ್ಯಾಜಿನ್ ಮಾಡಿದರೆ ನಮ್ಮದು ಡೇ ಟು ಡೇ ಲ್ಯಾಂಗ್ವೇಜಲ್ಲಿ ಈ ಅಜ್ಜ ಅಜ್ಜಿಗೆ, ನಿಮ್ಮ ಅಜ್ಜ ಅಜ್ಜಿಗೆ ಎಷ್ಟು ಜನ ಇದ್ದಾರೆ ಮಕ್ಕಳು? 1, 2, 3 ಆ್ಯಂಡ್ 4th. ಇವ್ರನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ, ಇವ್ರನ್ನೂ ಕನ್ಸಿಡರ್ ಮಾಡ್ತಾ ಇಲ್ಲ, ಬಿಕಾಸ್ ಇಲ್ಲಿ ರೌಂಡ್ ಅಂದರೆ ಫೀಮೇಲು, ಸ್ಕ್ವೇರ್ ಅಂದರೆ ಮೇಲು. ಸೊ ಇಲ್ಲಿ ಫೀಮೇಲ್ ಅಂದರೆ ಸೊಸೆ ಅಂತ ಅರ್ಥ, ಇಲ್ಲಿ ಅಳಿಯ ಅಂತ ಅರ್ಥ. ಓಕೆ, ನಿಮಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ. ಸೊ ಸೊಸೆ ಮತ್ತು ಅಳಿಯನ್ನ ನಾವು ಬೇರೆ ಫ್ಯಾಮಿಲಿನ ತರ್ತೀವಲ್ಲ, ಅವ್ರ ಫ್ಯಾಮ್ಲಿ ನಾವು ಸ್ಟಡಿ ಮಾಡ್ತಾ ಇಲ್ಲ ಪೆಡಿಗ್ರಿ ಚಾರ್ಟಲ್ಲಿ, ನಾವು ನಮ್ಮ ಫ್ಯಾಮಿಲಿ ರಿಲೇಟೆಡ್ ಮಾತ್ರ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಈ ಕಪ್ಪಲಿಗೆ 1, 2, 3, 4 4 ಜನ ಮಕ್ಕಳಿದ್ದಾರೆ. ಆ 4 ಜನ ಮಕ್ಕಳಲ್ಲಿ ಇಬ್ಬರಲ್ಲೇ ಅದು ಕಾಣಿಸ್ತಾ ಇದೆ, ದಿಸ್ ಆ್ಯಂಡ್ ದಿಸ್. ಓಕೆ, ಬಟ್ ಇಬ್ಬರಲ್ಲೇ ಅದು ಕಾಣಿಸ್ತಾ ಇಲ್ಲ. ಗೊತ್ತಾಗ್ತಿದೆಯಾ? ಸೊ ಒಟ್ಟಿನಲ್ಲಿ ಸೆಕೆಂಡ್ ಜನ್ರೇಷನಿಗಂತ ಅದು ಕಾಣಿಸ್ತಾ ಇದೆಯಾ? ಸೊ ಫಸ್ಟ್ ಜನ್ರೇಷನ್ ಟು ಸೆಕೆಂಡ್ ಜನ್ರೇಷನ್ನು ಕ್ಯಾರೆಕ್ಟರು ಸ್ಕಿಪ್ ಆಗಲಿಲ್ಲ. ಹಿಂಗೂ ಅರ್ಥ ಮಾಡ್ಕೋಬೋದು. ಅಥವಾ ಸಿ ಹಿಯರ್ ನಾವು ಇವರಿಬ್ಬರನ್ನ ಸ್ಟಡಿ ಮಾಡೋಕ್ಕಾಗಲ್ಲ, ಯಾಕಂದರೆ ಇವ್ರ ಜನ್ರೇಷನ್ ಮುಂದೆ ಕಂಟಿನ್ಯೂನೇ ಆಗಿಲ್ಲ, ಇವ್ರದ್ದು ಮದುವೆ ಆಗಿಲ್ಲ ಅಂತ ಇಮ್ಯಾಜಿನ್ ಮಾಡಿ, ಅಥವಾ ಜನ್ರೇಷನ್ ಇನ್ನೂ ಇಲ್ಲಿ ಆಗಿಲ್ಲ ಅಂತ ಇಮ್ಯಾಜಿನ್ ಮಾಡಿ. ಬಟ್ ಇವರಿಬ್ಬರಲ್ಲಿ ನಾವು ನೆಕ್ಸ್ಟ್ ಜನ್ರೇಷನನ್ನು ಸ್ಟಡಿ ಮಾಡ್ಬೋದು.
ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಪೆಡಿಗ್ರಿ ಅನಲೈಸಿಸ್ ನೀವು ಕರೆಕ್ಟಾಗಿ ಸ್ಟಡಿ ಮಾಡಬೇಕು ಅಂದರೆ ನಿಮಗೆ ಜಾಸ್ತಿ ಜನ್ರೇಷನ್ಸ್ಗಳು ಇರಬೇಕು. ಅಂದರೆ ಅವರಿಂದ ಮುತ್ತಜ್ಜಯಿಂದ ಅವರಿಂದ ನೆಕ್ಸ್ಟಿಂದ, ಸೊ ನಿಮಗೆ ಎಷ್ಟು ಜನ್ರೇಷನ್ ಜಾಸ್ತಿ ಇರ್ತಾವೋ ಅಷ್ಟು ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಬೋದು. ಸೊ ಇವಾಗ ಇವರಿಬ್ಬರ ಕೇಸಲ್ಲಿ ಇಲ್ಲಿಗೆ ಸ್ಟಾಪ್ ಆಗಿದೆ. ಸೊ ನಾವು ಫರ್ದರ್ ಇವ್ರನ್ನ ಸ್ಟಡಿ ಮಾಡೋಕ್ಕಾಗಲ್ಲ. ಇವರಿಬ್ಬರನ್ನ ಸ್ಟಡಿ ಮಾಡ್ಬೋದು, ಬಟ್ ಈ ಕೇಸಲ್ಲಿ ಎಲ್ಲ ಆರ್ಗ್ಯಾನಿಸಮ್ಸು ಇಲ್ಲಿ ಅನ್ಅಫೆಕ್ಟೆಡ್ ಇದ್ದಾರೆ. ಸೊ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದನ್ನು ನಾವು ಸ್ಟಡಿ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ನೀವು ಇಲ್ಲೇ ಬಂದರೆ ಸಿ ಹಿಯರ್, ವೆರಿ ಇಂಪಾರ್ಟೆಂಟ್, ಇವರಿಬ್ಬರಿಗೆ ಹುಟ್ಟಿದ ಮಗಳು, ಹೌದಾ, ಇಲ್ಲಿ ಬಂದಂತಹ ಅಳಿಯ, ನೆಕ್ಸ್ಟ್ ಇವರಿಬ್ಬರಿಂದ ಹುಟ್ಟಿದಂತಹ ಮಕ್ಕಳು. ಸೊ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಆ್ಯಕ್ಚುಯಲ್ ಆಗಿ ನಾವು ಇಲ್ಲಿ ನೋಡ್ಬೋದು. ಗೊತ್ತಾಗ್ತಿದೆಯಾ? ಫಸ್ಟ್ ಜನ್ರೇಷನ್ನಲ್ಲಿ ಅಜ್ಜಿಗಿದೆ, ಸೆಕೆಂಡ್ ಜನ್ರೇಷನ್ನಲ್ಲಿ ನಿಮ್ಮ ತಾಯಿಗಿದೆ, ಥರ್ಡ್ ಜನ್ರೇಷನ್ನಲ್ಲಿ ನಿಮಗೇ ಇದೆ, ಅಥವಾ ನಿಮಗೆ ಇರ್ದೇನೂ ಇರ್ಬೋದು. ಬಟ್ ನಿಮ್ಮ ಸಿಬ್ಲಿಂಗ್ಸಿಗೆ, ನಿಮ್ಮ ಅಕ್ಕ ತಂಗಿನಲ್ಲಿ, ಅಣ್ಣ ತಮ್ಮಂದರಲ್ಲಿ ಒಬ್ರಿಗಾದ್ರೂ ಇದೆಯಾ? ಸೊ ಯಾವ ಜನ್ರೇಷನ್ನೂ ಸ್ಕಿಪ್ ಆಗಲಿಲ್ಲ ಆ ಡಿಸೀಸು, ಆ ಕ್ಯಾರೆಕ್ಟರು, ಆ ಟ್ರೇಟು. ದೇರ್ ಫೋರ್ ಇಟ್ ಈಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರ್. ಗೊತ್ತಾಯ್ತಾ ನಿಮಗೆ? ಸೊ ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಆಟೋಸೋಮಲ್ ಡಾಮಿನೆಂಟ್. ನೆಕ್ಸ್ಟ್ ವಿ ವಿಲ್ ಗೋ ಟು ಆಟೋಸೋಮಲ್ ರಿಸೆಸಿವ್. ಒನ್ ಮೋರ್ ಎಕ್ಸಾಂಪಲ್ ಫ್ರಾಮ್ ಯುವರ್ NCERT book. Just a minute. Okay, next one is autosomal recessive. So we have completed autosomal dominant. Now we are in the recessive. So ಇದು ಒಂದು pedigree chart. ಎಕ್ಸಾಂಪಲ್ ಕೊಟ್ಟಿರೋದು NCERT ಟೆಕ್ಸ್ಟ್ ಬುಕ್ನಲ್ಲಿ. ಆ್ಯಂಡ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಈಸ್ ಸಿಕಲ್ ಸೆಲ್ ಅನಿಮಿಯಾ. ಸೊ ದಿಸ್ ಇಸ್ ಜೆನೆಟಿಕ್ ಡಿಸಾರ್ಡರ್. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಕವರ್ ಮಾಡ್ತೀನಿ. ಆ್ಯಸ್ ಆಫ್ ನೋ ಯು ಹ್ಯಾವ್ ಟು ರಿಮೆಂಬರ್ ಸಿಕಲ್ ಸೆಲ್ ಅನಿಮಿಯಾ ಫಾಲೋಸ್ ದ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಯಾವಾಗ ಒಂದು ಕ್ಯಾರೆಕ್ಟರ್ ರಿಸೆಸಿವ್ ಇರುತ್ತೆ, ಇಟ್ ಮೇ ಸ್ಕಿಪ್ ದ ಜನ್ರೇಷನ್. ಅಂದರೆ ಜನ್ರೇಷನ್ ಟು ಜನ್ರೇಷನ್ ಅದು ಪಾಸ್ ಆಗಲೇಬೇಕು ಅಂತಿಲ್ಲ. ಕೆಲವೊಂದು ಸತಿ ಜನ್ರೇಷನಲ್ಲಿ ಅದು ಸ್ಕಿಪ್ ಮಾಡಿ ನೆಕ್ಸ್ಟ್ ಜನ್ರೇಷನ್ನಲ್ಲೂ ಕಾಣಿಸ್ಬೋದು. ದಿಸ್ ಈಸ್ ದ ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನಿತ್ತು, ಯಾವಾಗ ಒಂದು ಕ್ಯಾರೆಕ್ಟರು ಆಟೋಸೋಮಲ್ ರಿಸೆಸಿವ್ ಇರುತ್ತಲ್ಲ, ಅವಾಗ ಅನ್ಅಫೆಕ್ಟೆಡ್ ಪೇರೆಂಟ್ಸಿಂದ, ದೀಸ್ ಆರ್ ದ ಅನ್ಅಫೆಕ್ಟೆಡ್ ಪೇರೆಂಟ್ಸ್, ಅಫೆಕ್ಟೆಡ್ ಚಿಲ್ಡ್ರನ್ ಕ್ಯಾನ್ ಹ್ಯಾಪನ್. ಸೊ ಅನ್ಅಫೆಕ್ಟೆಡ್ ಪೇರೆಂಟ್ಸಿಂದ ಅಫೆಕ್ಟೆಡ್ ಚಿಲ್ಡ್ರನ್ ಹುಟ್ಟಿದರೆ ಇಲ್ಲಿ ನಾವು ಅಗೇನ್ ಮೇಲ್ ಆರ್ ಫಿಮೇಲ್ ಡಾಟರ್ಸ್ ಅನ್ನುವಂತ ಇಮ್ಯಾಜಿನ್ ಮಾಡ್ತಾ ಇಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಆಟೋಸೋಮಲ್ ಟ್ರೇಟ್. ಇಲ್ಲಿ ಇನ್ನೊಂದು ಮಗನೂ ಇರ್ಬೋದು. ಓಕೆ, ಸೊ ಅನ್ಅಫೆಕ್ಟೆಡ್ ಪೇರೆಂಟಿಂದ ಅಫೆಕ್ಟೆಡ್ ಚಿಲ್ಡ್ರನ್ ಹುಟ್ಟಿದರೆ ದಟ್ ಆಲ್ಸೋ ಫಾಲೋಸ್ ದ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. Now how we have to find out the genotype? Again you take our gene of interest as a capital A. In case capital A, capital A, capital A, small a ಎರಡು ಡಾಮಿನೆಂಟ್ ಆಯಿತಾ? ಡಾಮಿನೆಂಟ್ ಆಯಿತು ಅಂತಂದರೆ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಟು ಬಿ ದ ಅನ್ಅಫೆಕ್ಟೆಡ್. ಯಾಕಂದರೆ ನಮಗೆ ಬೇಕಾಗಿರೋದು ರಿಸೆಸಿವ್. ಸೊ ಯಾವಾಗ ಒಬ್ಬ ವ್ಯಕ್ತಿನಲ್ಲಿ ಸ್ಮಾಲ್ ಎ ಇತ್ತು ಅಂತಂದರೆ ದೆನ್ ದ್ಯಾಟ್ ಪರ್ಸನ್ ಈಸ್ ಅಫೆಕ್ಟೆಡ್ ವಿತ್ ದ ಕ್ಯಾರೆಕ್ಟರ್ ವಿ ಆರ್ ಸರ್ಚಿಂಗ್ in the generation. So this also follows very easy. ಇವಾಗ ನೋಡಿ, ಜನರೇಷನ್ ಬರೀರಿ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಜನರೇಷನ್. ಓಕೆ, ಆಲ್ವೇಸ್ ಇಮ್ಯಾಜಿನ್ ಯುವರ್ ಸೆಲ್ಫ್ ಆ್ಯಟ್ ದ ಥರ್ಡ್ ಜನರೇಷನ್, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಸೊ ನೀವು ಈ ಜನರೇಷನಲ್ಲಿದ್ದರೆ ಇವರು ನಿಮ್ಮ ಅಪ್ಪ ಅಮ್ಮ, ಇವರು ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಮ್ಮ, ಸಿಬ್ಲಿಂಗ್ಸ್, ನಿಮ್ಮ ಪೇರೆಂಟ್ಸಿದ್ದು ಸಿಬ್ಲಿಂಗ್ಸ್, ಅಥವಾ ಅತ್ತೆ ಮಾವ, ಸೋದರತ್ತೆ, ಸೋದರ ಮಾವ, ಆಮೇಲೆ ಇವರು ನಿಮ್ಮ ಅಜ್ಜ ಅಜ್ಜಿ. ಸೊ ಇವಾಗ ಇಷ್ಟು ಚಾರ್ಟನ್ನು ಕೊಟ್ಟಿದ್ದಾರೆ. ವಾಟ್ ಯು ಹ್ಯಾವ್ ಟು ಡೂ? ವೆರಿ ಈಸಿ ಇದ್ದದ್ದು ಯಾವುದು? ಯಾವತ್ತು ಅಫೆಕ್ಟೆಡ್ ಪರ್ಸನ್ಸದ್ದು ಸ್ಮಾಲ್ ಎ ಇದೆ. ಸೊ ಅಫೆಕ್ಟೆಡ್ ಪರ್ಸನ್ಸ್ ಎಲ್ಲೆಲ್ಲಿ? ಇಲ್ಲಿ ಸ್ಮಾಲ್ ಎ, ಅಗೇನ್ ಸ್ಮಾಲ್ ಎ, ಇಲ್ಲಿಯೂ ಕೂಡ ಸ್ಮಾಲ್ ಎ. ನೆಕ್ಸ್ಟು ಅನ್ಅಫೆಕ್ಟೆಡ್ನ ನೀವೇನಾದರೂ ಕಂಡು ಹಿಡಿಬೇಕು ಅಂತಂದರೆ ಇವೆರಡರಲ್ಲಿ ಒಂದಿರ್ಬೋದು. ಓಕೆ, ನೀವು ಪ್ರಿಡಿಕ್ಟ್ ಮಾಡೋಕ್ಕಂತೂ ಆಗಲ್ಲ. ಕೆಲವೊಂದು ಸತಿ ಹೇಳ್ಬೋದು ಎಕ್ಸಾಕ್ಟ್ಲಿ ಕ್ಯಾಪಿಟಲ್ ಎ ಇದೆ, ಕ್ಯಾಪಿಟಲ್ ಎ ಸ್ಮಾಲ್ ಎ ಇದೆ ಅಂತ. ಬಟ್ ಯಾವಾಗ ಕಂಪಲ್ಸರಿಯಾಗಿ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಜೀನ್ಸ್ ಮೇಲೆ ಇರುವಂತಹ ಅಲೀಲ್ಸ್ಗಳನ್ನು ನೋಡಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಂತ. ಬಟ್ ಜೀನ್ಸ್ ಮೇಲೆ ನಿಮಗೆ ಅಷ್ಟು ಈಸಿಯಾಗಿ ನಿಮ್ಗೆ ಕಾಣಿಸೋದೇ ಇಲ್ಲ. ಸೊ ಜಸ್ಟ್ ಯು ಕ್ಯಾನ್ ಇಮ್ಯಾಜಿನ್ ಇಲ್ಲಿರುವಂತಹ ಅನ್ಅಫೆಕ್ಟೆಡ್ ಪರ್ಸನ್ಸ್ ಏನಿದ್ದಾರೆ ಅವ್ರದ್ದು ಏನಾಗಿರಬಹುದು ಅಂತ ಜಸ್ಟ್ ಒಂದು 2-3 ನಾವಿಲ್ಲಿ ಸ್ಟಡಿ ಮಾಡೋಣ, ಗೊತ್ತಾಗುತ್ತಾ ಅಂತ ನೋಡೋಣ. ಓಕೆ, ನಾವು ಸಿ ಹಿಯರ್, ಇಲ್ಲಿ ಸ್ಮಾಲ್ ಎ ಇದೆ. ಸೊ ಇಲ್ಲಿ ಸ್ಮಾಲ್ ಎ ಇದೆ ಅಂತಂದರೆ ಒಂದು ಎ ಮದರಿಂದ ಬಂದಿದೆ, ಒಂದು ಎ ಫಾದರಿಂದ ಬಂದಿದೆ. ಸೊ ಇವರಿಬ್ಬರಲ್ಲಿನೂ ಒಂದು ಎ ಅಂತೂ ಕಂಪಲ್ಸರಿಯಾಗಿ ಇರಲೇಬೇಕು. ಗೊತ್ತಾಗ್ತಿದೆಯಾ? ಸೊ ಇವರಿಬ್ಬರಿಗೂ ಸ್ಮಾಲ್ ಎ ಇದೆ ಅಂತಂದರೆ ಇವ್ರಿಗೂ ಬಂದಿರಬೇಕಾ? ಓಕೆ,
ನಾವು ಜಸ್ಟ್ ಚೆಕ್, ಒಂದು ಸ್ಮಾಲ್ ಎ ಇದೆ ಬಟ್ ಪರ್ಸನ್ ಈಸ್ ಅನ್ಅಫೆಕ್ಟೆಡ್. ಅವಾಗಿಂದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅದಕ್ಕೆ ನಾನು ಹೇಳೋದು, 4 ಆಟ್ ಎ ಟೈಮ್ ಇಮ್ಯಾಜಿನ್ ಮಾಡೋಕ್ಕೆ ಹೋಗಬೇಡಿ, 1 by 1 ಮಾಡ್ತಾ ಹೋಗಿ. ನಾನು ಡಾಮಿನೆಂಟ್ ಇದ್ದಾಗ ಬೇರೆ ಬರೆದಿದ್ದೆ, ಇವಾಗ ಆಟೋಸೋಮಲ್ ರಿಸೆಸಿವ್ ಇದ್ದಾಗ ಬೇರೆ ಬರೆದಿದ್ದೀನಿ. ಸೊ ಈ ಚಾರ್ಟಿಗೆ ಇದನ್ನು ಮಾತ್ರ ನೋಡಬೇಕು, ಲಾಸ್ಟ್ ಟೈಮದ್ದು ನೋಡುವಂಗಿಲ್ಲ. ಓಕೆ, ಆಟೋಸೋಮಲ್ ರಿಸೆಸಿವ್ ಇದ್ದಾಗ ಒಂದು ಸ್ಮಾಲ್ ಎ ಇದೆ ಬಟ್ ಪರ್ಸನ್ ಈಸ್ ಅನ್ಅಫೆಕ್ಟೆಡ್. ಒಂದು ಸ್ಮಾಲ್ ಎ ಇದೆ, ಪರ್ಸನ್ ಈಸ್ ಅನ್ಅಫೆಕ್ಟೆಡ್ ಅಂದರೆ ಇದೇನಾಯಿತು, ಇವಾಗ ಇವೆಲ್ಲವೂ ಕ್ಯಾಪಿಟಲ್ಸೇ ಆಯಿತು. ಯಾಕೆ ಹೇಳಿ, ಇನ್ ಕೇಸ್ ಇದೇನಾದರೂ ಸ್ಮಾಲ್ ಎ ಇತ್ತು ಅಂತಂದರೆ ಅವಾಗ ಪರ್ಸನ್ ಅಫೆಕ್ಟೆಡ್ ಆಗಿಬಿಡ್ತಾ ಇದ್ರು. ಬಟ್ ನಮಗೆ ಇವರೆಲ್ಲರೂ ಅನ್ಅಫೆಕ್ಟೆಡ್ ಇದ್ದಾರೆ. ಸೊ ಇವೊಂದು ಇಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಒಂದೇ ಇದೆ, ಬಟ್ ನಾವು ಸ್ಟಡಿ ಮಾಡ್ತಾ ಇರೋದು ರಿಸೆಸಿವ್. ಸೊ ಒಂದು ಆರ್ಗ್ಯಾನಿಸಮ್ನಲ್ಲಿ, ಒಂದು ವ್ಯಕ್ತಿನಲ್ಲಿ, ಒಬ್ಬ ಹುಡುಗ ಅಥವಾ ಹುಡುಗಿ ಯಾರಾದರೂ ಆಗಲಿ, ಬಿಕಾಸ್ ಇಟ್ ಈಸ್ ಆಟೋಸೋಮಲ್, ಸೆಕ್ಸ್ ಇಲ್ಲಿ ನಮಗೆ ಮ್ಯಾಟರೇ ಆಗೋದಿಲ್ಲ, ಮೇಲ್ ಅಂತ ಫೀಮೇಲ್. ಯಾವಾಗ ಒಬ್ಬ ವ್ಯಕ್ತಿನಲ್ಲಿ ಆಟೋಸೋಮಲ್ ರಿಸೆಸಿವ್ ಕ್ಯಾರೆಕ್ಟರು ಪಾಸ್ ಆಗ್ತಾ ಇದೆ ಅಂದರೆ ದ್ಯಾಟ್ ಮೀನ್ಸ್ ಆ ವ್ಯಕ್ತಿಯಲ್ಲಿ ಇರುವಂತಹ 2 ಅಲೀಲ್ಸ್ಗಳು ರಿಸೆಸಿವ್ ಇರಬೇಕು. 2 ಅಲೀಲ್ಸ್ಗಳು ರಿಸೆಸಿವ್ ಇರಬೇಕು ಅಂತಂದರೆ ಈ ಪರ್ಸನ್ನದ್ದು ಪೇರೆಂಟ್ಸ್ ಏನಿದ್ದಾರಲ್ಲ ಅವರಿಬ್ಬರಲ್ಲಿನೂ ಆ ರಿಸೆಸಿವ್ದು ಅಟ್ಲೀಸ್ಟ್ ಒಂದಾದರೂ ಅಲೀಲ್ ಇರಲೇಬೇಕು. ಸೊ ಇಲ್ಲಿ ಎ ಇದೆ ಅಂದರೆ ಒಂದು ಫಾದರಿಂದ ಬಂದಿದೆ, ಒಂದು ಮದರಿಂದ ಬಂದಿದೆ. ಓಕೆ, ತುಂಬ ರೇರ್. ಸೊ ಇಬ್ಬರಿಂದನೂ ಬರಬೇಕು ಸೇಮ್ ಅಲೀಲು, ದೆನ್ ಓನ್ಲಿ ದ ಪರ್ಸನ್ ಈಸ್ ಅಫೆಕ್ಟೆಡ್ ಹಿಯರ್. ನಾವು ಅಗೇನ್ ಸಿ, ಇಲ್ಲಿ ಕ್ಯಾಪಿಟಲ್ ಎ ಸ್ಮಾಲ್ ಎ ಇದೆ, ಇಲ್ಲಿ ಸ್ಮಾಲ್ ಎ ಇದೆ. ಇವು 4 ಕನ್ಸಿಡರ್ ಮಾಡಿದರೆ ಇವಾಗ ಒಂದಂತೂ ಫಿಕ್ಸ್ ಇದೆ, ಸ್ಮಾಲ್ ಎ ಇದೆ ಅಂತ. ಓಕೆ, ಸೊ ಇಲ್ಲಿ ಸ್ಮಾಲ್ ಎ ಇದೆ ಅಂತಂದ್ರೆ ಅಗೇನ್ ಇಲ್ಲಿಯೂ ಕೂಡ ಪರ್ಸನ್ ಅನ್ಅಫೆಕ್ಟೆಡ್, ಇಲ್ಲಿಯೂ ಕೂಡ ಪರ್ಸನ್ನು ಅನ್ಅಫೆಕ್ಟೆಡ್. ಸೊ 2 ಕಂಡೀಷನ್ ಇಲ್ಲಿ ಅನ್ಅಫೆಕ್ಟೆಡ್ ಬರಬೇಕು ನಿಮಗೆ ಅಂತಂದರೆ ನಾವು ಸಿ ಹಿಯರ್ ವಾಟ್ ವಿ ಕ್ಯಾನ್ ಡೂ. ಇಫ್ ವಿ ಪುಟ್ ಸ್ಮಾಲ್ ಎ ಹಿಯರ್ ಆ್ಯಂಡ್ ದಿಸ್ ಕಂಡೀಷನ್, ಜಸ್ಟ್ ಇಮ್ಯಾಜಿನ್ ಈ ರೀತಿ ನೀವೇನಾದರೂ ತೊಗೊಂಡ್ರಿ ಅಂತಂದರೆ ಇಲ್ಲಿ ಪರ್ಸನ್ ಏನಾಗಬೇಕಿತ್ತು, ಅಫೆಕ್ಟೆಡ್ ಆಗಬೇಕಿತ್ತು, ಹೌದು ತಾನೆ? ಸೊ ಇಟ್ ಕಾಂಟ್ ಬಿ ಅ ಸ್ಮಾಲ್ ಎ, ಇಟ್ ಹ್ಯಾಸ್ ಟು ಬಿ ಎ ಕ್ಯಾಪಿಟಲ್ ಎ. ದೆನ್ ಓನ್ಲಿ ಈ ಕಂಡೀಷನ್ನು ನಮಗೆ ಅಪ್ಲೈ ಆಗುತ್ತೆ. ಇನ್ ಕೇಸ್ ಇಲ್ಲಿ ಕ್ಯಾಪಿಟಲ್ ಎ ಇತ್ತು ಅಂತಂದರೆ ಪರ್ಸನ್ ಈಸ್ ಅನ್ಅಫೆಕ್ಟೆಡ್, ಇದು ಕೂಡ ನಮಗೆ ಕರೆಕ್ಟ್ ಆಯಿತು. ಬಟ್ ಸಿ ದ ಟ್ರಿಕ್. ಸೊ ಈ ಪರ್ಸನ್ ಇದರದಂತೂ ನಮಗೆ ಒಬ್ಬರದ್ದು ಫಿಕ್ಸ್ ಆಗಿದೆ, ಇಬ್ಬರಲ್ಲಿ ಮದರ್ ಅಥವಾ ಫಾದರ್ ಇಬ್ಬರಲ್ಲಿ ಒಬ್ಬರು ಹೆಟೆರೋಜೈಗೋಟಿಕ್ ಇದ್ದಾರೆ, ಇನ್ನೂ ಒಬ್ಬರದ್ದು ನಾವು ಕ್ಯಾಪಿಟಲ್ ಎ ತೊಗೊಂಡ್ರೆ ಈ ಜನ್ರೇಷನಿಗೆ ಕರೆಕ್ಟ್ ಆಯಿತು, ಯಾಕಂದರೆ ಪರ್ಸನ್ ಈಸ್ ಅನ್ಅಫೆಕ್ಟೆಡ್. ಬಟ್ ಇಲ್ಲಿ 2 ಕ್ಯಾಪಿಟಲ್ ಎ ಬಂದುಬಿಡ್ತು ಅಂದರೆ ಇಲ್ಲಿ ಬರುವಂತಹ ನೆಕ್ಸ್ಟ್ ಜನ್ರೇಷನಿಗೆ ಇಲ್ಲಿಂದ ಎ ಗ್ಯಾಮೆಟ್ ಹೋಗಬೇಕಾ, ಹೌದು ತಾನೆ? ಇಲ್ಲಿಂದ ಎ ಗ್ಯಾಮೆಟ್ ಹೋಗಬೇಕು ಅಂತಂದರೆ ಎ ಕ್ಯಾಪಿಟಲ್ ಎ ಜೊತೆ ಆದರೂ ಕೂಡ್ಕೋಬೋದು, ದಿಸ್ ಎ ಸ್ಮಾಲ್ ಎ ಜೊತೆ ಆದರೂ ಅದು ಕೂಡ್ಕೋಬೋದು. ಸೊ ಅವಾಗೇನಾಯಿತು, ಒಂದು ಕ್ಯಾಪಿಟಲ್ ಎ ಇಲ್ಲಿ ಬಂತು, ಕ್ಯಾಪಿಟಲ್ ಎ ಸ್ಮಾಲ್ ಎ ಇಲ್ಲಿ ಬಂತು ಅಂತ ಇಮ್ಯಾಜಿನ್ ಮಾಡಿ. ನೌ ಯು ಚೆಕ್ ಆಲ್ ದ ಜಿನೋಟೈಪ್ಸ್. ಎಲ್ಲ ಜಿನೋಟೈಪನ್ನು ಇವಾಗ ಒಂದು ಸತಿ ನೋಟ್ ಮಾಡ್ಕೊಳ್ಳಿ. ಯಾವಾಗ ಪರ್ಸನ್ ಅನ್ಅಫೆಕ್ಟೆಡ್ ಇದ್ದಾರೆ ಅಂತಂದರೆ 2 ಕ್ಯಾಪಿಟಲ್ ಆದರೂ ಇರಬೇಕು ಅಥವಾ ಬೇರೆ ಆದರೂ ಇಡಬೇಕು. ಸೊ ಇಲ್ಲಿ 2 ಕ್ಯಾಪಿಟಲ್ ಇದೆ, ಇಲ್ಲೂ ಬೇರೆ ಇದೆ ಅನ್ಅಫೆಕ್ಟೆಡ್, 2 ಕ್ಯಾಪಿಟಲ್ ಇದೆ ಅನ್ಅಫೆಕ್ಟೆಡ್, 2 ಬೇರೆ ಇದ್ದಾವೆ ಅನ್ಅಫೆಕ್ಟೆಡ್, ಅಗೇನ್ ಇಲ್ಲಿ ಅಫೆಕ್ಟೆಡ್ ಆ್ಯಂಡ್ ಇಟ್ ಈಸ್ ಅನ್ಅಫೆಕ್ಟೆಡ್. ಸೊ ಇದು ಕೂಡ ಒಂದು ಪಾಸಿಬಿಲಿಟಿ. ಇನ್ ಕೇಸ್ ನೀವು ಈ ಆರ್ಗ್ಯಾನಿಸಮ್ಸನ್ನು ಹೆಟೆರೋಜೈಗೋಟಿಕ್ ತೊಗೊಂಡ್ರಿ ಅಂತಂದರೆ ದ್ಯಾಟ್ ಈಸ್ ಆಲ್ಸೋ ಪಾಸಿಬಲ್. ಸೊ ದಿಸ್ ಎ ಆ್ಯಂಡ್ ದಿಸ್ ಎ ಅದು ಕೂಡ ಪಾಸಿಬಲ್, ದಿಸ್ ಎ ಆ್ಯಂಡ್ ಸ್ಮಾಲ್ ಎ ಅದು ಕೂಡ ಪಾಸಿಬಲ್. ಸೊ ಈ ಪರ್ಸನ್ನದು ಜಿನೋಟೈಪು ಐದರ್ ಇಟ್ ಕ್ಯಾನ್ ಬಿ ಕ್ಯಾಪಿಟಲ್ ಎ ಆರ್ ಕ್ಯಾಪಿಟಲ್ ಎ ಆ್ಯಂಡ್ ಸ್ಮಾಲ್ ಎ. ಗೊತ್ತಾಯ್ತಾ ನಿಮಗೆ? ಸೊ ಅದಕ್ಕೆ ನಾನು ಹೇಳಿರೋದು, ಇಂಥ ಕಂಡೀಷನಲ್ಲಿ ಒಬ್ಬ ವ್ಯಕ್ತಿಯ ಜೆನೋಟೈಪನ್ನು ನಾವು ಪರ್ಟಿಕ್ಯುಲರಾಗಿ ಇದೆ ಅಂತ ಹೇಳೋಕ್ಕಾಗೋದಿಲ್ಲ, 2ರಲ್ಲಿ ಯಾವುದಾದ್ರೂ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ದ ಪರ್ಸನ್ ಈಸ್ ಅನ್ಅಫೆಕ್ಟೆಡ್. ಸೊ ದಿಸ್ ಈಸ್ ದ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಹೇಗೆ ನಾವು ಪ್ರೂವ್ ಮಾಡಿದ್ವಿ? ಸೊ ಇವೆರಡು ಕಂಡೀಷನನ್ನು ನಾವು ಫಸ್ಟ್ ಇಲ್ಲಿ ಅಪ್ಲೈ ಮಾಡಿ ನೋಡೋಣ. ದೇ ಹ್ಯಾವ್ ಟು ಸ್ಕಿಪ್ ದ ಜನ್ರೇಷನ್. ನಾವು ಸಿ ಹಿಯರ್ ಫಸ್ಟ್ ಜನ್ರೇಷನ್ ಇವರಿಬ್ಬರಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್, ನಾವು ಸ್ಟಡಿ ಮಾಡುವಂಥ ಕ್ಯಾರೆಕ್ಟರು ಕಾಣಿಸ್ತಾ ಇಲ್ಲ. ಇವರಿಗೆ ಹುಟ್ಟಿದಂತಹ ಮಕ್ಕಳೆಷ್ಟು? 1, 2, 3. ಇವ್ರು ಕನ್ಸಿಡರ್ ಆಗಲ್ಲ, ಅಳಿಯ ಬೇರೆ ಫ್ಯಾಮ್ಲಿಯಿಂದ 3, 4 ಆ್ಯಂಡ್ 5. ಸೊ ಇರುವಂತಹ 5 ಮಕ್ಕಳಲ್ಲಿ 2 ಮಕ್ಕಳಿಗೆ ಕಾಣಿಸ್ತಾ ಇದೆ, ಬಟ್ ಜನ್ರೇಷನ್ ಕಂಟಿನ್ಯೂ ಆಗಿರುವುದು ಈ ಮಗಳಿಂದ. ಸೊ ಈ ಮಗಳಲ್ಲೂ ಕೂಡ ಅಂದರೆ ಈ ಜನ್ರೇಷನನ್ನು ಕನ್ಸಿಡರ್ ಮಾಡಬೇಕು, ಇಲ್ಲಿ ಫರ್ದರ್ ಸ್ಟಡಿ ಮಾಡೋಕ್ಕಾಗೋದಿಲ್ಲ, ಸೊ ಬಿಟ್ಬಿಡಿ. ಇಲ್ಲಿ ಕಂಟಿನ್ಯೂ ಆಗಿದೆಯಲ್ಲ, ಸೊ ಈ ಜನ್ರೇಷನ್ನಿಗೂ ಕಾಣಿಸ್ಲಾ ಇಲ್ಲ.
ನಾವು ಸ್ಟಡಿ ಮಾಡುವಂಥ ಕ್ಯಾರೆಕ್ಟರು ನಮ್ಮ ಅಜ್ಜಿಯಲ್ಲೂ ಇಲ್ಲ, ಅಜ್ಜ ಅಜ್ಜಿನಲ್ಲಿ, ನಮ್ಮ ಅಪ್ಪ ಅಮ್ಮನಲ್ಲೂ ಇಲ್ಲ, ಬಟ್ ಇವರಿಗೆ ಹುಟ್ಟಿದಂತಹ ಮಕ್ಕಳು ನಾವೇನಿದ್ದೀವಲ್ಲ ಇದರಲ್ಲಿ ಇದು ಕಾಣಿಸ್ತಾ ಇದೆ. ಸೊ ದ ಕ್ಯಾರೆಕ್ಟರ್ ವಿ ಆರ್ ಸ್ಟಡಿಂಗ್ ಇಟ್ ಸ್ಕಿಪ್ಡ್ 2 ಜನರೇಷನ್. ಸೊ ಆ ಜೀನ್ ಏನಿದೆಯಲ್ಲ ಆ ಜೀನು 2 ಜನರೇಷನ್ನು ಸ್ಕಿಪ್ ಆಗಿಬಿಟ್ಟಿದೆ. ಸ್ಕಿಪ್ ಆಗಿದೆ ಅಂತಂದ್ರೆ ಏನು, ಅಲ್ಲಿ ಕರೆಕ್ಟಾಗಿ ಆ ರೀತಿಯಾಗಿ ಕಾಂಬಿನೇಷನ್ಸ್ ಆಗಿಲ್ಲ ಅಂತ. ಬೇಕಾದ ಕಾಂಬಿನೇಷನ್ಸ್ ಆಗ್ಬೋದಲ್ಲ, ಫರ್ಟಿಲೈಸೇಷನ್ ಫಲೀಕರಣ ಆಗಬೇಕಾದ್ರೆ. ಸೊ ಎಲ್ಲಿ ಜನ್ರೇಷನ್ ಕಂಟಿನ್ಯೂ ಆಗಿದೆಯಲ್ಲ ಆ ಜನ್ರೇಷನ್ನಿಗೆ ಬಂದಿರುವಂತಹ ಕಾಂಬಿನೇಷನ್ನಿಗೆ, ಅಲೀಲ್ಸಿದ್ದ ಕಾಂಬಿನೇಷನ್ನಿಗೆ ಪರ್ಸನ್ ಅಫೆಕ್ಟೆಡ್ ಆಗಲಿಲ್ಲ. ಬಟ್ ಆ ಜೀನ್ ಇತ್ತು, ಆ ಅಲೀಲಿತ್ತು, ರಿಸೆಸಿವ್ ಅಲೀಲಿದೆ. ಬಟ್ ಇದು ಎಕ್ಸ್ಪ್ರೆಸ್ ಆಗಬೇಕು ಅಂದರೆ ಇದು ಹೋಮೋಗ್ಯಾಮೆಟಿಕ್ ಬರಬೇಕು, ಅಂದರೆ ಇಲ್ಲಿಯೂ ಕೂಡ ಸಿಮಿಲರ್ ಆಗಿ ಇರಬೇಕು. ಬಟ್ ಹಂಗೆ ಬರಲಿಲ್ಲ ಅಲ್ಲ, ಸೊ ಇಲ್ಲಿಯೂ ಕೂಡ ಅದು ಕಾಣಿಸ್ಲಿಲ್ಲ. ಬಟ್ ನೆಕ್ಸ್ಟ್ ಜನ್ರೇಷನಿಗೆ ಏನಾಗ್ಬಿಡ್ತು, ಈ ಸ್ಮಾಲ್ ಎಗೆ ಇನ್ನೊಂದು ಸ್ಮಾಲ್ ಎ ಫಾದರಿಂದ ಸಿಕ್ಕ ತಕ್ಷಣ ಈ ವ್ಯಕ್ತಿ ಅಫೆಕ್ಟೆಡ್ ಆಗಿಬಿಟ್ರು. ಗೊತ್ತಾಗ್ತಿದೆಯಾ? ನಾವು ಸಿ ಹಿಯರ್ ಅನ್ಅಫೆಕ್ಟೆಡ್ ಪೇರೆಂಟ್ಸ್, ಓಕೆ, ಅಫೆಕ್ಟೆಡ್ ಚಿಲ್ಡ್ರನ್. ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಬಟ್ ಅಫೆಕ್ಟೆಡ್ ಚಿಲ್ಡ್ರನ್. ಇವರಿಬ್ಬರಲ್ಲ, ಅಟ್ಲೀಸ್ಟ್ ಒಬ್ಬರಲ್ಲಾದರೂ ಅದು ಅಫೆಕ್ಟೆಡ್ ಇದೆ. ಸೊ ದಿಸ್ ಪ್ಯಾಟರ್ನ್ ಫಾಲೋಸ್ ದ ಆಟೋಸೋಮಲ್ ರಿಸೆಸಿವ್ ಟ್ರೇಟ್. ಗೊತ್ತಾಯ್ತಾ? ಸೊ ಎಕ್ಸಾಮಲ್ಲಿ ಯಾವುದೇ ಕೇಳಿದ್ರೂ ಹೆಡ್ಡಿಂಗನ್ನು ನೋಡ್ಕೊಳ್ಳಿ, ಇದನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳಿ. ದೆನ್ ದಿಸ್ ಯು ಅಪ್ಲೈ ಹಿಯರ್ ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಫಸ್ಟ್ 2, ದಟ್ ಈಸ್ ಅಟೋಸೋಮಲ್ ಡಾಮಿನೆಂಟ್ ಆಯಿತು, ಅಟೋಸೋಮಲ್ ರಿಸೆಸಿವ್ ಆಯಿತು. ನೆಕ್ಸ್ಟ್ ಅಲೋಸೋಮ್ಸ್ನಲ್ಲಿ ಎಕ್ಸ್ ಡಾಮಿನೆಂಟ್ ಆ್ಯಂಡ್ ಎಕ್ಸ್ ರಿಸೆಸಿವ್. ಇಲ್ಲಿವರೆಗೂ ನಾವು ಈ 44 ಕ್ರೋಮೋಸೋಮ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಇಲ್ಲಿ ಸಿಕಲ್ ಸೆಲ್ ಅನಿಮಿಯಾನ ಕಾಸ್ ಮಾಡುವಂತಹ ಒಂದು ಏನು ಅಲೀಲಿದೆ, ಜೀನ್ ಇದೆ, ಅದು ಈ 44 ಕ್ರೋಮೋಸೋಮ್ಸ್ನಲ್ಲಿ ಯಾವುದೋ ಒಂದು ಕ್ರೋಮೋಸೋಮ್ ಮೇಲೆ ಒಟ್ಟದು ಇದೆ. ಸೊ ಅದು ಹೆಂಗೆ ಕಾಂಬಿನೇಷನ್ ಆಗ್ತಾ ಹೋಗುತ್ತೆ ಫಲೀಕರಣ ಆಗಬೇಕಾದ್ರೆ, ದ್ಯಾಟ್ ಡಿಸೈಡ್ಸ್ ವೆದರ್ ದ ಪರ್ಸನ್ ಈಸ್ ಅಫೆಕ್ಟೆಡ್ ಆರ್ ಅನ್ಅಫೆಕ್ಟೆಡ್. ನೌ ಕಮಿಂಗ್ ಟು ದಿಸ್ ಪಾರ್ಟ್, ದಟ್ ಈಸ್ ಅಲ್ಲೋಸೋಮ್ಸ್, ಸೆಕ್ಸ್ ಕ್ರೋಮೋಸೋಮ್ಸ್. ಓಕೆ, ಸಿ ಹಿಯರ್ ನಾವು ಯು ಕ್ಯಾನ್ ಆಸ್ಕ್ ಮೀ, ಮ್ಯಾಮ್ ಬರೀ ನಮಗೆ ಈ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಸ್ಗಳಷ್ಟೇ ಹೋಗ್ತಾವ? ಇಲ್ಲ, ಗ್ಯಾಮೆಟ್ ಫಾರ್ಮ್ ಆಗಬೇಕಾದ್ರೆ, ರಿಮೆಂಬರ್ ಗ್ಯಾಮೆಟ್ ಫಾರ್ಮ್ ಆಗಬೇಕಾದ್ರೆ ನಾವು ಫಸ್ಟ್ ಚಾಪ್ಟರ್ನಲ್ಲಿ ಕಲ್ತಿದ್ದೀವಿ, ಸೆಕೆಂಡ್ PUದು, ಈ ಮೇಲ್ಸಿಂದ ಬರುವಂತಹ ಏನು ಗ್ಯಾಮೆಟ್ಸ್ಗಳಿದ್ದಾವಲ್ಲ, ಮೇಲ್ಸಿಂದ ಬರುವಂತಹ ಗ್ಯಾಮೆಟ್ಸ್ಗಳು ನಂಬರು ಇಲ್ಲಿ ರೆಡ್ಯೂಸ್ ಆಗಿರುತ್ತೆ. ಇಟ್ ಕ್ಯಾನ್ ಬಿ ಎ 22 + X ಅಥವಾ 22 + Y. ಅದೇ ನೀವು ಫಿಮೇಲ್ಸನ್ನು ತೊಗೊಂಡ್ರೆ 22 + X. ಸೊ ನಾವು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರು ಈ 22 ಕ್ರೋಮೋಸೋಮ್ಸ್ನಲ್ಲಿ ಯಾವುದಾದ್ರೂ ಒಂದು ಕ್ರೋಮೋಸೋಮ್ಗಿದೆ ಅಂತ ಸ್ಟಡಿ ಮಾಡಿದ್ವಿ ಇಲ್ಲಿವರೆಗೂ, ಬಿಕಾಸ್ ಇಟ್ ಈಸ್ ಅಟೋಸೋಮಲ್. ನೆಕ್ಸ್ಟ್ ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರ್ ಅಥವಾ ಡಿಸೀಸು ಈ ಸೆಕ್ಸ್ ಕ್ರೋಮೋಸೋಮ್ಸ್ಗಳಿಗೆ ಅವು ಸಂಬಂಧಪಟ್ಟಿದ್ದಾವೆ, ಅಲೋಸೋಮ್ಸ್ಗಳಿಗೆ ಅವು ಸಂಬಂಧಪಟ್ಟಿದ್ದಾವೆ. ಸೊ ಜಸ್ಟ್ ಎ ಮಿನಿಟ್. ಓಕೆ, ನೆಕ್ಸ್ಟ್ ಒನ್ ಈಸ್ ದ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್. ಇಲ್ಲಿಗಿದ್ದೀವಿ ನಾವು, ಇದು ಬೇಕಂತ ನಾನು ನಿಮ್ಗೆ ಇರೇಸ್ ಮಾಡಿಲ್ಲ, ಯಾಕಂದರೆ ಗೊತ್ತಾಗಬೇಕು ಎಕ್ಸಾಕ್ಟ್ಲಿ ನಾವು ಯಾವುದನ್ನು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ. ಸೊ ಇಲ್ಲಿವರೆಗೂ ನಮಗೆ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಸ್ ಅವಶ್ಯಕತೆ ಇರಲಿಲ್ಲ, ಬಿಕಾಸ್ ದ ಕ್ಯಾರೆಕ್ಟರ್ಸ್ ವಿ ವೇರ್ ಸ್ಟಡಿಂಗ್ ಆರ್ ಆನ್ ದ ಅಟೋಸೋಮ್ಸ್. ಓಕೆ, ನಾವು ಕಮಿಂಗ್ ಟು ದ ಅಲ್ಲೋಸೋಮ್. ಸೊ ನಾವು ಯಾವಾಗ ಅಲ್ಲೋಸೋಮ್ಸ್ ಅಂತ ಹೇಳ್ತೀವಲ್ಲ ಆವಾಗ ನಮಗೆ XX ಕ್ರೋಮೋಸೋಮ್ಸ್ ಮತ್ತು XY ಕ್ರೋಮೋಸೋಮ್ಸ್ಗಳ ಅವಶ್ಯಕತೆ ಬರುತ್ತೆ. ಫೀಮೇಲ್ಸ್ನಲ್ಲಿ XX ಆ್ಯಂಡ್ ಮೇಲ್ಸ್ನಲ್ಲಿ XY. ಇವಾಗ ನಾನು ಸ್ಟಡಿ ಮಾಡುವಂತಹ ಕ್ಯಾರೆಕ್ಟರು ವೆದರ್ ಇಟ್ ಈಸ್ ಅ ಡಾಮಿನೆಂಟ್ ಆರ್ ರಿಸೆಸಿವ್, ಇಟ್ ಈಸ್ ಅ ಡಾಮಿನೆಂಟ್ ಅಲೀಲ್ ಅಥವಾ ಡಾಮಿನೆಂಟ್ ಟ್ರೇಟ್. ಸೊ ಫೀಮೇಲ್ಸ್ನಲ್ಲಿ ಆ ಕ್ಯಾರೆಕ್ಟರು ಕಾಣಿಸ್ಬೇಕು ಅಂತಂದರೆ, ಫೀಮೇಲ್ಸ್ನಲ್ಲಿ ಆ ಕ್ಯಾರೆಕ್ಟರು ಕಾಣಿಸ್ಬೇಕು ಅಂತಂದರೆ ದೆನ್ ಐದರ್ 2 ಕ್ಯಾಪಿಟಲ್ A ಬರಬೇಕು. ಹೌದಾ? ಸ್ವಲ್ಪ ಪೇಷನ್ಸ್ ಇರಬೇಕು, ನಾನು ಪೆನ್ ತಗೊಳ್ಳೋವರೆಗೂ. One more condition, I'll draw all the conditions. Wait. Now see here. Okay, capital A idru dominant too, so the person is affected. Capital A small a idru dominant, because dominant allele express agodu. So in both the conditions the female is affected. ಹೌದಾ? ಅದೇ ನಿಮಗೆ ಸ್ಮಾಲ್ ಎ ಇತ್ತು ಅಂತಂದರೆ ದಿಸ್ ಫೀಮೇಲ್ ಈಸ್ ಅನ್ಅಫೆಕ್ಟೆಡ್. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಮೇಲ್ಸ್ನಲ್ಲಿ ಇರೋದೇ ಒಂದೇ ಎಕ್ಸ್ ಕ್ರೋಮೋಸೋಮ್. ನಾವು ಸ್ಟಡಿ ಮಾಡುವಂಥ ಕ್ಯಾರೆಕ್ಟರು ಆ ಎಕ್ಸ್ ಕ್ರೋಮೋಸೋಮ್ ಮೇಲೆ ಇದೆ. ಸೊ ಆ ಎಕ್ಸ್ ಕ್ರೋಮೋಸೋಮ್ ಮೇಲೆ ಕ್ಯಾಪಿಟಲ್ ಎ ಇತ್ತು ಅಂತಂದರೆ ದ ಪರ್ಸನ್ ಈಸ್ ಅಫೆಕ್ಟೆಡ್, ಯಾಕಂದರೆ ನಾವು ಡಾಮಿನೆಂಟ್ ಅಲೀಲನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಫ್ ಇಟ್ ಈಸ್ ಸ್ಮಾಲ್ ಎ
ದ ಪರ್ಸನ್ ಈಸ್ ಅನ್ಅಫೆಕ್ಟೆಡ್. ಮ್ಯಾಮ್ ನೀವು ಇಲ್ಲಿವರೆಗೂ ಬರೀ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ ಸ್ಮಾಲ್ ಎ ಸ್ಮಾಲ್ ಎ ಸ್ಮಾಲ್ ಎ ಬರಿತಾ ಇದ್ರಿ. ಇವಾಗ ಎಕ್ಸ್ ಎಕ್ಸ್ ಮತ್ತು ಎಕ್ಸ್ ವೈ ತೊಗೊಂಡ್ರಿ, ಬಿಕಾಸ್ ನಾವು ಇಲ್ಲಿವರೆಗೂ ಅಟೋಸೋಮ್ಸ್ಗಳನ್ನು ಸ್ಟಡಿ ಮಾಡ್ತಿದ್ವಿ. ಸೊ ಅಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ ಸೀನ್ ಇರೋದಿಲ್ಲ. ಇಲ್ಲಿ ನಾವು ಅಲೋಸೋಮ್ಸ್ಗಳನ್ನು ಸ್ಟಡಿ ಮಾಡ್ತಿರೋದ್ರಿಂದ ಐ ಹ್ಯಾವ್ ಕನ್ಸಿಡರ್ ದ ಎಕ್ಸ್ ಆ್ಯಂಡ್ ವೈ ಕ್ರೋಮೋಸೋಮ್. ಸೊ ಇಷ್ಟೊಂದು ಪಾಸಿಬಿಲಿಟಿ ಇದೆ. ಓಕೆ, ಇಷ್ಟೊಂದು ಪಾಸಿಬಿಲಿಟಿನಲ್ಲಿ ಡಾಮಿನೆಂಟ್ ಎಲ್ಲೆಲ್ಲಿದೆ ಅಲ್ಲಿ ಅಫೆಕ್ಟೆಡ್ಡು, ರಿಸೆಸಿವ್ ಇದ್ದಲ್ಲೆಲ್ಲ ಅನ್ಅಫೆಕ್ಟೆಡ್. ಮೇಲ್ಸ್ನಲ್ಲಿ ಒಂದೇ ಒಂದು ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಅದಕ್ಕೆ ಡಾಮಿನೆಂಟ್ ಇದ್ದರೆ ಅಫೆಕ್ಟೆಡ್ಡು, ರಿಸೆಸಿವ್ ಇದ್ದರೆ ಅನ್ಅಫೆಕ್ಟೆಡ್. ಒಂದೇ ಒಂದು ಎಕ್ಸ್ ಕ್ರೋಮೋಸೋಮು ಸಾಕು, ಅಲ್ಲಿ ಇಲ್ಲೂ ಸಾಕು. ನಾವು ಸಿ ಹಿಯರ್ ಡಾಮಿನೆಂಟ್ ಅಂತ ನಾನು ಯಾವಾಗ ಹೇಳ್ತೀನಲ್ಲ, ಇಟ್ ವಿಲ್ ನಾಟ್ ಸ್ಕಿಪ್ ದ ಜನ್ರೇಷನ್, ಕೀಪ್ ಇನ್ ಮೈಂಡ್. ಸೊ ಯಾವಾಗ ಜನ್ರೇಷನಲ್ಲಿ ಕ್ಯಾರೆಕ್ಟರ್ ಪ್ರತಿ ಜನ್ರೇಷನಲ್ಲೂ ಕಾಣಿಸ್ತಾ ಇದೆ ಅಂದರೆ ದಟ್ ಈಸ್ ಅ ಡಾಮಿನೆಂಟ್ ಅಲೀಲ್. ನಾವು ಹೌ ಟು ಫೈಂಡ್ ಔಟ್? ದಿಸ್ ಈಸ್ ದ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್ ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಜನ್ರೇಷನ್. ಓಕೆ, ನಾವು ಫಸ್ಟ್ ಈಸಿಯಾಗಿ ನಾವು ಈ ಮೇಲ್ಸ್ ಏನಿದಾರಲ್ಲ, ಇದರಲ್ಲಿ ಎಲ್ಲೆಲ್ಲಿ ಮೇಲ್ಸ್ ಇದಾರಲ್ಲ ಅವ್ರದ್ದು ಜಿನೋಟೈಪನ್ನು ಬರೆಯೋಣ. ಯಾಕೆ? ಬಿಕಾಸ್ ಇಟ್ ಈಸ್ ವೆರಿ ಈಸಿ. ಇರೋದೇ ಒಂದು ಎಕ್ಸ್ ಕ್ರೋಮೋಸೋಮು. ಆ ಎಕ್ಸ್ ಕ್ರೋಮೋಸೋಮ್ ಮೇಲೆ ಅಫೆಕ್ಟೆಡ್ ಇದ್ದರೆ ಡಾಮಿನೆಂಟು, ಅನ್ಅಫೆಕ್ಟೆಡ್ ಇದ್ದರೆ ಸ್ಮಾಲ್ ಎ. ನಾವು ಸಿ ಹಿಯರ್ ಇವಾಗ ಇಲ್ಲಿ ಮೇಲು, ಇಲ್ಲಿ ಮೇಲ್ ಮತ್ತು ಇಲ್ಲಿ ಮೇಲ್ಸ್ ಇದೆ. ಸೊ ಫಸ್ಟ್ ಐ ವಿಲ್ ರೈಟ್ ಎಕ್ಸ್ ಆ್ಯಂಡ್ ವೈ. ನೋ ವೇಟ್, ಐ ವಿಲ್ ನಾಟ್ ಚೇಂಜ್ ದ ಕಲರ್, ಎಲ್ಸ್ ನಿಮಗೆ ಮತ್ತೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಫಸ್ಟು ಈ ಎಲ್ಲದರದ್ದು ನಾವು ಬರ್ಕೊಂಬಿಡೋಣ. ಎಕ್ಸ್ ಎಕ್ಸ್ ಮೇಲ್ಸ್ ಇದ್ದರೆ ಎಕ್ಸ್ ವೈ, ಅಗೇನ್ ಎಕ್ಸ್ ವೈ, ಎಕ್ಸ್ ಎಕ್ಸ್, ಎಕ್ಸ್ ವೈ, ಎಕ್ಸ್ ಎಕ್ಸ್, ಎಕ್ಸ್ ವೈ, ಎಕ್ಸ್ ಎಕ್ಸ್, ಎಕ್ಸ್ ಎಕ್ಸ್ ಮೇಲಿದ್ದರೆ ಎಕ್ಸ್ ವೈ, ಅಗೇನ್ ಮೇಲಿದ್ದರೆ ಎಕ್ಸ್ ವೈ. ಸ್ವಲ್ಪ ಕೆಳಗೆ ಬರೆದ್ಬಿಡ್ತೀನಿ. ಓಕೆ, ನಾವು ಸಿ ಹಿಯರ್ ನೆಕ್ಸ್ಟ್ ನಾವು ಅಲೀಲ್ಸ್ಗಳನ್ನು ಬರಿತಾ ಹೋಗೋಣ. ವೆರಿ ಈಸಿ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ನಾವು ಸಿ ಹಿಯರ್ ಇವಾಗ ಒಂದು ಸ್ಟೆಪ್ ನಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಪರ್ಸನ್ ಈಸ್ ಮೇಲ್ ಆ್ಯಂಡ್ ಹೀ ಈಸ್ ಅನ್ಅಫೆಕ್ಟೆಡ್. ಸೊ ಅನ್ಅಫೆಕ್ಟೆಡ್ ಮೇಲ್ ಇತ್ತು ಅಂತಂದರೆ ಇಲ್ಲಿ ಸ್ಮಾಲ್ ಎ, ಇಲ್ಲಿಯೂ ಕೂಡ ಸ್ಮಾಲ್ ಎ. ಅದೇ ಅಫೆಕ್ಟೆಡ್ ಮೇಲ್, ಸಿ ವೈ ಅಫೆಕ್ಟೆಡ್ ಬಿಕಾಸ್ ಇದನ್ನು ನಾವು ಹೈಲೈಟ್ ಮಾಡಿದ್ದೀವಲ್ಲ. ಸೊ ಅಫೆಕ್ಟೆಡ್ ಇತ್ತು ಅಂತಂದರೆ ಕ್ಯಾಪಿಟಲ್ ಎ. ಅಗೇನ್ ಅನ್ಅಫೆಕ್ಟೆಡ್ ಅಂದರೆ ಸ್ಮಾಲ್ ಎ. ಇಲ್ಲಿ ಅಗೇನ್ ಅಫೆಕ್ಟೆಡ್ ಅಂದರೆ ಕ್ಯಾಪಿಟಲ್ ಎ. ಇಲ್ಲಿ ಅಗೇನ್ ಅನ್ಅಫೆಕ್ಟೆಡ್ ಅಂತಂದರೆ ದಿಸ್ ಈಸ್ ದ ಎಕ್ಸ್ ಕ್ರೋಮೋಸೋಮ್. ಸೊ ಇಲ್ಲಿ ಮತ್ತೆ ಇಷ್ಟಕ್ಕೇ ಕನ್ಫ್ಯೂಸ್ ಆಗಬೇಡಿ, ದಿಸ್ ಈಸ್ ದ ಎಕ್ಸ್ ಕ್ರೋಮೋಸೋಮ್. ಸೊ ಅನ್ಅಫೆಕ್ಟೆಡ್ ಮೇಲ್ ಇತ್ತಂದರೆ ಇಲ್ಲಿ ಅಗೇನ್ ಸ್ಮಾಲ್ ಎ ಬರುತ್ತೆ ಅಲ್ಲಿ ಇಲ್ಲಿ. ಓಕೆ, ಇದು ಮೇಲ್ಸಿದ್ದು ಫುಲ್ಲು ನಮಗೆ ಗೊತ್ತಾಯಿತು. ನೆಕ್ಸ್ಟ್ ನಾವು ಫೀಮೇಲ್ಸ್ ಕಡೆಗೆ ಬರೋಣ. ನಾವು ಒನ್ ಬೈ ಒನ್ ಇಲ್ಲಿ ನೋಡ್ತಾ ಹೋಗಿ. ಸೊ ಇವರಿಬ್ಬರನ್ನ ನೋಡಿದರೆ, ದಿಸ್ ಆ್ಯಂಡ್ ದಿಸ್ ನೋಡಿದರೆ, ವಾಯ್ ಎಲ್ಲಿಂದ ಬಂದಿದೆ? ಈ ಆರ್ಗ್ಯಾನಿಸಮಿಂದ ವಾಯ್ ಬಂದಿದೆ. ಓಕೆ, ಸ್ಮಾಲ್ ಎ ಏನು ಬಂದಿದೆಯಲ್ಲ ಇಲ್ಲಿ, ಸ್ಮಾಲ್ ಎ ಹಾಗಾದರೆ ಎಲ್ಲಿಂದ ಬರಬೇಕು? ಮದರಿಂದನೇ ಬರಬೇಕಲ್ಲ. ಸೊ ಒಂದು ಸ್ಮಾಲ್ ಎ ಇಲ್ಲಿ ಫಿಕ್ಸ್ ಆಯಿತು. ಗೊತ್ತಾಗ್ತಿದೆಯಾ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಕ್ಯಾಚ್ ಮಾಡ್ಕೋಬೇಕು ಅಂತ? ಸಿ ಇವೆರಡು ಮೇಲ್ಸ್ನಲ್ಲಿ ವಾಯ್ ಅಂತೂ ಇಲ್ಲಿಂದನೇ ಬರಬೇಕಾ? ಎಕ್ಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕಂತಂದರೆ ವಾಯ್ ಟು ವಾಯ್ನೇ ಹೋಗಬೇಕಲ್ಲ. ವಾಯ್ ಲಿಂಕ್ ಟು ಟ್ರೇಟ್ ಅಂತ ಏನು ಹೇಳ್ತೀವಿ, ಅದು ಮೇಲ್ಸ್ ಟು ಮೇಲೇ ಹೋಗಬೇಕು. ಸೊ ವಾಯ್ ಇಲ್ಲಿಂದ ಇವೆರಡು ಆರ್ಗ್ಯಾನಿಸಮ್ ಬಂದಿದೆ. ಹಾಗಾದರೆ ಎಕ್ಸ್ ಎಲ್ಲಿಂದ ಬಂದಿರಬೇಕು? ಎಕ್ಸು ಇಲ್ಲಿಂದನೇ ಬಂದಿರಬೇಕು, ಮದರಿಂದ ಬಂದಿರಬೇಕು. ಸೊ ಇದು ಎಕ್ಸ್ ಏನಿದೆ ಸ್ಮಾಲ್ ಎ ಇದೆಯಲ್ಲ, ಸೊ ಇಲ್ಲಿಯೂ ಕೂಡ ಸ್ಮಾಲ್ ಎ ಆಯಿತು. ನಾವು ಅಬ್ಸರ್ವ್ ದಿಸ್ ಈಸ್ ದ ಫೀಮೇಲ್ನಲ್ಲಿ ಸ್ಮಾಲ್ ಎ ಆ್ಯಂಡ್ ಅನ್ಅಫೆಕ್ಟೆಡ್. ಫೀಮೇಲ್ನಲ್ಲಿ ಸ್ಮಾಲ್ ಎ ಒಂದಿದೆ ಆ್ಯಂಡ್ ದ ಆರ್ಗ್ಯಾನಿಸಮ್ ಈಸ್ ಅನ್ಅಫೆಕ್ಟೆಡ್. ಸೊ ಒನ್ ಮೋರ್ ಹ್ಯಾಸ್ ಟು ಬಿ ದ ಸ್ಮಾಲ್ ಎ ಓನ್ಲಿ. ಗೊತ್ತಾಗ್ತಿದೆಯಾ ಹೆಂಗೆ ಟ್ರ್ಯಾಕ್ ಮಾಡಬೇಕು ಅಂತ? ಸೊ ಇಲ್ಲಿ ಫೀಮೇಲ್ ಈಸ್ ಅನ್ಅಫೆಕ್ಟೆಡ್. ಗೊತ್ತಾಗ್ತಿದೆಯಾ? ಸೊ ನೆಕ್ಸ್ಟು, ಸೊ ಇವರಿಬ್ಬರದ್ದು ಇವಾಗ ನಾವು ನೋಡಬೇಕು ಅಂತಂದರೆ, ಇಲ್ಲಿಂದ ಎಕ್ಸಿಗೆ ಕ್ಯಾಪಿಟಲ್ ಏನೇ ಬರಬೇಕಾ? ಎಕ್ಸ್ ಟು ಎಕ್ಸ್ ಅಂತಂದರೆ, ಸೊ ಕ್ಯಾಪಿಟಲ್ ಎ, ಅಗೇನ್ ಇಟ್ ಈಸ್ ಕ್ಯಾಪಿಟಲ್ ಎ. ಓಕೆ, now the condition is, see, both are affected and both have capital A. So both are affected and both have capital A. So what you have to do, you have to take it as a small a. ಯಾಕಂದರೆ ಇಲ್ಲಿಂದ ಎಕ್ಸ್ ಕ್ಯಾಪಿಟಲ್ ಎ ಬಂದಿದೆ ಅಂತಂದರೆ ಇಲ್ಲಿಂದ ಒಂದೇ ಗ್ಯಾಮೆಟ್ ಅಲ್ಲ ಸ್ಮಾಲ್ ಎ. ಸೊ ಅವೆರಡನ್ನ ನಾವಿಲ್ಲಿ ಬರೆದ್ವಿ. ನಾವು ಸಿ ಹಿಯರ್, ದಿಸ್ ಈಸ್ ಆಲ್ಸೋ ಡಾಮಿನೆಂಟ್, ಸೊ ಅಫೆಕ್ಟೆಡ್. ದಿಸ್ ಈಸ್ ಆಲ್ಸೋ ಡಾಮಿನೆಂಟ್, ಸೊ ಇಟ್ ಈಸ್ ಅಫೆಕ್ಟೆಡ್. ಸೊ ಇದು ಕಂಪ್ಲೀಟ್ ಆಯಿತು. ನಾವು ಕಮಿಂಗ್ ಹಿಯರ್, ಇಲ್ಲಿಯೂ ಎಕ್ಸ್ ವೈ ಗೊತ್ತಾಗಿದೆ, ಇಲ್ಲಿಯೂ ಎಕ್ಸ್ ವೈ ಗೊತ್ತಾಗಿದೆ, ಆ್ಯಂಡ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಈ ಎರಡು ಎಕ್ಸರಲ್ಲಿ ಒಂದು ಎಕ್ಸ್ ಫಾದರಿಂದ ಬಂದಿರಬೇಕಾ? ಸೊ ದಟ್ ಈಸ್ ಸ್ಮಾಲ್ ಎ ಇದೆ. ಓಕೆ, ಒನ್ ಮೋರ್, ಸಿ ಹಿಯರ್, ಸ್ಮಾಲ್ ಎ ಆ್ಯಂಡ್ ಅಫೆಕ್ಟೆಡ್. ಸ್ಮಾಲ್ ಎ ಆ್ಯಂಡ್ ಅಫೆಕ್ಟೆಡ್ ಇದ್ದರೆ ಮಿಕ್ಕಿದ್ಯಾವುದು? ಕ್ಯಾಪಿಟಲ್ ಎ, ಆಬ್ವಿಯಸ್ಲಿ.
ಗೊತ್ತಾಯ್ತಾ ನಿಮಗೆ? ಸೊ ಒಂದು ಸ್ಮಾಲ್ ಎ ಇಲ್ಲಿಂದ ಬಂದಿದೆ ಅಂದರೆ ಕ್ಯಾಪಿಟಲ್ ಎ ಇಲ್ಲಿ ಬರೋದ್ವಲ್ಲ, ಅದು ಎಲ್ಲಿಂದ ಬಂದಿರಬೇಕು? ಅದು ಮದರಿಂದನೇ ಬಂದಿರಬೇಕು. ಗೊತ್ತಾಗ್ತಿದೆಯಾ? ಆ್ಯಂಡ್ ಇಫ್ ಒನ್ ಈಸ್ ಕ್ಯಾಪಿಟಲ್ ಎ, ದ ಅದರ್ ಹ್ಯಾಸ್ ಟು ಬಿ ದ ಸ್ಮಾಲ್ ಎ. ಯು ಗಾಟ್ ದಿಸ್ ಪಾಯಿಂಟ್? ನೋ, ಹಿಯರ್ ನೀವಿಲ್ಲಿ ಕ್ಯಾಪಿಟಲ್ ಎನು ಬರಿಬೋದಿತ್ತು. ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಎ ಬರೆದ್ರೆ ಅದು ಕೂಡ ಕರೆಕ್ಟ್ ಆಗುತ್ತೆ. ಓಕೆ, ಸೊ ಹಿಯರ್ ಬೋತ್ ದ ಕಂಡೀಷನ್ಸ್ ವಿಲ್ ಅಪ್ಲೈ. So capital A, X capital A, Y. See X capital A, sorry, this is the different family. So ಇಲ್ಲಿ ಇದನ್ನ ತಗೋಬೇಡಿ. ಸ್ಮಾಲ್ ಎ ಸ್ಮಾಲ್ ಎ ಸ್ಮಾಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಎಗೆ Y ಬರ್ಬೋದು, ಕ್ಯಾಪಿಟಲ್ ಎಗೆ Y. ಸೊ ಎಲ್ಲ ಕಾಂಬಿನೇಷನ್ಸು ಇಲ್ಲಿ ನಿಮಗೆ ಅಪ್ಲೈ ಆಗ್ತವೆ. ಸೊ ಈ ಪೇರೆಂಟ್ಸಿಗೆ 4 ಮಕ್ಕಳು, 1 2 3 4. ಹೊಳ್ಳಿ ಈ ಪೇರೆಂಟ್ಸಿಗೆ 4 ಮಕ್ಕಳು, 1 2 3 4. ಸೊ ಈ ರೀತಿಯಾಗಿ ನಾವು ಒಂದೊಂದೇ ಕಂಡುಹಿಡಿತಾ ಹೋಗ್ಬೋದು. ಸೊ ಇದ್ರದ್ದು ಈ ಆರ್ಗ್ಯಾನಿಸಮದ್ದು ಈ ಫೀಮೇಲದ್ದೇನಾದ್ರು ಜಿನೋಟೈಪ್ ಕೇಳಿದರೆ ಯು ಕ್ಯಾನ್ ರೈಟ್ ಬೋತ್ ಕ್ಯಾಪಿಟಲ್ ಎ ಅಥವಾ ಕ್ಯಾಪಿಟಲ್ ಎ ಸ್ಮಾಲ್ ಎ, ಎರಡೂ ಕಂಡೀಷನ್ಸು ಇಲ್ಲಿ ಅಪ್ಲೈ ಆಗ್ತವೆ, ಯಾವುದಾದ್ರೂ ಇರ್ಬೋದು. ಓಕೆ, ಆರ್ಗ್ಯಾನಿಸಮ್ಸನ್ನ ಡಿಸೆಕ್ಟ್ ಮಾಡಿ ಜೀನ್ಸ್ ಅಂತೂ ನೋಡೋಕ್ಕಾಗೋದಿಲ್ಲ ಕ್ಯಾಪಿಟಲ್ ಎ ಇದೆಯೋ ಅಥವಾ ಸ್ಮಾಲ್ ಎ ಇದೆ ಅಂತ, ಬಟ್ ನಾವು ಅಸ್ಯೂಮ್ ಮಾಡ್ಬೋದು. ಸೊ ಇಲ್ಲಿ ಕ್ಯಾಪಿಟಲ್ ಎನೂ ಇರ್ಬೋದು ಅಥವಾ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಎನೂ ಇರ್ಬೋದು. ಗೊತ್ತಾಯ್ತಾ? ನಾವು ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ದ ಕಂಡೀಷನ್ ಏನಿತ್ತು? ಡಾಮಿನೆಂಟ್ ಇತ್ತು ಅಂದರೆ ಅದು ಸ್ಕಿಪ್ ಆಗಬಾರ್ದು ಅಂತ ಇತ್ತು. ಹೌದಾ? ಜನ್ರೇಷನನ್ನು ಸ್ಕಿಪ್ ಆಗಬಾರ್ದು ಅಂತ. ಫಸ್ಟ್ ಜನ್ರೇಷನ್ ಮದರಿಗಿದೆ. ಓಕೆ, ನೆಕ್ಸ್ಟ್ ಎಲ್ಲಿ ಜನ್ರೇಷನ್ ಕಂಟಿನ್ಯೂ ಆಗಿದೆ? ಜನ್ರೇಷನ್ ಇಲ್ಲಿ ಕಂಟಿನ್ಯೂ ಆಗಿದೆ, ಇಲ್ಲಿ ಕಂಟಿನ್ಯೂ ಆಗೇ ಇಲ್ಲ. ಗೊತ್ತಾಗ್ತಿದೆ? ಬಟ್ ಇಲ್ಲಿಯೂ ಕೂಡ ಸೆಕೆಂಡ್ ಜನ್ರೇಷನ್ನಲ್ಲಿ ಇಲ್ಲಿ 2 ಆರ್ಗ್ಯಾನಿಸಮ್ಸಿಗಿದೆ, ಬಟ್ ನೆಕ್ಸ್ಟ್ ಜನ್ರೇಷನಿಗೆ ಹೋಗಿದೆ ಇದೆಯೋ ಅಂತ ಗೊತ್ತು ಹಿಡಿಲಿಕ್ಕೆ ನಮಗೆ ಇಲ್ಲಿ ಕಂಟಿನ್ಯೂ ಆಗಿಲ್ಲ. ಬಟ್ ಹಿಯರ್ ವಿ ಹ್ಯಾವ್ ಒನ್ ಮೋರ್ ಜನ್ರೇಷನ್ ಟು ಅಬ್ಸರ್ವ್. ಸೊ ಫಸ್ಟ್ ಜನ್ರೇಷನ್ನಲ್ಲಿ ಮದರಿಗಿದೆ, ಸೆಕೆಂಡ್ ಜನ್ರೇಷನಿಗೆ ಅದು ಸೆಕೆಂಡ್ ಜನ್ರೇಷನ್ನಲ್ಲಿ ಕೂಡ ಕಾಣಿಸ್ತಾ ಇದೆ, ಆ್ಯಂಡ್ ಥರ್ಡ್ ಜನ್ರೇಷನ್ ಅಗೇನ್ ಇಟ್ ಹ್ಯಾಸ್ ಅಪಿಯರ್ಡ್. ಸೊ ದಿಸ್ ಮೀನ್ಸ್ ಇಟ್ ಈಸ್ ಅ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ಗೊತ್ತಾಯ್ತಾ? ಆ್ಯಂಡ್ ಒನ್ ಮೋರ್ ಥಿಂಗ್, ವೆನ್ ಇಟ್ ಈಸ್ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಯು ಹ್ಯಾವ್ ಟು ರಿಮೆಂಬರ್ ಫಾದರ್ ಟು ಆಲ್ ಡಾಟರ್ಸ್ ಕಂಡೀಷನ್ ಅಂತೂ ನಿಮ್ಗೆ ಗೊತ್ತೇ ಇದೆ, ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು. ಸಿ ಹಿಯರ್ ಅಫೆಕ್ಟೆಡ್ ಫಾದರ್ ಎಲ್ಲಿದ್ದಾರೆ? ಹಿಯರ್ ಇಸ್ ದ ಅಫೆಕ್ಟೆಡ್ ಫಾದರ್. ಸೊ ಅಫೆಕ್ಟೆಡ್ ಫಾದರಿಂದ ಆಲ್ ದ ಡಾಟರ್ಸ್, ಸೊ ಇಲ್ಲಿ 2 ಡಾಟರ್ಸ್ ಇದ್ದಾರೆ, 2 ಸನ್ಸ್ ಇದ್ದಾರೆ. ಸೊ 2 ಡಾಟರಿಗೂ ಅದು ಅಫೆಕ್ಟ್ ಆಗಿದೆ. ದ್ಯಾಟ್ ಮೀನ್ಸ್ ಇಟ್ ಈಸ್ 100% ಎಕ್ಸ್ ಲಿಂಕ್ಡ್ ಡಾಮಿನೆಂಟ್. ಇಲ್ಲೇನಾದರೂ ಇನ್ನೂ 10 ಹೆಣ್ಮಕ್ಳು ಹುಟ್ಟಿದರೆ 10 ಹೆಣ್ಮಕ್ಳಲ್ಲೂ ಅದು ಅಫೆಕ್ಟೆಡ್ ಕಂಡೀಷನ್ನೇ ಬರುತ್ತೆ. ವೈ? ಬಿಕಾಸ್ ಇಟ್ ಈಸ್ ಅ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ದ ಥರ್ಡ್ ಒನ್. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಡಾಮಿನೆಂಟ್. ನಾವು ಕಮಿಂಗ್ ಟು ದ ಲಾಸ್ಟ್ ಒನ್, ದಟ್ ಈಸ್ ದ ರಿಸೆಸಿವ್. Okay, last one is the X-linked recessive. So again first generation, second generation, and here it is the third generation. Now when it is X-linked recessive, so again what you have to write? XX, then XX, XY, then XY. Now see here ಯಾವ ಕಾಂಬಿನೇಷನ್ಸ್ ಬರಿಬೋದು ಅಂತ ಇಮ್ಯಾಜಿನ್ ಮಾಡಿ. ಸೊ XX ಗೆ A ಮತ್ತು A ಇರ್ಬೋದು, ಅಥವಾ this also will take capital A, and here it is small a. These two are now unaffected. Why it is unaffected? Because recessive idre matra express ಆಗ್ತಾ ಇದೆ character. It can be a capital A or it can be a small a. Capital A ಇತ್ತು ಅಂತಂದರೆ again unaffected because we want recessive gene, and if it is small a then it is affected male. One more condition is also possible. Tell me which one? X ಎರಡು XX ಗೆ in case small a, again small a, this is also affected female. Okay, so what you have to know here, affected females ನಲ್ಲಿ ಕಾಣಿಸ್ಬೇಕು ಅಂದರೆ when the trait is X linked recessive, ಎರಡು Xಗೂ ಸ್ಮಾಲ್ ಎನೇ ಬರಬೇಕು. ಅದೇ ನೀವು ಮೇಲ್ಸ್ನಲ್ಲಿ ಕಾಣಿಸ್ಬೇಕು ಅಂತಂದರೆ ಇರೋ ಒಂದು Xಗೆ ಸ್ಮಾಲ್ ಎ ಬರಬೇಕು. ಸೊ ರಿಸೆಸಿವ್ ಇತ್ತು ಅಂತಂದರೆ ಅವಾಗ ಈ ಪೆಡಿಗ್ರಿ ಚಾರ್ಟ್ ನಮಗೆ ಸಿಗುತ್ತೆ. ನಾವು ಅಗೇನ್ ಸ್ಟಾರ್ಟ್ ಗಿವಿಂಗ್ ದ first we'll take the males. Why male? Because it is very easy. So first I will write here quickly XX, XY, then again XY, XX, XY, XX, XY, XX, male, female, male, female, male, and this is female.
ಓಕೆ, ನಾವು ಕಮಿಂಗ್ ಟು ದ ಪಾಯಿಂಟ್. ಫಸ್ಟ್ ವಿ ವಿಲ್ ಟೇಕ್ ದ ಮೇಲ್ಸ್. ಸೊ ಮೇಲ್ಸ್ನಲ್ಲಿ ಕ್ಯಾಪಿಟಲ್ ಎ ಇದ್ದರೆ ಅನ್ಅಫೆಕ್ಟೆಡ್, ಸ್ಮಾಲ್ ಎ ಇದ್ದರೆ ಅಫೆಕ್ಟೆಡ್, ಅಥವಾ ಅನ್ಅಫೆಕ್ಟೆಡ್ ಮೇಲ್ ಇದ್ದರೆ ಕ್ಯಾಪಿಟಲ್ ಎ, ಅಫೆಕ್ಟೆಡ್ ಮೇಲ್ ಇದ್ದರೆ ಸ್ಮಾಲ್ ಎ. ನಾವು ಸಿ ಹಿಯರ್ ದಿಸ್ ಈಸ್ ದ ಅಫೆಕ್ಟೆಡ್ ಮೇಲ್. ಸೊ ಅಫೆಕ್ಟೆಡ್ ಮೇಲ್ ಅಂದರೆ ಇಲ್ಲಿ ಸ್ಮಾಲ್ ಎ ಬರುತ್ತೆ. ಅಗೇನ್ ಇಲ್ಲಿಯೂ ಕೂಡ ಸ್ಮಾಲ್ ಎ ಬರುತ್ತೆ, ಇಲ್ಲಿಯೂ ಕೂಡ ಸ್ಮಾಲ್ ಎ ಬರುತ್ತೆ. ಓಕೆ, ಯಾಕಂದರೆ 3 ಜನ ಇಲ್ಲಿ ಅಫೆಕ್ಟೆಡ್ ಇದ್ದಾರೆ. ಅಗೇನ್ ಸೇಮ್ ಹಿಯರ್ ಅಫೆಕ್ಟೆಡ್ ಸ್ಮಾಲ್ ಎ, ಅಫೆಕ್ಟೆಡ್ ಸ್ಮಾಲ್ ಎ, ಅನ್ಅಫೆಕ್ಟೆಡ್ ಸೊ ಇಟ್ ಈಸ್ ಅ ಕ್ಯಾಪಿಟಲ್ ಎ. ಹಿಯರ್ ಆಲ್ಸೋ ಅನ್ಅಫೆಕ್ಟೆಡ್ ಇದ್ರು ಅಂತಂದರೆ ಕ್ಯಾಪಿಟಲ್ ಎ ಬರಬೇಕು. ಸೊ ಮೇಲ್ಸದ್ದು ನಾವು ಈಸಿಯಾಗಿ ಬರೋದಾಯಿತು. ಸೊ ಯಾಕೆ ನಾವು ಮೇಲ್ಸನ್ನೇ ಫಸ್ಟ್ ಬರಿತಾ ಇದ್ದೀನಿ, ಯಾಕಂದರೆ ಮೇಲ್ಸ್ನಲ್ಲಿ ಇರೋದೇ ಒಂದು ಎಕ್ಸ್ ಕ್ರೋಮೋಸೋಮು. ನಾವು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟನ್ನೇ ಕ್ಯಾರೆಕ್ಟರನ್ನು ಸ್ಟಡಿ ಮಾಡ್ತಿರೋದ್ರಿಂದ ಫಸ್ಟ್ ಮೇಲ್ಸನ್ನು ನಾನು ಪ್ರತಿ ಸಲ ಬರೆದುಬಿಡ್ತೀನಿ. ನೆಕ್ಸ್ಟ್ ಒನ್ ಈಸ್ ದ ಫೀಮೇಲ್ ಹಿಯರ್. ನಾವು ಸಿ ಹಿಯರ್, female here is affected. ಓಕೆ, ಸೊ ಈ ಮೇಲ್ ಮತ್ತು ಈ ಮೇಲನ್ನು ನೀವು ತೊಗೊಂಡ್ರಿ ಅಂತಂದರೆ ಇಲ್ಲಿರುವಂತಹ ವೈ ಕ್ರೋಮೋಸೋಮ್ ಏನಿದೆ ಅದು ಇಲ್ಲಿಯೂ ಬಂದಿದೆ ಮತ್ತು ಇಲ್ಲಿಯೂ ಬಂದಿದೆ. ಸೊ ಇಲ್ಲಿಯೂ ವೈ ಇದೆ, ಇಲ್ಲಿಯೂ ವೈ ಇದೆ, ಇಲ್ಲಿಯೂ ವೈ. ಸೊ ಈ ಫಾದರದ್ದು ವೈ ಕ್ರೋಮೋಸೋಮ್ ಬಂತು. ಸೊ ಉಳಿತ ಯಾವುದು ಎಕ್ಸ್ ಸ್ಮಾಲ್ ಎ ಮತ್ತು ಎಕ್ಸ್ ಸ್ಮಾಲ್ ಎ. ಇದು ಯಾರಿಂದ ಬಂದಿರಬೇಕು? ಇದು ಮದರಿಂದನೇ ಬಂದಿರಬೇಕಲ್ಲ, ಸ್ಮಾಲ್ ಎ ಆಯಿತು. ಗೊತ್ತಾಗ್ತಿದೆಯಾ? ಸೊ ಸ್ಮಾಲ್ ಎ ಆ್ಯಂಡ್ ಅಫೆಕ್ಟೆಡ್ ಎಲ್ಲಿ ಬರ್ಬೋದು ನೋಡಿ. ಸ್ಮಾಲ್ ಎ ಅನ್ಅಫೆಕ್ಟೆಡ್ ನಮಗೆ ಬೇಡ, ಸ್ಮಾಲ್ ಎ ಅಫೆಕ್ಟೆಡ್. ಸೊ ಒಂದು ಸ್ಮಾಲ್ ಎ ಮತ್ತು ಅಫೆಕ್ಟೆಡ್ ಫೀಮೇಲ್ ಇತ್ತು ಅಂದರೆ ಇನ್ನೊಂದು ಏನಾಗಬೇಕು? ಆಬ್ವಿಯಸ್ಲಿ ಸ್ಮಾಲ್ ಎನೇ ಆಗಬೇಕು. ಓಕೆ, ಹಿಂಗೂ ಕಂಡುಹಿಡಿಬೋದು. ಅಥವಾ ಅಫೆಕ್ಟೆಡ್ ಫೀಮೇಲ್ ಇತ್ತು ಅಂತಂದರೆ ಅಫೆಕ್ಟೆಡ್ ಫೀಮೇಲಿಗಿರೋದು ಒಂದೇ ಒಂದು ಜಿನೋಟೈಪ್, ಯಾವುದು? ಸ್ಮಾಲ್ ಎ. ಸೊ ನೀವು ಹಿಂಗೂ ಕಲ್ಕೋಬೋದು, ಅಂದರೆ ಕ್ಯಾಲ್ಕುಲೇಟ್ ಮಾಡ್ತಾ ಅಥವಾ ಈ ಚಾರ್ಟಿಂದನೂ ಕಲ್ಕೋಬೋದು. ಸೊ ಅದಕ್ಕೆ ನಾನು ಹೇಳೋದು ಪ್ರತಿಯೊಂದಕ್ಕೂ ಈ ಥರ ಚಾರ್ಟನ್ನು ಬರೆದಿಟ್ಕೊಳ್ಳಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಎಲ್ಲರದು ಮುಗಿದ್ಬಿಡ್ತು. ನೆಕ್ಸ್ಟ್ ಒನ್, ಇಲ್ಲಿಯೂ ಕೂಡ ಅಫೆಕ್ಟೆಡ್ ಫೀಮೇಲ್ ಇದ್ದರೆ ಸ್ಮಾಲ್ ಎ ಬರಲೇಬೇಕು, ಅದು ಕೂಡ ಗೊತ್ತಾಯಿತು. ನೆಕ್ಸ್ಟ್ ಹಿಯರ್ ಈಸ್ ದ ಅನ್ಅಫೆಕ್ಟೆಡ್ ಫೀಮೇಲ್. ಸೊ ಅನ್ಅಫೆಕ್ಟೆಡ್ ಫೀಮೇಲ್ ಎಲ್ಲಿ? ಇವೆರಡೂ ಕಂಡೀಷನ್. ಸೊ ಅನ್ಅಫೆಕ್ಟೆಡ್ ಫೀಮೇಲಲ್ಲಿ 2 ಕ್ಯಾಪಿಟಲ್ ಎ ಇರ್ಬೋದು ಅಥವಾ ಒಂದು ಕ್ಯಾಪಿಟಲ್ ಮತ್ತು ಒಂದು ಸ್ಮಾಲ್ ಇರ್ಬೋದು. ನಾವು ಸಿ ಹಿಯರ್, ಇಲ್ಲಿ ಈ ಎರಡರಲ್ಲಿ ಒಂದು ಎಕ್ಸ್ ಫಾದರಿಂದ ಬಂದಿರುತ್ತಾ? ಸೊ ಫಾದರಿಂದ ಇರುವಂಥದ್ದು ಏನಿದೆ? ಕ್ಯಾಪಿಟಲ್ ಎ ಇದೆ. ಓಕೆ, ಮದರಿಂದ ಬಂದಿರುವಂಥದ್ದು ಸ್ಮಾಲ್ ಎ ಆಗಲೇಬೇಕು. ಸೊ ದಿಸ್ ಈಸ್ ಅ ಡಾಮಿನೆಂಟ್, ಅಗೇನ್ ಇಟ್ ಈಸ್ ಅನ್ಅಫೆಕ್ಟೆಡ್. ಇಲ್ಲಿಯೂ ಕೂಡ ನಾವು ಸಿ ಹಿಯರ್ ಅಗೇನ್ ಈ ಫಿಮೇಲು ಅನ್ಅಫೆಕ್ಟೆಡ್. ಸೊ ಇವೆರಡರಲ್ಲಿ ಒಂದು ಫಾದರಿಂದ ಬಂದಿರಬೇಕು, ದಟ್ ಈಸ್ ಕ್ಯಾಪಿಟಲ್ ಎ, ಒಂದು ಮದರಿಂದ, ದಟ್ ಈಸ್ ಸ್ಮಾಲ್ ಎ. ಸೊ ಇವರಿಬ್ಬರದ್ದು ನಮಗೆ ಗೊತ್ತಾಯಿತು ಅಂದರೆ ಇದನ್ನು ಬರಲಿಕ್ಕೆ ತುಂಬ ಈಸಿ. ಫಾದರಿಂದ ಬಂದಂತಹ ಎಕ್ಸು ಕ್ಯಾಪಿಟಲ್ ಎ ಆ್ಯಂಡ್ ಮದರಿಂದ ಬಂದಂತಹ ಎಕ್ಸು. ನಾವು ಸಿ ಹಿಯರ್, ಮದರಿಂದ ನಿಮಗೆ ಕ್ಯಾಪಿಟಲ್ ಏನು ಬಂದಿರಬಹುದು ಅಥವಾ ಸ್ಮಾಲ್ ಏನು ಬಂದಿರಬಹುದು. ಸೊ ಎರಡೂ ಕಂಡೀಷನ್ನಲ್ಲಿ ನಿಮಗೆ ಅನ್ಅಫೆಕ್ಟೆಡ್ ಫೀಮೇಲ್ ಆಗುತ್ತೆ ಇಲ್ಲಿ. ಓಕೆ, ಸೊ ಒಂದಂತೂ ಫಾದರಿಂದ ಬಂದಿರೋದು ಫಿಕ್ಸ್ ಇದೆ, ಕ್ಯಾಪಿಟಲ್ ಎ. ಮದರಿಂದ ಸ್ಮಾಲ್ ಎ ಆದರೂ ಬಂದಿರ್ಬೋದು ಅಥವಾ ಕ್ಯಾಪಿಟಲ್ ಎ ಆದರೂ ಬಂದಿರ್ಬೋದು. ಸೊ ಇವೆರಡೂ ಕಂಡೀಷನ್ ಏನಾಯಿತು? ಅನ್ಅಫೆಕ್ಟೆಡ್ಡೇ ಆಯಿತು. So this is the example for X-linked recessive pedigree chart, and example here is hemophilia ಮತ್ತು ಕಲರ್ ಬ್ಲೈಂಡ್ನೆಸ್ ಇವೆರಡು ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸನ್ನು ತೋರಿಸ್ತವೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡೋಕ್ಕಿದೆ, ಅದನ್ನು ಇಲ್ಲಿ ನಾನು ಕವರ್ ಮಾಡೋಂಗಿಲ್ಲ. ಸೊ ನಾವು ಯಾವಾಗ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತ ಹೇಳ್ತೀವಲ್ಲ, ಸೊ ದಿಸ್ ಟೈಪ್ ಆಫ್ ಪೆಡಿಗ್ರಿ ಇಟ್ ಕ್ಯಾನ್ ಸ್ಕಿಪ್ ದ ಜನ್ರೇಷನ್ ಬಿಕಾಸ್ ಇದು ರಿಸೆಸಿವ್ ಇದೆ. ಆ್ಯಂಡ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಏನು ಹೇಳಿದ್ದೆ? ಮದರ್ ಟು ಸನ್ನಿಗೆ ಬರುತ್ತೆ ಆ್ಯಂಡ್ ಫಾದರ್ ಟು ಡಾಟರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ದೆ, ಹೌದಾ? ನಾವು ಸಿ ಹಿಯರ್ ಮದರಿಗಿದೆ. ಓಕೆ, ಸೊ ಮದರಿಗಿದ್ರೆ ನೆಕ್ಸ್ಟ್ ಯಾರಿಗೆ ಬರಬೇಕು? ಮದರಿಗಿದ್ರೆ ಸನ್ನಿಗೆ ಬರಬೇಕು. ಯಾವುದು? ದಿಸ್ ಈಸ್ ಆಲ್ಸೋ ದ ಸನ್ ಆ್ಯಂಡ್ ದಿಸ್ ಈಸ್ ಆಲ್ಸೋ ಸನ್ ಕಂಡೀಷನ್. ಸೊ ಇವಿಬ್ಬರಿಗೂ ಬಂತ. ಸೊ ಇಟ್ ಈಸ್ ಅ ರಿಸೆಸಿವ್ ಜೀನ್ ಅಥವಾ ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತಲೂ ನೀವು ಹೇಳ್ಬೋದು. ಅದೇ ಫಾದರ್ ಟು ಡಾಟರ್ ಇಲ್ಲಿ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಸಿ ಇಯರ್ ಇಲ್ಲಿ ಮದರಿಗೆ ಇದೆ, ಮದರಿಂದ ಸನ್ಸಿಗೆ ಮತ್ತು ಫಾದರಿಂದ ಡಾಟರಿಗೆ. ಸೊ ಬಟ್ ಇಲ್ಲಿ ನೀವು ಆ್ಯಕ್ಚುಯಲ್ ಆಗಿ ಹೇಳ್ಬೋದು.
ಸೊ ದಿಸ್ ಟೈಪ್ ಆಫ್ ಇನ್ಹೆರಿಟನ್ಸ್ ವಿ ಕಾಲ್ ಇಟ್ ಆಸ್ ಎ ಎಕ್ಸ್ ಲಿಂಕ್ಡ್ ರಿಸೆಸಿವ್. ತುಂಬ ಕನ್ಫ್ಯೂಷನ್ ಆಗುವಂತಹ ಒಂದು ಕಾನ್ಸೆಪ್ಟು. ಎಸ್, ಐ ಅಂಡರ್ಸ್ಟ್ಯಾಂಡ್, ಬಟ್ ಅಟ್ಲೀಸ್ಟ್ ಎಕ್ಸಾಮ್ಗೆ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ಗಳೇನಿದ್ದಾವೆ, ಅಟೋಸೋಮಲ್ ಡಾಮಿನೆಂಟ್, ಅಟೋಸೋಮಲ್ ರಿಸೆಸಿವ್, ಅವೆರಡು ಪರ್ಫೆಕ್ಟಾಗಿ ನಿಮಗೆ ಗೊತ್ತಿರಬೇಕು. ಈ 4 ಟೈಪಿಗೆ ವಿ ಹ್ಯಾವ್ ಕವರ್ಡ್ ಆಲ್ 4. ಓಕೆ, ಸೊ ಇಲ್ಲಿಯೂ ಡಾಮಿನೆಂಟ್ ರಿಸೆಸಿವ್ ಆಯಿತು, ಇಲ್ಲಿಯೂ ಡಾಮಿನೆಂಟ್ ರಿಸೆಸಿವ್ ಆಯಿತು. ವೈ ಲಿಂಕ್ಡ್ ನಾನು ಜಾಸ್ತಿ ಮೆನ್ಷನ್ ಮಾಡ್ತಿಲ್ಲ. ಯಾಕೆ? ಬಿಕಾಸ್ ವೈ ಲಿಂಕ್ಡ್ ಇನ್ಹೆರಿಟನ್ಸ್ ಹೆಂಗೆ, ಅಪ್ಪಂಗಿದ್ರೆ ಮಗನಿಗೆ ಬರುತ್ತೆ, ಮಗನಿಗಿದ್ರೆ ಮೊಮ್ಮಗಿಗೆ ಬರುತ್ತೆ, ಅವನ ಮಗಗೆ ಬರುತ್ತೆ. ಸೊ ವೈ ಕ್ರೋಮೋಸೋಮ್ ಎಲ್ಲೆಲ್ಲಿ ಹೋಗುತ್ತಲ್ಲ ಅಲ್ಲೆಲ್ಲ ಆ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ವೈ ಕ್ರೋಮೋಸೋಮ್ ಎಲ್ಲಿ ಹೋಗಬೇಕು? ವೈ ಕ್ರೋಮೋಸೋಮ್ ಮೇಲ್ ಟು ಮೇಲ್ ಹೋಗಲೇಬೇಕಲ್ಲ. ಸೊ ವೆದರ್ ಇಟ್ ಹ್ಯಾಸ್ ಅ ಡಾಮಿನೆಂಟ್ ಕ್ಯಾರೆಕ್ಟರೇಟ್ ಆರ್ ಇಟ್ ಹ್ಯಾಸ್ ಅ ರಿಸೆಸಿವ್ ಟ್ರೇಟ್ ಅಥವಾ ರಿಸೆಸಿವ್ ಅಲ್ಲಿ ಅದು ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಆನ್ ಆಗ್ತಾನೆ ಹೋಗುತ್ತೆ. ಬಟ್ ನಮಗೆ ಎಕ್ಸ್ ಮತ್ತು ಈ ಅಟೋಸೋಮ್ಸ್ ಇತ್ತು ಅಂದರೆ ಪಾಸಿಬಿಲಿಟಿ ಕಾಂಬಿನೇಷನ್ಸು ಜಾಸ್ತಿ. ದಟ್ಸ್ ವೈ ಇದು ಪೂರ್ತಿಯಾಗಿ ಈ ರೀತಿಯಾಗಿ ನಾವು ಎಕ್ಸ್ಪ್ಲನೇಷನನ್ನು ಕೊಟ್ಟಿರೋದು. ಐ ಹೋಪ್ ಯು ಅಂಡರ್ಸ್ಟುಡ್. ಸ್ವಲ್ಪ ಆದರೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ವಿಡಿಯೋವನ್ನು ಒಂದು 2-3 ಸತಿ ನೋಡಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ಸ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ರು ಸ್ಟಾರ್ಟಿಂಗಲ್ಲಿ ನಾನು ಏನೇನು ಹೇಳಿದ್ನಲ್ಲ, ಪೆಡಿಗ್ರಿ ಅನಲೈಸಿಸ್ ಇಂಟ್ರೊಡಕ್ಷನ್ನು, ಅದನ್ನಾದರೂ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಅಟೋಸೋಮಲ್ ಡಾಮಿನೆಂಟ್, ಅಟೋಸೋಮಲ್ ರಿಸೆಸಿವ್, ಎಕ್ಸ್ ಡಾಮಿನೆಂಟ್ ಆ್ಯಂಡ್ ಎಕ್ಸ್ ರಿಸೆಸಿವ್. ಅಟೋಸೋಮಲ್ ಡಾಮಿನೆಂಟ್ ಇತ್ತು ಅಂತಂದರೆ ಇಟ್ ವಿಲ್ ನಾಟ್ ಸ್ಕಿಪ್ ದ ಜನರೇಷನ್. ನೀವು ತುಂಬ ಕನ್ಫ್ಯೂಸ್ ಆಗ್ತಾ ಇತ್ತು ನಿಮಗೆ ಜನ್ರೇಷನ್ ಸ್ಕಿಪ್ ಆಯಿತೋ ಇಲ್ವೋ ಅಂತ ನೋಡೋಕ್ಕೆ. ಅಟ್ಲೀಸ್ಟ್ ಕಂಪೇರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್, ದೆನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್, ಅಷ್ಟಾದರೂ ಮಾಡಿ. ಓಕೆ, ಸೊ ಅಟೋಸೋಮಲ್ ಡಾಮಿನೆಂಟ್ ಇತ್ತು ಅಂದರೆ ಕರೆಕ್ಟಾಗಿ ಕೇಳಿಸ್ಕೋಬೇಕು. ಅಟೋಸೋಮಲ್ ಡಾಮಿನೆಂಟ್ ಇತ್ತು ಅಂದರೆ ಅಫೆಕ್ಟೆಡ್ ಪೇರೆಂಟ್ಸಿಂದ ಅನ್ಅಫೆಕ್ಟೆಡ್ ಚಿಲ್ಡ್ರನ್ ಆಗ್ಬೋದು. ಅದೇ ಅಟೋಸೋಮಲ್ ರಿಸೆಸಿವ್ ಇತ್ತು ಅಂದರೆ ಉಲ್ಟಾ, ಅನ್ಅಫೆಕ್ಟೆಡ್ ಪೇರೆಂಟ್ಸಿಂದ ಅಫೆಕ್ಟೆಡ್ ಚಿಲ್ಡ್ರನ್ ಆಗ್ಬೋದು. ದೆನ್ ಎಕ್ಸ್ ಡಾಮಿನೆಂಟ್ ಆ್ಯಂಡ್ ಎಕ್ಸ್ ರಿಸೆಸಿವ್. ಎಕ್ಸ್ ಡಾಮಿನೆಂಟ್ ಹೆಂಗೆ ಗೊತ್ತಿಡಬೇಕು? ಎಕ್ಸ್ ಡಾಮಿನೆಂಟ್ನಲ್ಲಿ ಅಫೆಕ್ಟೆಡ್ ಫಾದರ್ ಟು ಆಲ್ ದ ಡಾಟರ್ಸ್ ಇರುತ್ತೆ. ಫಾದರ್ ಟು ಡಾಟರ್, ಅದಕ್ಕೆ ನೋಡಿ ಅಪ್ಪನಿಗೆ ಹೆಣ್ಮಕ್ಳಂದರೆ ತುಂಬ ಖುಷಿಯಲ್ಲ, ಹಂಗೆ ನೆನ್ಪಿಟ್ಕೊಳ್ಳಿ. ಫಾದರ್ ಟು ಆಲ್ ದ ಡಾಟರ್ಸ್ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗಿತ್ತು, ಹೈಲೈಟ್ ಆಗಿತ್ತು ಅಂದರೆ ಇಟ್ ಈಸ್ ಅ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್. ಅದೇ ನಿಮಗೆ ಮದರ್ ಟು ಸನ್, ತಾಯಿಗೆ ಮಗ ಇಷ್ಟ, ತಂದೆಗೆ ಮಗಳು ಇಷ್ಟ ಅಂತೀವಲ್ಲ, ಸೊ ಹಾಗೆ ಪಾಸ್ ಆನ್ ಆಗಿತ್ತು ಅಂದರೆ ಇಟ್ ಈಸ್ ಅ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತ ಅರ್ಥ. ಸೊ ಕಾನ್ಸೆಪ್ಟ್ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾನು ಹುಡುಕಿ ಹಾಕ್ಬೋದು, ಬಟ್ ಲಾಂಗ್ ವಿಡಿಯೋ ಮಾಡೋಕ್ಕಾಗಲ್ಲ ಬಿಕಾಸ್ ನಂಗೆ ಆಲ್ರೆಡಿ ಟೈಮ್ ಇಲ್ಲ. ಸೊ ಶಾರ್ಟ್ ವಿಡಿಯೋ ಥರ ಮಾಡಿ ಹಾಕ್ಬೋದು. ಸೊ ಇಫ್ ಯು ನೀಡ್ ಸಚ್ ಎಕ್ಸಾಂಪಲ್ಸ್ ಕಮೆಂಟ್ ಬಾಕ್ಸಲ್ಲಿ ಒಂದ್ಸತಿ ಹಾಕಿರಿ. ಇಲ್ಲ ಮ್ಯಾಮ್ ಇಷ್ಟು ನಮಗೆ ಅರ್ಥ ಆಗಿದೆ, ನಾವು ಇದನ್ನೇ ಇಟ್ಕೊಂಡು ಕ್ರ್ಯಾಕ್ ಮಾಡ್ಬೋದು ಅಂದರೆ ದಟ್ ಈಸ್ ಆಲ್ಸೋ ಫೈನ್. ಸೊ ಡೂ ಲೆಟ್ ಮೀ ನೋ. ಇನ್ನೂ ಎಕ್ಸಾಂಪಲ್ಸ್ ಬೇಕು ಅಂತಂದರೆ ಒಂದ್ಸತಿ ನೀವು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಸೊ ಅಟ್ಲೀಸ್ಟ್ ಈ ಬೇಸಿಕ್ 4 ಎಕ್ಸಾಂಪಲ್ ಆದರೂ ನಿಮಗೆ ಗೊತ್ತಿರಲೇಬೇಕು. ಆ್ಯಂಡ್ ಇಫ್ ಟೈಮ್ ಪರ್ಮಿಟ್ಸ್ ಇನ್ನೂ 1-2 ಈಸಿ ಎಕ್ಸಾಂಪಲ್ಸ್ಗಳನ್ನು, ಅಟ್ಲೀಸ್ಟ್ 2-3 ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಶಾರ್ಟ್ ವಿಡಿಯೋದಲ್ಲಿ ನಾನು ಟ್ರೈ ಮಾಡ್ತೀನಿ. ಐ ಹೋಪ್ ಪೆಡಿಗ್ರಿ ಅನಲೈಸಿಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅಟ್ಲೀಸ್ಟ್ ಒಂದು 50% ಆದರೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಪದೇ ಪ್ರಾಕ್ಟೀಸ್ ಮಾಡಿ ನಿಮಗೆ ಅಭ್ಯಾಸ ಆಗುತ್ತೆ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಲಾಸ್ಟ್ ವಿಡಿಯೋ ಆಫ್ ದಿಸ್ ಚಾಪ್ಟರ್, ಅದನ್ನು ನಾವು ಕಂಪ್ಲೀಟ್ ಮಾಡೋಣ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು for watching.